ಸೊ ಓಕೆ, ಸ್ಟಾರ್ಟ್ ಮಾಡೋಣ ಇವಾಗ. ಸೊ ಈಗ ನಾನು ಅದೇ ಹೇಳ್ತಿದ್ದೆ ನಿಮಗೆ, ಏನೋ ಎಮೋಷನ್ಸ್ ಮತ್ತು ಯೋಚನೆಗಳು ಎರಡರ ನಡುವೆನೂ ಕೂಡ ವ್ಯತ್ಯಾಸ ಇದೆ. ಓಕೆ, ಯೋಚನೆಗಳು ಇಟ್ ಈಸ್ ಲೈಕ್ ಏನೋ ನಾನು ಅದನ್ನು ಗಮನಿಸ್ಬೋದು, ಅದನ್ನು ಅವಾಯ್ಡ್ ಮಾಡ್ಬೋದು, ಇಗ್ನೋರ್ ಮಾಡ್ಬೋದು. ಆದರೆ ಎಮೋಷನ್ಸ್ ಹಂಗಲ್ಲ, ಅದು ಕಚ್ಕೊಂಡ್ಬಿಟ್ಟಿರುತ್ತೆ. ಅದನ್ನು ಕ್ಲೀನಾಗಿ ರಿಮೂವ್ ಮಾಡ್ಕೊಂಡು ಹೋಗ್ಬೇಕು ನಾವು. ಆ್ಯಂಡ್ ಯೂಶ್ವಲಿ ಅದಕ್ಕೆ ಸಮಯ ಹಿಡಿಯುತ್ತೆ ಎಮೋಷನ್ಸ್ಗಳನ್ನ ಹೀಲ್ ಮಾಡ್ಕೊಳ್ಳೋದಕ್ಕೆ. ಓಕೆ, ಅಂದರೆ ಯೋಚನೆಗಳನ್ನ ನಾವು ಹೀಲ್ ಮಾಡ್ತಿಲ್ಲ, ಯೋಚನೆಗಳನ್ನ ಕಾನ್ಷಿಯಸ್ ಆಗಿ ನಾನು ಡಿಲೀಟ್ ಮಾಡಿಬಿಡ್ಬೋದು, ಇಗ್ನೋರ್ ಮಾಡಿಬಿಡ್ಬೋದು, ನನಗೆ ಬೇಡ ಅಂತ ಡಿಸೈಡ್ ಮಾಡ್ಬೋದು. ಓಕೆ, ಆದರೆ ಎಮೋಷನ್ಸ್ ಆ ರೀತಿ ಅಲ್ವಾ. ನಾವಿವಾಗೆಲ್ಲರೂ ಕೂಡ ಏನಕ್ಕೆ ಕಷ್ಟಪಡ್ತಿದ್ದೀವಿ, ಯಾರನ್ನೋ ಹಚ್ಕೊಂಡಿದ್ದೀವಿ ಅಂತ, ಇಟ್ ಇಸ್ ಬಿಕಾಸ್ ಆಫ್ ಯೋಚನೆ ಅಂದ್ಕೊಂಡಿದ್ದೀರಾ? ಯೋಚನೆ ಒಂದು 20% ಅಷ್ಟೇ, ಇನ್ನು 80% ಎಮೋಷನ್ಸ್ ಅದು. ಅಲ್ವಾ? ನಮಗೇನೆ ಅನಿಸಲ್ವಾ? ಇವಾಗ ನೀವು ಯಾರ್ಯಾರು ಬಿಟ್ಟೋದ್ರೆ ಅಳ್ತೀರಾ, ಬೇಜಾರು ಮಾಡ್ಕೊಳ್ತೀರಾ, ರೈಟ್? ವೈ ಇಟ್ ಹ್ಯಾಪನ್ಸ್? ಏನಕ್ಕೆ ಅದಾಗಿದೆ? ಅಷ್ಟೂ ಹಚ್ಕೊಂಡ್ಬಿಟ್ಟಿರ್ತೀವಿ, ಅವ್ರನ್ನ ಬಿಡೋಕ್ಕಾಗಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ, ಹಚ್ಕೊಳ್ಳೋದು, ಟು ಬಿ ಫ್ರ್ಯಾಂಕ್ ಹೇಳ್ತೀನಿ, ನಮ್ಮ ಪೇರೆಂಟ್ಸ್ನಂತೂ ಹಚ್ಕೊಳ್ಳೋದ ನಾವು. ಓಕೆನಾ? ಯೂಶ್ವಲಿ ಅವ್ರು ಸಾಯೋವರೆಗೂ ಕೂಡ ಹಚ್ಕೊಳ್ಳೋದಿಲ್ಲ. ಅವ್ರು ಸತ್ತ ಮೇಲೆ ಅವ್ರಿಗೋಸ್ಕರ ಹೇಳ್ತಾರೆ ಜನ. ಓಕೆ, ಟಿಲ್ ದೆನ್ ಏನಕ್ಕೋಸ್ಕರ ಹೇಳ್ತಾರೆ? ಯಾರೋ ಹುಡುಗ ಇಲ್ಲ, ಅವ್ರದ್ದು ಯಾರ್ದು ಹುಡುಗಿ ಇಲ್ಲ, ಓಕೆ, ಇನ್ನೊಬ್ರು ಯಾರೋ ಅಣ್ಣ ಮಾತಾಡಿಸ್ತಿಲ್ಲ, ತಂಗಿ ಮಾತಾಡಿಸ್ತಿಲ್ಲ, ಅವ್ರು ಯಾರೋ ಅಕ್ಕ ಮಾತಾಡಿಸ್ತಿಲ್ಲ, ನನ್ನ ರಿಲೇಟಿವ್ಸ್ ಮಾತಾಡಿಸ್ತಿಲ್ಲ, ಫ್ರೆಂಡ್ಸ್ ಮಾತಾಡಿಸ್ತಿಲ್ಲ. ಸೊ ಈ ರೀತಿಯಾಗಿ ಸಫರ್ ಮಾಡ್ತಾ ಇರ್ತಾರೆ. ಸೊ ಇದು ಯೂಶ್ವಲ್ ಆಗಿ ಆಗುವಂಥ ಕೆಲಸಗಳು, ನಡೀತಾನೆ ಇರುತ್ತೆ ಈ ರೀತಿ. ಆದರೆ ಇದರಿಂದ ಆಚೆ ಬರೋದು ಹೇಗೆ? ಇವಾಗ ಯಾವ ರೀತಿ ಎಮೋಷನ್ಸ್ನ ಹ್ಯಾಂಡಲ್ ಮಾಡ್ಬೋದು ನಾವು? ಸೊ ನಾಗಲೇ ಹೇಳ್ದಂಗೆ ಒಂದು ಬ್ಯಾಗ್ನ ಕ್ಯಾರಿ ಮಾಡ್ತಿರ್ತೀವಿ ಅಂತ ಇಟ್ಕೊಳ್ಳಿ. ಓಕೆ, ಸೊ ಬ್ಯಾಗಲ್ಲಿ ಕಲ್ಲುಗಳಿರುತ್ತೆ. ಓಕೆ, ಒಂದೊಂದು ದಪ್ಪ ಕಲ್ಲುಗಳಿರುತ್ತೆ. ಸೊ ಪ್ರತಿಯೊಂದು ಕಲ್ಲುಗಳು ಕೂಡ ಒಂದೊಂದು ಕಷ್ಟಗಳನ್ನು ನಾವು ಮಾಡ್ಕೊಂಡಿರೋದು. ಓಕೆ, ಅಥವಾ ಎಮೋಷನ್ಸ್ ಅಂತಲೇ ಅಂದ್ಕೊಳ್ಳಿ. ಇವಾಗ ಒಂದೊಂದು ಕಲ್ಲು ಒಂದೊಂದು ಎಮೋಷನ್ಸ್ ಇದ್ದಂಗೆ. ಸೊ ಅದನ್ನು ಕ್ಯಾರಿ ಮಾಡ್ಕೊಂಡು ಬರ್ತಿರ್ತೀವಿ. ಆದರೆ ಅದನ್ನು ನಾನು ಕಾನ್ಷಿಯಸ್ ಆಗಿ ಕ್ಯಾರಿ ಮಾಡ್ತಿದ್ದೀನಿ ಅನ್ನೋದು ಗೊತ್ತಿರೋದಿಲ್ಲ. ಓಕೆನಾ? ಫಾರ್ ಎಕ್ಸಾಂಪಲ್, ಯಾರೋ ಏನೋ ಅಂದರೂ ನಿಮಗೆ ಬೇಜಾರಾಯಿತು, ಆ್ಯಂಡ್ ಅದನ್ನು ಕ್ಯಾರಿ ಮಾಡ್ತಿರ್ತೀರ ಬ್ಯಾಗಲ್ಲಿ ಹಾಕ್ಕೊಂಡು. ಓಕೆ, ಇನ್ನೊಂದೇನೋ ಒಂದು ಕಲ್ಲಿರುತ್ತೆ, ಆ ಕಲ್ಲು ಏನೋ ಅಂತ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಇದು ನನಗೆ ಯಾರೋ ಹಾರ್ಟ್ ಬ್ರೇಕ್ ಮಾಡಿಬಿಟ್ರಲ್ಲ, ನನಗೆ ಈ ಮಟ್ಟಿಗೆ ನನಗೆ ಮೋಸ ಮಾಡಿಬಿಟ್ರಲ್ಲ ಅನ್ನೋದು. ಓಕೆ, ಆ್ಯಂಡ್ ಇನ್ನೊಂದು ಕಡೆ ಬರುತ್ತೆ ನಿಮಗೆ, ಇನ್ನೊಂದು ಕಲ್ಲು ನೋಡ್ತೀರಾ. ಆ ಕಲ್ಲು ಹೆಂಗೆ ಅಂದರೆ, ಇಟ್ ಇಸ್ ಕಂಪ್ಲೀಟ್ಲಿ ಲೈಕ್ ಮೋಸನೇ ಮಾಡಿಬಿಟ್ರ ನನಗೆ ಇವರು, ರಿಜೆಕ್ಟ್ ಮಾಡಿಬಿಟ್ರ ನನಗೆ, ಅಥವಾ ಯಾವುದೋ ಒಂದು ಗಿಲ್ಟ್ ಇದೆಯಲ್ಲ, ಕಾಡ್ತಿದೆಯಲ್ಲ ನನಗೆ, ಯಾಕೆ ಈ ಗಿಲ್ಟ್ ಕಾಡ್ತಾ ಇದೆ, ನಾನು ಯಾರಿಗಾರು ಮೋಸ ಮಾಡಿಬಿಟ್ನಾ, ನೋವು ಮಾಡಿಬಿಟ್ನಾ. ಆ್ಯಂಡ್ ಸುಮಾರು ವರ್ಷಗಳ ನಂತರ ನೀವು ತಿರುಗಿ ನೋಡಿದಾಗ ಆ ಬ್ಯಾಗ್ ಇನ್ನೂ ಅಲ್ಲೇ ಇದೆ. ಈ ಘಟನೆಗಳೆಲ್ಲ ಆಗಿ ಸುಮಾರು ವರ್ಷ ಆಗೋಯಿತು. ಯಾರೋ ನಿಮಗೆ ಬೇಜಾರು ಮಾಡಿದ್ದು ಅದು ಪಾಸ್ಟಲ್ಲಿ ಆಗೋಯಿತು ಅಲ್ವಾ? ಆ್ಯಂಡ್ ಯಾರೋ ನಿಮಗೆ ಖುಷಿ ಪಡಿಸಿದ್ರು ಅದನ್ನು ಪಾಸ್ಟಲ್ಲಿ ಆಗೋಯಿತು. ಯಾರೋ ನಿಮಗೆ ಮೋಸ ಮಾಡಿದ್ರು ಅದನ್ನು ಹಿಂದೆಗಡೆನೇ ಆಗೋಯಿತು, ರೈಟ್? ನಿಮ್ಗೆ ಏನೇನು ಅನುಭವಿಸ್ತಿದ್ರು ಈಗ ಅದ್ಯಾವುದು ಇವಾಗಿಲ್ಲ. ಯೋಚನೆ ಮಾಡಿ ಕಾನ್ಷಿಯಸ್ ಆಗಿ, ನೀವು ಇವಾಗ ಏನೇನು ಕಷ್ಟಪಡ್ತಿದ್ದೀರಾ, ಏನೇನು ಯೋಚನೆ ಮಾಡ್ತಿದ್ದೀರಾ, ಅದು ಈ ಕ್ಷಣದಲ್ಲಿ ಏನೂ ಇಲ್ಲ, ಎಲ್ಲ ಆಗೋಗಿರೋದು. ಆ್ಯಂಡ್ ನೀನು ಅಳ್ತಾ ಕೂತಿದ್ಯಾ, ಬೇಜಾರಾಗಿದೆಯಾ, ಬಿಕಾಸ್ ಏನೋ ಒಂದು ಆಯಿತು ಅಂತ. ಹಾಗಾದ್ರೆ ಇವಾಗ ಈ ಪ್ರೆಸೆಂಟ್ ಮೂಮೆಂಟು, ಓಕೆ, ನಾಳೆ ದಿನ ಯೋಚನೆ ಮಾಡ್ತೀಯ, ನಾಳೆಗೆ ನಾನು ನಾಳೆ ಬದುಕಿರ್ತೀನೋ ಇಲ್ಲ ಸತ್ತೋಗ್ತೀನೋ ನನಗೆ ಗೊತ್ತಿಲ್ಲ. ಓಕೆ, ಬಟ್ ನಾಳೆದು ಯೋಚನೆ ಮಾಡ್ತೀಯ, ಇದೇ ನೋವಲ್ಲಿ ನಾನು ಇರಬೇಕಾ, ಅಥವಾ ನೆನೆ ನೋವನ್ನ ಕ್ಯಾರಿ ಮಾಡ್ತಿದ್ಯಾ. ಬಟ್ ಇವತ್ತಿಂದ ಯಾರು ಯೋಚನೆ ಮಾಡ್ತಿದ್ದಾರೆ? ನಾನು ಹೇಳ್ದಂಗೆ ಆ ಬ್ಯಾಗಲ್ಲಿ ಅಷ್ಟೊಂದು ಕಳ್ಳುಗಳನ್ನ ತುಂಬ್ಕೊಂಡಿದ್ಯಾ, ಬಟ್ ಕ್ಯಾರಿ ಮಾಡ್ತಾನೇ ಇದೆಯಾ ಅಷ್ಟು ವರ್ಷದಿಂದನೂ ಕೂಡ. ಆ್ಯಂಡ್ ಏನು ಸಾಧನೆ ಮಾಡಿದ್ಯಾ ಅಷ್ಟೆಲ್ಲ ಹೊತ್ಕೊಂಡು ಬಂದು? ನಿನ್ನ ತಲೆಯಲ್ಲಿ ಏನಿದೆ? ಬಿಟ್ಟೋದ್ರು ಏನು ಇನ್ನೂ ಅದೇ ಬಗ್ಗೆ ಯೋಚನೆ ಮಾಡ್ತಾ ಕೂತಿದ್ಯಾ? ಅವ್ರು ಹಂಗೆ ಇದ್ದಾರೆ, ಯೋಚನೆ ಮಾಡ್ತಿದ್ದಾರಾ? ನೀನು ಖುಷಿ ಪಡಿಸಿದವರು ಕೂಡ ಬಿಟ್ಟೋದ್ರು, ಈಗಲೂ ಹಂಗೆ ಇದ್ದಾರಾ? ಸಿ, ಎವ್ರಿಬಡಿ ವೆಂಟ್, ಬಟ್ ಉಳ್ಕೊಂಡಿದ್ದು ಒಬ್ಬರೇ ಇವಾಗ. ಆ್ಯಂಡ್ ದಟ್ಸ್ ಯು. ನೀನು ಉಳ್ಕೊಂಡೆ, ಬಟ್ ನೀನಿನ್ನೂ ಅಲ್ಲೇ ಇದೆಯಾ. ಜಗತ್ತಿಗೆ ಮಾತ್ರ ನೀನು ಎದುರುಗಡೆ ಕಾಣಿಸ್ತಿದ್ಯಾ ಅಷ್ಟೆ, ನಿನ್ನ ದೇಹ ಮಾತ್ರನೇ ಕಾಣಿಸ್ತಾ ಇದೆ. ಬಟ್ ಡೀಪಾಗಿ ನೋಡಿದರೆ ಬಂಗಾರ, ನೀನು ಇಲ್ಲಿ ಇಲ್ಲವೇ ಇಲ್ಲ. ನೀನು ಎಷ್ಟೋ ವರ್ಷಗಳ ಹಿಂದೆ ಇದೆಯಾ, ಅಥವಾ ನೆನ್ನೆ ಮೊನ್ನೆ ಆಗಿದ್ದ ಘಟನೆಗಳಲ್ಲಿ ನಿಂತ್ಕೊಂಡಿದ್ಯಾ ಇನ್ನೂ ಕೂಡ. ನೀನು ಅಂದಿದ್ದು ಮಾತಿಗೆ ಬೇಜಾರು ಮಾಡ್ಕೊಂಡಿದ್ಯಾ, ಅಥವಾ ಅವ್ರು ಯಾರೋ ಅಂದಿದ್ದು ಮಾತಿಗೆ ನೀನು ಬೇಜಾರು ಮಾಡ್ಕೊಂಡಿದ್ಯಾ, ರೈಟ್? ಆ್ಯಂಡ್ ಇನ್ನೊಂದು ಅನಿಸುತ್ತಲ್ವ ನಿನಗೆ ಯಾವಾಗಲೂ ಕೂಡ, ನಾನು ಟಯರ್ಡ್ ಆಗಿದ್ದೀನಪ್ಪ, ನಂಗೆ ಬೇಗ ಸುಸ್ತಾಗ್ಬಿಡುತ್ತೆ ಅಂದ್ಬಿಟ್ಟು. ಓಕೆ, ಜಸ್ಟ್ ರೈಸ್ ಯುವರ್ ಹ್ಯಾಂಡ್. ಯಾರಿಗೆಲ್ಲ ಬೇಗ ಸುಸ್ತಾಗುತ್ತೆ ಅಂತ ಅನಿಸುತ್ತೆ ಪ್ರತಿದಿನದಲ್ಲಿ?
ಸೊ ಸುಮಾರು ಜನಕ್ಕೆ ಅನಿಸುತ್ತೆ ಅಲ್ವಾ ಬೇಗ ಸುಸ್ತಾಗುತ್ತೆ. ಏನಕ್ಕೆ ಸುಸ್ತಾಗುತ್ತೆ ಬೇಗ ಅದು ಗೊತ್ತಾ? ಏನಕ್ಕೆ ಸುಸ್ತಾಗುತ್ತೆ? ಬಿಕಾಸ್ ಅಷ್ಟು ಭಾರ ಕ್ಯಾರಿ ಮಾಡ್ಕೊಂಡೇ ಬಂದಿದ್ದೀರಾ ಅಲ್ವಾ? ಕ್ಯಾರಿ ಮಾಡ್ಕೊಂಡು ಬಂದರೆ ಸುಸ್ತಾಗದೇ ಇರುತ್ತಾ? ಟೆಲ್. ಕ್ಯಾರಿ ಮಾಡ್ಕೊಂಡು ಬರ್ತಿದ್ದೀವಿ ಅಂದರೆ ಸುಸ್ತಾಗಲೇಬೇಕು. ನನಗೆ ಅಷ್ಟು ಭಾರ ಹೊತ್ಕೊಂಡು ಬರ್ತಿದ್ದೀನಿ ನಾನು ಆ್ಯಂಡ್ ಎವ್ರಿ ಟೈಮ್. ಸೊ ಬ್ಯಾಗ್ ಭಾರ ಇದೆ, ನನಗೆ ಗೊತ್ತು. ನನ್ನ ಎಮೋಷನ್ಸ್ಗಳು ನನಗೆ ಆಗ್ತಾಯಿಲ್ಲ, ಭಾರ ಇದೆ. ಹಾಗೆ ಲಕ್ಷ್ಮಿ ಹೇಳ್ದಂಗೆ ಅಷ್ಟೆಲ್ಲ ನೋವುಗಳನ್ನ ನಾವು ಹೊತ್ಕೊಂಡು ಹೋಗ್ತಾನೆ ಇದ್ದೀವಿ. ಮನ್ಸಿಗೆ ಸುಸ್ತು ಅನಿಸೋದು ಅಂದಮೇಲೆ ಬಾಡಿಗೆ ಅನಿಸುತ್ತೆ, ಅದು ಬೇರೆ ದಾರಿ ಇಲ್ಲ. ನಿಮ್ಗೆ ಮನ್ಸಿಗೆ ಸುಸ್ತಾಯಿತು ಅಂದಮೇಲೆ ನೀವು ಆರಾಮ್ಸೆ ಇರ್ತೀರಾ? ದೇಹ ನಿಮಗೆ ಸಪೋರ್ಟ್ ಮಾಡುತ್ತಾ? ಓಕೆ, ನಿನಗೆ ಮನ್ಸು ಬೇಜಾರಾಯ್ತಪ್ಪ, ಮಲ್ಕೊಳ್ತೀಯ ನೆಮ್ಮದಿಯಾಗಿ, ನಿನ್ನ ದೇಹಕ್ಕೆ ರೆಸ್ಟ್ ಬೇಕಾಗಿರುತ್ತೆ, ಆದರೂ ಬಿಡಲ್ಲ ತಾನೆ ದೇಹನ. your mind is controlling your body, right? ಸೊ ಇಟ್ಸ್ ಈಸಿ ಲೈಫ್. ಸಿ ಹೌ ಬ್ಯೂಟಿಫುಲ್ ಇಟ್ ಇಸ್. ಇವಾಗ ಲೈಫು, ನಾನು ಇವತ್ತು ಚೆನ್ನಾಗಿರ್ಬೋದು, ಈ ಕ್ಷಣದಲ್ಲಿ ನಾನು ಎಲ್ಲನೂ ಅನುಭವಿಸ್ಬೋದು. ಬಟ್ ನನ್ನ ಬುದ್ಧಿಗೆ ನಾನು ಯಾವುದೋ ಮೊನ್ನೆ ಆಗಿರೋ ಘಟನೆಗಳು ನೆನೆಸ್ಕೊಂಡು ಕೂತಿದ್ದೀನಿ ಹತ್ಕೊಂಡು. ಆ್ಯಂಡ್ ಅವನೋ ಬಿಟ್ಟು ಹೋಗಲಿ, ಇವಳು ಯಾರೋ ಬಿಟ್ಟು ಹೋಗಲಿ. ಕಳ್ಕೊಳ್ತಿರೋದು ಯಾರು? ನೀವೆಲ್ಲರೂ ಕಳ್ಕೊಳ್ತಿರೋದು ಅವ್ರನ್ನ ಅಂದ್ಕೊಂಡಿದ್ದೀರ. ಕಳ್ಕೊಳ್ತಿರೋದು ಅವ್ರನ್ನೆಲ್ಲ, ನಿಮ್ಮನ್ನು. ಕೇವಲ ನಿಮ್ಮನ್ನು ಮಾತ್ರನೇ ಕಳ್ಕೊಳ್ತಿದ್ದೀರ. ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದು ತಪ್ಪು ಮಾಡ್ತಿರೋದು ಏನು ಗೊತ್ತಾ ನೀವು? ನೋ ವಾಟ್, ನನ್ನನ್ನು ನಾನು ಕಂಡುಕೊಳ್ಬೇಕು ಅನ್ನೋ ಒಂದಂತೂ ಮೈಂಡಲ್ಲಿಲ್ಲ. ನಾನು ಯಾರು ಅನ್ನೋದು ನನಗೆ ಗೊತ್ತಿಲ್ಲ. ಓಕೆ. ಆ್ಯಂಡ್ ಇನ್ನೊಬ್ರು ಏನೆಲ್ಲ ಹೇಳ್ತಿದ್ರೆ ಅದಕ್ಕೊಂದು ವ್ಯಾಲಿಡೇಷನ್. ಅವ್ರು ಹೇಳಿದ್ರೇ ಸರಿ, ಅವರಿದ್ರೇ ಸರಿ, ಈ ರೀತಿ ಯೋಚನೆಗಳು. ಓಕೆ. ಆ್ಯಂಡ್ ಅಗೇನ್ ಕ್ಯಾರಿ ಮಾಡ್ತಿರುವಂಥ ಸಾವಿರಾರು ವಿಷಯಗಳು ನಿಮ್ಮ ಮೈಂಡಲ್ಲಿ. ಆ್ಯಂಡ್ ನೀವು ಏನೆಲ್ಲ ಕ್ಯಾರಿ ಮಾಡ್ತಿದ್ದೀರಾ ಅದು ಈ ಕ್ಷಣದಲ್ಲಿ ನಡೀತಾನೇ ಇಲ್ಲ. 7:25 ಇವಾಗ 7:25 ಏನು ನಡಿಬೇಕು ಅದು ತಾನೇ ನಡಿಬೇಕು. ಈ ಕ್ಷಣದಲ್ಲಿ ಏನಾಗ್ತಿದೆ ಅದು ತಾನೇ ಮೈಂಡಲ್ಲಿ ಇರಬೇಕು. ನಿಮ್ಮ ಮೈಂಡಲ್ಲಿ ಏನಿದೆ ಇವಾಗ? ನಮಗೇನೆ ಬೇಜಾರಾಗಲ್ವೇನ್ರೋ? ನಾವಿನ್ನೂ ಅಲ್ಲಿ ಉಳ್ಕೊಂಬಿಟ್ಟಿದ್ದೀವಿ. ಎಷ್ಟು ಆರಾಮಾಗಿ ಮುಂದೆ ಬರ್ಬೋದು. ಇದನ್ನು ನಾವು ಅನುಭವಿಸ್ಬೇಕಿತ್ತು, ರೈಟ್? ಆ್ಯಂಡ್ ಭಾರ ಹೊತ್ಕೊಂಡು ತಿರುಗ್ತಿದ್ದೀವಿ, ಎಲ್ಲಿಗೆ ಹೋಗ್ತಿದ್ದೀವಿ ಅನ್ನೋದೇ ಗೊತ್ತಿಲ್ವಲ್ಲ. ಸರಿ, ಒಂದು ಇಟ್ಕೊಳ್ಳೋಣ ಮೈಂಡಲ್ಲಿ, ಏನಂತ? ಸರಿ, ನನಗೆ ಬೇರೆ ದಾರಿ ಇಲ್ಲ, ನಾನು ಬ್ಯಾಗ್ ಹೊತ್ಕೊಂಡು ಹೋಗ್ತಿದ್ದೀನಿ ಅಂತ. ಆದರೆ ಬ್ಯಾಗ್ನ ಎಲ್ಲಿಗೆ ಹೊತ್ಕೊಂಡು ಹೋಗ್ತಿದ್ದೀನಿ ಇವಾಗ? ಆ ಭಾರನೆಲ್ಲ ತೊಗೊಂಡು ಗುರಿ ಏನಾದರೂ ಇದೆಯಾ? ನಂಗೆ ಕಾಣಿಸ್ತಿದ್ದೀರಾ? ನೀವು ರಿಯಾಕ್ಟ್ ಮಾಡ್ಬೋದು. ಅಂಡ್ ಯಾರೆಲ್ಲ ಕ್ಯಾಮ್ರಾ ಆನ್ ಮಾಡಿಲ್ಲ ದಯವಿಟ್ಟು ಆನ್ ಮಾಡಿ. ಓಕೆ, ನಾನು ನೆನಪಲ್ಲಿ ಇಟ್ಕೊಳ್ಬೋದು ನಿಮ್ಮನ್ನು. ದೀಪ ಯಾರಂತ ನೆನಪಿಟ್ಕೊಳ್ಬೋದು, ಗೀತಾ ಯಾರಂತ ನಂಗೆ ನೆಕ್ಸ್ಟ್ ಟೈಮ್ ನೆನಪಿರುತ್ತೆ. ಓಕೆ, ಭಾಗ್ಯ ನೆನಪಿರ್ತಾರೆ, ಓಂಕಾರ ನೆನಪಿರ್ತಾನೆ, ಹೇಮಾ, ಅಕ್ಷತಾ. ಸೊ ನೀವು ಕ್ಯಾಮ್ರಾ ಆನ್ ಮಾಡಿದಾಗ ಅಟ್ಲೀಸ್ಟ್ ನಂಗೆ ನೆಕ್ಸ್ಟ್ ಟೈಮ್ ಬಂದಾಗ ಓಕೆ ನೆನಪಿದೆ, ಇದಾದರೂ ಬರುತ್ತೆ. ಓಕೆನಾ? ಸೊ ರಿಮೆಂಬರ್, ಇಷ್ಟೆಲ್ಲ ಕ್ಯಾರಿ ಮಾಡ್ತಿದ್ದೀವಿ. ಮಾಡ್ರೋ, ನೀವು ಓದ್ಕೊಂಡು ತಿರುಗಾಡ್ರೋ ಜೀವನ ಪೂರ್ತಿ, ನನಗೇನು ಬೇಜಾರಿಲ್ಲ. ಆದರೆ ಒಂದು ಪ್ರಶ್ನೆ, ಕ್ಯಾರಿ ಮಾಡ್ತಿದ್ದೀರಾ ಎಲ್ಲಿಗೆ? ಯಾರಾದರೂ ಆನ್ಸರ್ ಮಾಡಿ. ಎನಿವನ್, ನಿಮಗೆ ಧೈರ್ಯ ಇದ್ದರೆ ಅಥವಾ ನಿಮಗೆ ಗೊತ್ತಿದ್ದರೆ, ಹಾಗೆ ಎಲ್ಲಿಗೆ ಆ ಬರ್ಡನ್ಸ್ಗಳು, ಓಕೆ, ಆ ನೋವುಗಳನ್ನೆಲ್ಲ ಎಲ್ಲಿಗೆ ಎತ್ಕೊಂಡು ಹೋಗ್ತಿದ್ದೀರಾ? ಆನ್ಸರ್ ಮೀ. ಹೇಳಿ ಬಂಗಾರ. ಫ್ಯೂಚರ್ಗಾ? ಓಕೆ, ಏನು ಮಾಡೋಕ್ಕೆ ಮಂಜುಳಾ? ಫ್ಯೂಚರ್ಗೆ ತೊಗೊಂಡೋಗ್ಬಿಟ್ಟು ಏನು ಮಾಡ್ತಿದ್ದೀರಾ ಅದನ್ನು? ಓಕೆ, ಅದನ್ನ ಎತ್ಕೊಂಡೋಗಿ ಮಾರಿದ್ರೆ ಯಾರ ಹತ್ರನಾದರೂ ಏನಾದರೂ ಕೊಡ್ತಾರಾ? ಏನಾದರೂ ಲಾಭ ಇದೆಯಾ? ಹೋಗ್ಲಿ, ಅದೆಲ್ಲ ಎತ್ಕೊಂಡು ತಿರುಗಾಡ್ತೀರಿ, ಏನಾದರೂ ಲಾಭ ಇದೆಯಾ? ಏನಕ್ಕೆ ಕ್ಯಾರಿ ಮಾಡ್ತಿದ್ದೀರಾ? ಗೊತ್ತಿಲ್ಲದೆ ತೊಗೊಂಡು ಹೋಗ್ತಿದ್ದೀವಿ. ಅದಾದರೂ ಗೊತ್ತಿಲ್ಲದೆ ತೊಗೊಂಡು ಹೋಗ್ತಿದ್ದೀವಿ ಅನ್ನೋದು ಗೊತ್ತಾಯ್ತಲ್ವ? ಅದು ಖುಷಿಯಾಗಿರ್ಬೇಕು ನಾವು. ಎಷ್ಟೋ ಜನಕ್ಕೆ ಅದೂ ಗೊತ್ತಿರೋದಿಲ್ಲ. ದಿಸ್ ಇಸ್ ಕ್ಯಾರಿ, ರೈಟ್? ಆಕ್ಚುಲಿ ಅದು ಗೊತ್ತಿರಲ್ಲ, ಹೊತ್ಕೊಂಡ್ ತಿರ್ಗ್ತಾನೆ ಇರ್ತೀವಿ ಅದ್ರ ಪಾಡಿಗೆ. ಅದು ನಮ್ಗೆ ಏನ್ ಅನ್ಸುತ್ತೆ ಅದನ್ನ ಹೊತ್ಕೊಂಡ್ ತಿರ್ಗ್ತಾನೆ ಇರ್ತೀವಿ ಅಷ್ಟೇ. ನಾವು ಅದಕ್ಕೆ ಹಿಂಗಿರೋದು ಎಲ್ಲರೂ. ಹೆಂಗಿರ್ಬೋದು ನಾವೆಲ್ಲ? ಬಡತನ ಅಂತ ಒದ್ದಾಡ್ತೀವಿ. ಬಡತನ ಎಲ್ಲಿದೆಯಲ್ಲೋ ಮುರೋತ್ ಊಟ ಸಿಗ್ತಿದೆಯಾ? ನಾವೇ ಶ್ರೀಮಂತರು ಕಂಡ್ರು.
ಆಮೇಲೆ ದುಡ್ಡು ಮಾಡ್ಕೊಳ್ಳೋಣ ನಿಧಾನಕ್ಕೆ. ಇವತ್ತು ಯಾರೆಲ್ಲ ಶ್ರೀಮಂತರಾಗಿದ್ದಾರೆ ಅವ್ರು ಫಸ್ಟು ಫೋಕಸ್ ಮಾಡಿದ್ದು 3 ಹೊತ್ತು ಊಟ ತೊಗೊಳೋದ್ರ ಬಗ್ಗೆ, ಸಿಗ್ತಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ. ಬಡತನ ಅನ್ನೋದೊಂದು ಯೋಚನೆ, ಬಡತನ ಅನ್ನೋದು ಬದುಕಲ್ಲ, ಬಡತನ ಅನ್ನೋದು ಎಮೋಷನ್ಸ್ ಅಲ್ಲ. ಓಕೆ, ಇಟ್ ಈಸ್ ಜಸ್ಟ್ ಒಂದು ಯೋಚನೆ ಅಷ್ಟೇ. ಸೊ ನಾನು ಅದನ್ನು ಕಾನ್ಷಿಯಸ್ ಆಗಿ ಇಗ್ನೋರ್ ಮಾಡ್ತಾ ಬರ್ಬೇಕು. ಅದು ಯೋಚನೆ, ನಾನು ಬಡವ ಅಲ್ಲ, ನಾನು ಶ್ರೀಮಂತನೇ ಅಂದ್ಕೊಳ್ಳಿ. ಬಡವ ಅಂದ್ಕೊಂಡು ಬಡವ್ರ ಥರನೇ ಇದ್ದೀರಾ ಅಂದ್ಕೊಳ್ಳಿ ಶ್ರೀಮಂತರು ಅಂತ. ಆಗಲಿಲ್ಲ ಅಂದರೂ ಬಡವ್ರೆ ತಾನೇ ನೀವು. ಈಗ ಶ್ರೀಮಂತ ಅಂದ್ಕೊಂಡು ಶ್ರೀಮಂತ ಆಗಲಿಲ್ಲ ಅಂದರೂ ಬಡವರಾಗೇ ಇರ್ತೀರಾ. ಇರಿ ಹಂಗಂತ ಬಡವ ಅಂತ ಅಂದ್ಕೊಂಡು ಯಾಕೆ ಬಡವನ ಥರ ಇರ್ತೀರಾ? ವಾಟ್ ಇಫ್ ನಿಮ್ಮ ಲಕ್ ಬದಲಾಗಿ ಶ್ರೀಮಂತರಾಗ್ಬಿಟ್ರೆ? ಟು ಬಿ ಫ್ರ್ಯಾಂಕ್, ನಾವು ಅಂದ್ಕೊಂಡಿದ್ದೆ ನಾವು ಆಗೋದು. ಇಷ್ಟು ದಿನ ನೀವು ಬಡವ್ರು ಅಂದ್ಕೊಂಡಿದ್ದೀರಾ, ಹಂಗೆ ಇದ್ದೀರಾ. ಶ್ರೀಮಂತರಾಗಿ. ಯಾರೂ ಬೇಡ ಅಂದಿಲ್ಲ. ನಿಮ್ಮ ಲೈಫ್ನ ಯಾರೂ ಬದಲಾಗಬೇಡಿ ಅಂತಂದಿಲ್ಲ. ನಿಮ್ಮ ಲೈಫಲ್ಲಿ ನೀವಷ್ಟೇ ಬದಲಾಗ್ತಿಲ್ಲ. ರಿಮೆಂಬರ್ ಕಂದ, ನೀನು ಇಡೀ ಬದುಕನ್ನು ಹೊತ್ಕೊಂಡು ತಿರುಗಾಡ್ತಿಲ್ಲ. ನೀವು ಹೊತ್ಕೊಂಡು ಹೋಗ್ತಿರೋದೇನು ಹೇಳು? ನೆನ್ನೇನು ಮಾತ್ರ. ಇಡೀ ಬದುಕನ್ನು ಹೊತ್ಕೊಂಡು ಹೋಗ್ತಿಲ್ಲ ನೀನು, ಬರೀ ನೆನ್ನೆ ನೋವುಗಳನ್ನ ಮಾತ್ರ ಹೊತ್ಕೊಂಡು ಹೋಗ್ತಿದ್ದೆ. ಆ್ಯಂಡ್ ಯಾರು ಹೇಳಿದ್ದು ನಿನಗೆ ಫಸ್ಟ್ ಆಫ್ ಆಲು ಹೊತ್ಕೊಂಡು ಹೋಗೋಕ್ಕೂ ಯಾರು ಹೇಳಿಲ್ಲ. ಓಕೆ, ಆ್ಯಂಡ್ ಎಲ್ಲಿಗೆ ಹೋಗಬೇಕು ಅನ್ನೋದು ನಿನಗೆ ಗೊತ್ತೇ ಇಲ್ಲ. ಯಾಕೆ ಹೊತ್ಕೊಂಡು ಹೋಗ್ತಿದ್ಯಾ ಅನ್ನೋದೇ ನಿಂಗೆ ಗೊತ್ತಿಲ್ಲ. ಏನೂ ಗೊತ್ತಿಲ್ಲ. ಸುಮ್ಮನೆ ನೆನ್ನೆದು ಎತ್ಕೊಂಡು ಹೋಗ್ತಿದ್ಯಾ, ನಾಳೆಗೇನೋ ಬದಲಾವಣೆ ಆಗುತ್ತೆ. ಏನೂ ಆಗಲ್ಲ, ಇದ್ದಂಗೆ ಇರ್ತೀಯ. ಮಿಕ್ದವರೆಲ್ಲ ಚೆನ್ನಾಗಿ ಆಗ್ತಿರ್ತಾರೆ. ಸೀರಿಯಸ್ಲಿ ಇದೇ ಆಗೋದು. ಇದು ಬಿಟ್ಟರೆ ಏನೂ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಹ್ಯಾವ್ ದಿಸ್ ಇನ್ ಯೋರ್ ಮೈಂಡ್ ಆಲ್ವೇಸ್. ಕಾನ್ಷಿಯಸ್ ಆಗಿ ಬದುಕೋದನ್ನು ಕಲಿಬೇಕು. ನನ್ನ ಯೋಚನೆಗಳ ಮೇಲೆ ನಂಗೆ ನಿಗಾ ಇರಬೇಕು, ನನ್ನ ಎಮೋಷನ್ಸ್ಗಳ ಮೇಲೆ ನನಗೆ ನಿಗಾ ಇರಬೇಕು. ನಾನು ಏನು ಯೋಚನೆ ಮಾಡ್ತಿದ್ದೀನಿ, ನನಗೆ ಖುಷಿ ಆಯಿತಾ ಈ ಯೋಚನೆಗಳಿಂದ ಗೊತ್ತಾಗ್ಬಿಡ್ಬೇಕು ನನಗೆ. ಓಕೆ, ಅವ್ರೇನೋ ಮಾತಂದ್ರು, ನಂಗೆ ಬೇಜಾರಾಗ್ತಿದ್ಯಾ? ನೋ, ಆ ಮಾತು ಇಗ್ನೋರ್ ಮಾಡ್ತೀನಿ, ನನಗೆ ಆ ಎಮೋಷನ್ ಕೂಡ ಬೇಡ. ಕಾನ್ಷಿಯಸ್ ಡಿಸಿಷನ್ ಅಷ್ಟೇ ಇದು ಕೆಟ್ಟದ್ದು ಏನೂ ಅಲ್ಲ, ತುಂಬ ದೊಡ್ಡದು ಏನೂ ಅಲ್ಲ, ಅಥವಾ ಇದು ಆಗೋದೇ ಇಲ್ಲ ಅನ್ನೋಂಗೂ ಏನೂ ಇಲ್ಲ. ಫಸ್ಟ್ ನನಗೆ ಏನು ಬೇಕು ಅನ್ನೋದು ಗೊತ್ತಿರಬೇಕು. ದೆನ್ ಐ ಕ್ಯಾನ್ ಸಿ ದ ಮ್ಯಾಜಿಕ್, ಐ ಕ್ಯಾನ್ ಮೇಕ್ ಮ್ಯಾಜಿಕ್ಸ್. ನಂಗೆ ಏನು ಬೇಕು ಅನ್ನೋದೇ ಗೊತ್ತಿಲ್ವಲ್ಲ, ಸುಮ್ಮನೆ ಎತ್ಕೊಂಡು ಓಡಾಡ್ತಿದ್ದೀವಿ. ಆ್ಯಂಡ್ ಇಳಿಸೋಕ್ಕೆ ರೆಡಿ ಇಲ್ಲ. ಇನ್ನೊಂದು, ಓಕೆ, ಇವಾಗ ನಿಮ್ಮೆಲ್ಲರಿಗೂ ಗೊತ್ತಾಯಿತು ಏನು ಎತ್ಕೊಂಡು ಹೋಗ್ತಿದ್ದೀರಾ ಅಂತ. ಎಷ್ಟು ಜನ ಇಳ್ಸೋಕ್ಕೆ ರೆಡಿ ಇದ್ದೀರಾ ಇವಾಗ? ಎಷ್ಟು ಜನಕ್ಕೆ ಹಳೆ ನೆನಪಲ್ಲೇ ಇರಬೇಕು ಅನ್ನೋದಿದೆ? ಎಷ್ಟೊಂದು ಜನ ಹೆಣ್ಮಕ್ಳು ಗಂಡ್ಮಕ್ಳು ಸೀರಿಯಸ್ ಆಗಿ ಹೇಳ್ತೀನಿ, ಎಷ್ಟು ಬೇಜಾರಾಗ್ಬಿಡುತ್ತೆ ಅಂದರೆ ನಮಗೇನೆ, ಬಿಟ್ಬಿಟ್ಟು ಮುಂದೆಗೆ ಹೋಗ್ರೆ, ಇಲ್ಲ ಅಣ್ಣ ನಾನು ಅದೇ ನೆನಪಲ್ಲಿ ಬದುಕ್ಬಿಡ್ತೀನಿ, ಆದರೆ ನಾನು ಹೀಗೆ ಇದ್ಬಿಡ್ತೀನಿ ಅಂದ್ಬಿಡ್ತಾರೆ. ಏನು ಮಾಡೋಕ್ಕೆ? ಹಂಗೆ ಇದ್ದರೆ ಯಾರು ಮೂಸ್ ನೋಡ್ತಾರೆ? ಯಾರೂ ಕೇರ್ ಮಾಡಲ್ಲ. ನೀನು ಹಂಗೆ ಇದ್ದರೆ ಹಂಗೆ ಇರ್ತೀಯ ಅಷ್ಟೇ. ನೀನು ಬದುಕಬೇಕಾ, ಚೆನ್ನಾಗಿ ಅನುಭವಿಸ್ಬೇಕಾ, ಲಕ್ಸುರಿಯಾಗಿರಬೇಕಾ, ಶ್ರೀಮಂತರಾಗಬೇಕಾ, ಕೇಳಿದೆಲ್ಲ ಪಡ್ಕೋಬೇಕಾ, ಅನುಭವಿಸ್ಬೇಕಾ? ಯು ಟೇಕ್ ಯೋರ್ ಡಿಸಿಷನ್. ನೀ ಆ ಡಿಸಿಷನ್ ತೊಗೊಳ್ಬೇಕು. ನಾನು ಹಿಂಗೆ ಇರ್ತೀನಿ ಅಂದರೆ ನಿನ್ನ ಇಷ್ಟ ಅದು. ಇವತ್ತು ನಾನು ಕ್ಲಾಸ್ ಮಾಡ್ತಿದ್ದೀನಿ, ಓಕೆ, ಹೇಳ್ಕೊಡ್ತಿದ್ದೀನಿ, ಕಲಿಯೋರು ಕಲ್ತ್ಕೊಳ್ತಾರೆ, ಇಲ್ಲ ಅಂದರೆ ಇಲ್ಲ, ರೈಟ್. ಬಟ್ ಕಂದ, ನಮ್ಮ ಪ್ರಯತ್ನ ನಾವು ಮಾಡಿಬಿಡ್ಬೇಕು. ನೀವೂ ಅಷ್ಟೇ. ಈಗ ನೀವು ಬದಲಾಗಬೇಕು ಅಲ್ವಾ? ಪ್ರಯತ್ನ ಮಾಡಿ ನೋಡ್ಬಿಡೋಣ. ಅಡುಗೆ ಮಾಡಬೇಕಾ? ಮಾಡಿ ನೋಡ್ಬಿಡೋಣ. ಚೆನ್ನಾಗಿಲ್ಲದೆ ಇರಲಿ. ಈಗ ನಿಮ್ಮಲ್ಲೇ ಎಷ್ಟು ಜನ ಅಡುಗೆ ಮಾಡ್ತೀರಾ? ಮೊದಲನೇ ದಿನ ಚೆನ್ನಾಗಿತ್ತಾ? ನಿಮಗೆ ತಿನ್ನೋಕ್ಕಾಗಲಿಲ್ಲ ಅದು. ಮೇ ಬಿ ಕೆಲವೊಬ್ರಿಗೆ ಫಸ್ಟ್ ಟೈಮ್ ಚೆನ್ನಾಗಿ ಮಾಡಿಬಿಟ್ಟಿರ್ತೀರ, ಆಮೇಲೆ ಹೋಗ್ತಾ ಎಡವಟ್ ಆಗಿರುತ್ತೆ. ಬಟ್ ರಿಮೆಂಬರ್, ಎಲ್ಲದಕ್ಕೂ ಕೂಡ ಸಮಯ ಬೇಕು ಚೆನ್ನಾಗಿ ಆಗೋದಕ್ಕೆ. ಮೊದಲನೇ ಸರಿ ಚೆನ್ನಾಗಿ ಬಂದ್ರೂ ಕೂಡ ಅದು ಪರ್ಫೆಕ್ಟಾಗಿ ಬರಬೇಕು. ನೆಕ್ಸ್ಟ್ ಟೈಮ್ ಕೂಡ ನೀವು ಪರ್ಫೆಕ್ಟ್ ಮಾಡಬೇಕು ಅನ್ನೋದಕ್ಕೆ ಪ್ರಾಕ್ಟೀಸ್ ಇರಬೇಕು. ನಾವೆಲ್ಲ ಮಾಡ್ತಿದ್ದೀವೋ ಲೈಫಲ್ಲಿ, ಬಟ್ ನಮ್ಮ ಮನಸ್ಸಿನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದನ್ನು ಪ್ರಾಕ್ಟೀಸ್ ಮಾಡ್ತಿಲ್ಲ. ಓಕೆ, ನನಗಿವಾಗ ಕೈ ಎತ್ತಿ ಸತ್ಯವಾಗಿ ಹೇಳಬೇಕು, ರಾತ್ರಿ ಮಲ್ಕೊಂಡಾಗ ಯಾರು ನಿಮ್ಮ ದಿಂಬನ್ನೆಲ್ಲ ಒದ್ದೆ ಮಾಡ್ತೀರ ಹೊತ್ತು? ಸತ್ಯ ಹೇಳ್ಬೇಕು ನನಗೆ. ಅಟ್ಲೀಸ್ಟ್ ವಾರದಲ್ಲಿ ಒಂದಿನ ಏನಾದರೂ ನೆನೆಸ್ಕೊಂಡು ಏನಕ್ಕೆ ಹತ್ತಿರಿ? ಮೊದಲೆಲ್ಲ ಹೇಳ್ತಿದ್ದೆ, ಬಟ್ ನಿಮ್ಮ ವಿಡಿಯೋಗಳು ನೋಡಿದ್ರಿಂದ ಇವಾಗೆಲ್ಲ ಕಲ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಮೋಸ್ಟ್ ವೆಲ್ಕಮ್. ಥ್ಯಾಂಕ್ ಯು. ಓಕೆ, ಸೊ ಇಷ್ಟೊಂದು ಜನ ಅಳ್ತೀರಾ ನೀವು. ಆ್ಯಂಡ್ ಏನಕ್ಕೆ?
ವೆರಿ ಗುಡ್ ತೇಜು. ಏನಕ್ಕೆ ಅನ್ನೋದು ಗೊತ್ತಿಲ್ಲ ನಿಮಗೆ, ಸುಮ್ಮನೆ ಗೇಳೆ 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 ಅಂತ ಹೇಳೋದು. ನಿಮ್ಗೆ ಉತ್ತರ ನೀವು ಹುಡ್ಕೊಂಡ್ರು ನಿಮ್ಮ ಹತ್ರ ಉತ್ತರ ಇಲ್ಲ ಹಾಕೊಂಡ್ರು ಏನು ಕೇಳ್ತಿದ್ದೀರಾ ಅಂತ. ಮತ್ತೆ ಎದ್ಬಿಟ್ಟು ಇವಾಗ ಏನು ಮಾಡ್ತೀರಾ, ಅಳ್ತೀರಾ ಅಲ್ವ ರಾತ್ರಿ ಹೊತ್ತು, ಮತ್ತೆ ಎದ್ಬಿಟ್ಟು ಬೆಳಗ್ಗೆ ಏನು ಮಾಡ್ತೀರಾ, ನಿಮ್ಮ ಕೆಲಸಗಳಲ್ಲಿ ನೀವು ಬ್ಯುಸಿಯಾಗಿ ಹೋಗ್ತೀರಾ, ಕರೆಕ್ಟಾ? ನೀವೇನು ನಿಮಗೆ ಸ್ಪೇಸ್ ಸಿಕ್ತು, ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ನೀವು ರಾತ್ರಿ ಒಬ್ಬರೇ ಮಲ್ಕೊಳ್ತೀರಾ, ನಿಮಗೆ ಸ್ಪೇಸ್ ಸಿಕ್ತು, ಅಲ್ಲಿ ನೀವು ಖುಷಿಯಾಗಿರಬೇಕು, ಓಕೆ. ಅಲ್ಲಿ ನೀವು ಖುಷಿಯಾಗಿ ಏನೋ ನಿಮಗೆ ಬೇಕಾಗಿರುವಂಥ ಬುಕ್ಸ್ ಓದೋದಾಗಿರ್ಬೋದು, ಓಕೆ, ಯಾವುದೋ ಒಂದು ಮೂವಿ ನೋಡೋದಾಗಿರ್ಬೋದು, ಅಥವಾ ನಿಮಗೆ ಬೇಕಾದವ್ರ ಜೊತೆ ಒಂದು ಒಳ್ಳೆ ಸಮಯ ಕಳೆಯೋದಾಗಿರ್ಬೋದು, ಮಾತಾಡೋದಾಗಿರ್ಬೋದು, ಇದನ್ನು ಮಾಡಿದ್ರು ಓಕೆ. ಬಟ್ ನಿಮಗೆ ಅಂತ ಸಿಗೋ ಸಮಯ, ನಿದ್ದೆ ಮಾಡೋ ಅಥವಾ ಮಲಗೋ ಅಂಥ ಸಮಯದಲ್ಲಿ ನೀವೇನು ಮಾಡ್ತಿದ್ದೀರಾ ಹೇಳಿ? ಸುಮ್ಮನೆ ಅಳೋದು. ಮಲಗೋ ಸಮಯನೂ ಬೇಡ ನಿಮಗೆ, ಅಳೋಕ್ಕೆ ಅಂತಲೇ ಒಂದು ಸಮಯ ಹುಡುಕ್ತಿರ್ತೀರ ನೀವು. ಡೆಫಿನೆಟ್ಲಿ ಮಾಡಿರ್ತೀರ, ಅಳೋಕ್ಕೆ ಅಂತಲೇ ಸಮಯ ಹುಡುಕ್ತಿರ್ತೀರ. ಯಾರಾದರೂ ಆಚೆ ಹೋದರೆ ಸಾಕಪ್ಪ ಗಳಗಳ ಅಂತ ಎತ್ಬಿಡೋಣ ಅಂದ್ಬಿಟ್ಟು. ಬಟ್ ಸ್ಟಿಲ್ ಆ ಅಳು ಯಾಕೆ ಅನ್ನೋದು ಯಾರಿಗೂ ಅರಿವಿಲ್ಲ. ಸೊ ದಿಸ್ ಇಸ್ ದ ಪ್ರಾಬ್ಲಮ್ ಕಂದ. ವಾಶ್ರೂಮಲ್ಲಿ ಹೇಳೋದು, ನೀರು ಬಿಟ್ಕೊಂಬಿಡೋದು ಸುಮ್ಮನೆ ಜೋರಾಗಿ ಗೆಳ 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 ಅಂತ ಹೇಳೋದು. ಯಾವ ಸುಖಕ್ಕೆ? ಅಲ್ಲಿ ನೀವು ಕಣ್ಣೀರಲ್ಲಿ ಸ್ನಾನ ಮಾಡ್ತೀರಾ, ನೀರಲ್ಲಿ ಸ್ನಾನ ಮಾಡ್ತೀರಾ ನೀವುಗಳು? ಆ್ಯಂಡ್ ಇನ್ನೊಂದು, ಎಲ್ಲರೂ ಸೇಮ್ ಅಲ್ವಾ ನಾವೆಲ್ಲರೂ? ನಾನು ಒಂದು ಟೈಮಲ್ಲಿ ಹೇಳ್ತಿದ್ದೆ, ಅಯ್ಯೋ ನಿಜ ಪಿಲ್ಲೋ ಕವರೆಲ್ಲ ನೀರು ಆಗಿಬಿಡೋದು, ನಂಗೆ ಮನೆಗೊಳಗೇ ಅಂಟಂಟಾಗ್ಬಿಡೋದು, ಹಂಗಿರ್ತಿತ್ತು. ಆ್ಯಂಡ್ ಇಟ್ಸ್ ಬಿನ್ ಲಾಂಗ್ ಬ್ಯಾಕ್. ಆಯಿತು ಒಂದು 7-8 ಇಯರ್ಸ್ ಆಯಿತು ನಾನು ಈ ಪಾತಿಗೆ ಬಂದಮೇಲೆ ಅದೆಲ್ಲ ನೋಡೇ ಇಲ್ಲ ನಾನು. ಅಳು, ದುಃಖ, ಬೇಜಾರು, ನಥಿಂಗ್. ನ್ಯೂಟ್ರಲ್ ಇಲ್ಲ ಹ್ಯಾಪಿ ಅಷ್ಟೇ. ಏನೋ ನಾವು ಹಂಗೆ ಬದುಕೋದಕ್ಕೆ ಅವಕಾಶ ಇದೆ ನಮ್ಮ ಹತ್ರ. ಆಯ್ಕೆಗಳು ನಮ್ಮದು, ನಾವು ಆಯ್ಕೆ ಮಾಡ್ಕೊಳ್ಬೇಕು ನನಗೇನು ಬೇಕು ಅಂತ. ಸರ್ ಗಂಡ ಹೊಡಿತಾನೆ ಸರ್, ಹೆಂಡ್ತಿ ಚೆನ್ನಾಗಿ ನೋಡ್ಕೊಳ್ಳೋಣ, ಸುಮ್ಮನೆ ಯಾರು ಕಿರಿಕ್ ಮಾಡ್ತಾ ಇರ್ತಾಳೆ. ಯಾಕದಾಗುತ್ತೆ? ಬಿಕಾಸ್ ನೀವು ಪವರ್ಫುಲ್ ಆಗಿಲ್ಲ ಅಷ್ಟೇ. ಈಗ ಹೆಂಡತಿ ಆಡಳಿತದಲ್ಲಿ ನೀವಿದ್ದೀರಾ ಅಂದರೆ ನೀನು ಪವರ್ಫುಲ್ ಆಗಿಲ್ಲ. ಇಲ್ವಾ ಗಂಡನ ಆಡಳಿತದಲ್ಲಿ ನೀನಿಲ್ಲ, ಇದೆಯಾ ಅಂತಂದರೆ ನೀನು ಪವರ್ಫುಲ್ ಆಗಿಲ್ಲ. ಇಬ್ರಿಗೂ ಸೇಮ್. ಹ್ಯಾಂಡಲ್ ಮಾಡೋದೇ ಕಲೀಲಿಲ್ಲ. ಸ್ಟಾರ್ಟಿಂಗಿಂದನೇ ಅಡ್ಜಸ್ಟ್ಮೆಂಟ್ಗಳು, ಸ್ಟಾರ್ಟಿಂಗಿಂದನೇ ಏನೋ ಪ್ರೀತಿಲಿ ಸ್ಯಾಕ್ರಿಫೈಸ್ ಮಾಡಿಬಿಡ್ತೀನಿ ನನ್ನನ್ನೇ ಅನ್ನೋ ರೀತಿ. ಏನಪ್ಪ ಪಡ್ಕೊಂಡೆ ನೀನು ಸ್ಯಾಕ್ರಿಫೈಸ್ ಮಾಡಿ ಮಾಡಿ ಮಾಡಿ? ಓಕೆ, ನನ್ನ ಕೈ ಎತ್ತಿ ಇವಾಗ ಎಷ್ಟು ಜನ ಸ್ಯಾಕ್ರಿಫೈಸ್ ಮಾಡಿದ್ದೀರಾ ಲೈಫಲ್ಲಿ? ನಿಮ್ಮ ಕನಸು, ನಿಮ್ಮ ಖುಷಿನೆಲ್ಲ. ಎಲ್ಲ ಎತ್ತುತ್ತೀರಿ. ಇವಾಗ ಇನ್ನೊಂದು ಪ್ರಶ್ನೆ, ಇವಾಗ ಸ್ಯಾಕ್ರಿಫೈಸ್ ಮಾಡಿದ್ರಿ ಅಲ್ವಾ, ಯಾರಿಗೋಸ್ಕರ ಮಾಡಿದ್ರಿ? ಅವರೆಲ್ಲ ನಿಮ್ಮ ಜೊತೆ ಚೆನ್ನಾಗಿದ್ದಾರಾ? ಆ್ಯಂಡ್ ಅವರೆಲ್ಲ ನಿಮಗೆ ಖುಷಿ ಕೊಡ್ತಿದ್ದಾರಾ? ಅವರಿಂದ ನೀವೆಲ್ಲರೂ ಚೆನ್ನಾಗಿದ್ದೀರಾ? ಹೋಗಲಿ, ಅವರೆಲ್ಲ ಇದ್ದಾರಾ? ಓಕೆ, ಇನ್ನೂ ಒಂದು ಪ್ರಶ್ನೆ. ಓಕೆ, ಆ ಮೈಂಡ್ಸೆಟ್ ನಿಮಗಿತ್ತು ಗೊತ್ತಾ? ಫಸ್ಟ್ ಟೈಮ್ ಸ್ಯಾಕ್ರಿಫೈಸ್ ಮಾಡಬೇಕಾದ್ರೆ ಇವ್ರಿಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅನ್ನೋದು, ಆ ಮೈಂಡ್ಸೆಟ್ ಇವಾಗಿದೆಯಾ? ಮತ್ತು ಅದು ಯಾವುದೋ ಪ್ರೀತಿ ಇಲ್ಲ. ಈ ಕಡೆ ನಮ್ಮದು ಫುಲ್ ಟೈಮ್ ಪ್ರೀತಿ ಇಲ್ಲ. ಓಕೆ, ವಿ ಆರ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್. ನಮ್ಗೆ ಬಂದರೆ ನಾವು ಚೆನ್ನಾಗಿ ಪ್ರೀತಿ ಕೊಡ್ತೀವಿ ಅನ್ನೋ ರೀತಿ. ಓಕೆ, ಇಲ್ಲ ಅವ್ರ ಕಡೆಯಿಂದ ಪ್ರೀತಿ ಪಡ್ಕೊಳಕ್ಕೆ ನಮ್ಗೆ ಆಗ್ತಿಲ್ಲ. ಬಟ್ ಮಾಡಿದ್ದೆಲ್ಲ ಪ್ರೀತಿಗೇ. ನಮಗೆ ಪ್ರೀತಿ ಇತ್ತು ಅಂತ ಮಾಡಿದ್ವಿ, ಅವರಿಂದ ಪ್ರೀತಿ ಪಡ್ಕೊಳ್ಬೇಕು ಅಂತ ಮಾಡಿದ್ವಿ. ಬಟ್ ಎಂಡ್ ಆಫ್ ದ ಡೇ ನಥಿಂಗ್ ಈಸ್ ವರ್ಕಿಂಗ್. ಬಿಕಾಸ್ ವೈ? ವಿ ಆರ್ ನಾಟ್ ಪವರ್ಫುಲ್. ಎಲ್ಲ ಬಲಹೀನರಾಗಿ ಕೂತಿದ್ದೀವಿ ಅಷ್ಟೇ, ನಥಿಂಗ್ ಎಲ್ಸ್. ಇನ್ನೇನೂ ಇಲ್ಲ. ಓಕೆ, ಯಾರೆಲ್ಲ ಲವ್ ಮಾಡಿದ್ದೀರಾ ಕೈ ಐತೆ? ಸತ್ಯ ಹೇಳಬೇಕು. ಅಯ್ಯೋಯ್ಯೋ ನನ್ನ ತಾಯಿ ಅಂದ್ರೆ ಅಣ್ಣಂದ್ರ. ಓಕೆ, ಸೊ ಇವಾಗ ಲವ್ ಮಾಡಿದ್ದೀರಾ ಅಲ್ವಾ? ಓಕೆ, ಗುಡ್. ಈ ಲವ್ ಮಾಡಬೇಕಾದ್ರೆ ಓಕೆ, ಫಸ್ಟ್ ಡೇ ಇತ್ತು ರೈಟ್, ಮೊದಲನೇ ದಿನ. ಇವತ್ತಿಂದ ಲವ್ ಶುರು ಅಂತ ಇಟ್ಕೊಳ್ಳಿ. ಆದರೆ ಹಿಂದಿನ ದಿನ ಒಂದು ದಿನ ಇತ್ತು. ಓಕೆ, ಆ ದಿನದಲ್ಲಿ ನಿಮ್ಮನ್ನು ನೀವು ಪ್ರೀತಿಸ್ತಿರೋಂಥ ವ್ಯಕ್ತಿ ಯಾವ ರೀತಿ ನೋಡ್ತಿದ್ರು?
ನಿಮ್ಮನ್ನು ಅಯ್ಯೋ ಪಾಪ ಅಂತ ನೋಡ್ತಿದ್ರಾ, ನಿಮ್ಮ ಥರ ಇರಬೇಕು, ನನಗೆ ಹುಡುಗಿ ಸಿಗಬೇಕು, ನಿಮ್ಮ ಥರ ಹುಡುಗ ಸಿಗಬೇಕು ಅಂತ ನೋಡ್ತಿದ್ರಾ? ಡಿಫ್ರೆನ್ಸ್ ಗೊತ್ತಾಯ್ತಾ? ಸಿ, ಲವ್ ಆಗೋಕ್ಕಿಂತ ಮುಂಚೆ, ಲವ್ ಆದಮೇಲೆ, ಓಕೆನಾ? ಸೊ ಲವ್ ಆಗೋಕ್ಕಿಂತ ಮುಂಚೆ ಆ ವ್ಯಕ್ತಿ ನಿಮ್ಮನ್ನು ಯಾವ ರೀತಿ ನೋಡ್ತಿದ್ರು? ನೀನೇ ಎಲ್ಲ, ನೀನೇ ಬೇಕು, ನಿನ್ನ ಥರ ಇದ್ದರೆ ಚಂದ ಅಂದರೆ ಯು ಆರ್ ಪವರ್ಫುಲ್. ಅಲ್ಲಿ ನೀನು ಮೇಲಿದ್ದೆ, ಪವರ್ಫುಲ್ ಆಗಿದ್ದೆ. ಓಕೆ, ನೆಕ್ಸ್ಟ್ ಏನಾಯಿತು? ನಾಳೆ ದಿನ ಇನ್ನು ಲವ್ ಶುರುವಾಯಿತು. ಲವ್ ಶುರುವಾದ್ಮೇಲೆ ನಿಂತನ ನೀನು ಕಳ್ಕೊಳ್ಳೋಕೆ ಶುರು ಮಾಡ್ತೀನಿ ನಿಧಾನವಾಗಿ. ಬರ್ತಾ 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 ಎಲ್ಲನೂ ಸ್ಯಾಕ್ರಿಫೈಸ್ ಮಾಡಿದೆ. ಸಿ, ವಾಯ್ಸ್ ಕೇಳಿದ್ರೆ ಸಾಕು ಅಂತ ಇದ್ರಂತೆ. ಈಗ ನಾನು ಹುಡ್ಕೊಂಡು ಹೋಗೋಕ್ಕಾಗತ್ತಾ? ತಗೋ ನನ್ನ ವಾಯ್ಸ್ ಅಂದ್ರೂ ಯಾರೂ ಕೇಳಿಸ್ಕೊಳ್ಳಲ್ಲ, ರೈಟ್? ಇಟ್ ಹ್ಯಾಪನ್ಸ್ ಕಂದ. ಓಕೆ, ಇವಾಗ ಈ ಸೆಷನ್ ನೀವೆಲ್ಲ ಇದ್ದೀರಾ, ಏನಕ್ಕೆ ಬಂದ್ರಿ? ನಾನು ಯಾಕೆ ನಿಮ್ಗಿಷ್ಟ? ನನ್ನ ಮಾತು ನೀವು ಯಾಕೆ ಕೇಳಿಸ್ಕೊಳ್ಬೇಕು? ಇಷ್ಟೇ ನಮ್ಮನ್ನ ನಾವು ಮರ್ತಿದೀವಿ ಅಣ್ಣ. ನಮ್ಮನ್ನ ನಾವು ಪ್ರೀತಿಸೋದೇ ಗೊತ್ತಿರಲಿಲ್ಲ. ಹಂಗೆ ಬೇರೆಯವ್ರ ಪ್ರೀತಿಸೋಕ ಅವ್ರ ಮನ್ಸನ್ನ ನಮ್ಮ ಮನ್ಸನ್ನ ಹರ್ಟ್ ಮಾಡ್ಕೊತಿದ್ರು. ಅವ್ರು ಎಷ್ಟು ಹರ್ಟ್ ಮಾಡಿದ್ರು ಕೂಡ ಅವ್ರಿಗೆ ಪ್ರೀತಿ ಮಾಡ್ತಾ ಇದ್ದೆ. ಬಟ್ ನಿಮ್ಮನ್ನ ವಿಡಿಯೋ ನೋಡ್ತಾ ಇದ್ಮೇಲೆ ಗೊತ್ತಾಯ್ತು, ನಮ್ಮನ್ನ ನಾವು ಪ್ರೀತಿಸೋದ್ ಕಲಿಬೇಕು. ಆದ್ಮೇಲೆ ಬೇಕಿದ್ದಾರೆ ಬಂದಿರ್ತಾರೆ, ಇಲ್ಲ ಹೋಗಿರ್ತಾರೆ ಅಷ್ಟೇ ಅಂತ. ಅದಾದ್ಮೇಲೆ ದೇವ್ರನ್ನ ಪ್ರೀತಿಸ್ಬೇಕು. ನಮ್ಗ್ ಬೇಕಾದನ್ನ ಕೊಟ್ಟೆ ಕೊಡ್ತಾನೆ, ನಮ್ ಜೀವನಕ್ಕೆ ಏನ್ ಸರಿ ಅನ್ಸುತ್ತೋ ಅಂತ. ಎಲ್ಲಾನು ಒಪ್ಕೊಳ್ತೀನಿ ಕವಿತಾ, ಎಲ್ಲಾನು ಒಪ್ಕೊಳ್ತೀನಿ ನೀವು ಹೇಳಿದ್ದು. ಓಕೆ, ನೀವು ಹೇಳಿದ್ದು ಎಲ್ಲಾನು ಒಪ್ಕೊಳ್ತೀನಿ. ನಾನು ಯಾಕೆ ನನ್ನ ಜೊತೆ ಇದ್ದೀರಾ? ನಮ್ಗ ಎಷ್ಟೋ ವಿಚಾರದಾಗ ಗೊತ್ತಾಯ್ತಣ್ಣ, ಎಷ್ಟೋ ವಿಚಾರದಾಗ ಗೊಂದಲ ಇತ್ತು. ಯಾವ್ದಕ್ಕೂ ಸುದಕ್ಕೆ ಪ್ರಶ್ನೆಗೆ ಉತ್ತರ ಸಿಗ್ತಾ ಇರ್ಲಿಲ್ಲ. ಹಾಗೆ ಯಾರ್ ಕೇಳಿದ್ರು ಸುದಕ್ಕೆ ಆತರ ಪ್ರಶ್ನೆಗೆ ಉತ್ತರ ಕೊಡ. ನಮಗ್ ಬೇಕಾಗಿರೋದನ್ನ ಯಾರನ್ನು ಅವ್ರ ಇಂಟೆನ್ಷನ್ ಏನಿರುತ್ತೋ ಅದಕ್ಕೆ ಮಾತ್ರ ಆನ್ಸರ್ ಕೊಡ್ತಾರೆ ಅಷ್ಟೇ. ಬಟ್ ನೀವ್ ಯಾರು ಗೊತ್ತಿದ್ದಿಲ್ಲ. ಫಸ್ಟ್ ಆಫ್ ಆಲ್ ನೀವ್ ಹೇಳೋ ಮಾತನ್ನ ನನ್ನ ಜೀವನದಲ್ಲಿ ಆಡ್ತಾ ಇರೋ ವಿಚಾರಗಳನ್ನ ಹೌದು ಅವ್ರು ಹೇಳೋ ಸತ್ಯನ ಅಲ್ವಾ, ನನ್ಗೆ ಇವಾಗ ಕ್ಲಾರಿಟಿ ಬಂತು. ನಮ್ ಲೈಫ್ ನ ಹೆಂಗ್ ಬದುಕ್ಬೇಕು ಅಂತ ಯೋಗೇಶಂದ. ಅದಕ್ಕೋಸ್ಕರ ನಾನು ಆಯ್ಕೆ ಮಾಡ್ಕೊಂಡಿದ್ದಷ್ಟೇ, ನನಗೆ ಅನ್ಸಿದ್ದಷ್ಟೇ. ಓಕೆ, ಬಟ್ ಒಂದು ಹಂತದಲ್ಲಿ ನೀವು ನೋಡಿದ್ರೆ ಒಂದು ಹೆಜ್ಜೆ ನನ್ನ ಮೇಲಿದ್ದೀನಾ ನಿಮ್ಗಿಂತ? ಓಕೆ, ಇವಾಗ ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಇವಾಗ ಕವಿತನಿಗಿಂತ ನಾನು ಒಂದು ಹೆಜ್ಜೆ ಮೇಲಿದ್ದೀನಿ ಅಂತ ಕವಿತಾ ಹೇಳ್ತಾರೆ, ರೈಟ್? ಸೊ ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಣ, ಎಲ್ಲರಿಗೂ ಹೆಲ್ಪ್ ಆಗುತ್ತಿದ್ದು. ಓಕೆ, ಕೇಳಿಸ್ಕೊಳ್ಳಿ ಇವಾಗ. ಓಕೆ, ಸೊ ನಾನು ಇವಾಗ ಕವಿತನಿಗಿಂತ ಒಂದು ಹೆಜ್ಜೆ ಮೇಲಿದ್ದೀನಿ. ಸೊ ಕವಿತೆಗೆ ನಾನಂದ್ರೆ ಇಷ್ಟ. ಸೊ ನೆಕ್ಸ್ಟ್ ಇವಾಗಿಂದ ಏನಾಗ್ತಿದೆ ಅಂದರೆ, ನಾನು ಕವಿತೆನ ಪ್ರೀತಿಸ್ತಾ ಕವಿತೆ ಜೊತೆ ಬೆರಿತಾ ದೇರ್ ಇಸ್ ಸಮಥಿಂಗ್. ಓಕೆ, ಸಂಬಡಿ ಯಾರು ಮ್ಯೂಟ್ ಮಾಡಿಲ್ಲ ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಸೊ ಇವಾಗ ಏನಾಗ್ತಿದೆ ಇಲ್ಲಿ, ನನಗೆ ಕವಿತೆಯ ಜೊತೆ ನಾನು ಅವ್ರನ್ನ ಪ್ರೀತಿಸ್ತಾ ಸಂಬಂಧದಲ್ಲಿ ಉಳ್ಕೊಳ್ತಾ ನಿಧಾನವಾಗಿ ವೀಕ್ ಆಗ್ತಾ ಹೋಗ್ತಿದ್ದೀನಿ. ಓಕೆ, ಕವಿತಾ ಇಲ್ಲ ಅಂದರೆ ಏನೂ ಇಲ್ಲ. ಓಕೆ, ಆ್ಯಂಡ್ ಕವಿತಾ ಎಲ್ಲದಕ್ಕೂ ಬೇಕು ನನಗೆ. ಪ್ರತಿ ಸರಿನೂ ನಾನು ಕವಿತಾ ಇಲ್ಲಾಂದರೆ ಏನೂ ಆಗೋದೇ ಇಲ್ಲ ಅನ್ನೋ ಮೈಂಡ್ಸೆಟ್ ನನಗಿವಾಗ. ಅಂದರೆ ಕವಿತೆಗೆ ನಾನು ಫ್ರೀಡಮ್ಮೇ ಕೊಡ್ತಿಲ್ಲ. ಸೊ ಇವಾಗ ಕವಿತೆಗೆ ನನ್ನ ಕಂಡ್ರೆ ಏನು ಅನಿಸುತ್ತೆ? ಸ್ಟಾರ್ಟಿಂಗ್ ಒಂದು 3 ದಿನ ಖುಷಿಯಾಗುತ್ತೆ, ನಾನು ಬಿಟ್ಟಿರೋದೇ ಇಲ್ಲ ಇವನು ಅಂತ. ಆಮೇಲಿಂದ ವಾಟ್ ಹ್ಯಾಪನ್ಸ್ ಅಗೈನ್? ಏನಾಗುತ್ತೆ ಆಮೇಲಿಂದ? ಸೊ ಏನು ಗುರು, ಇವನು ಒಂಚೂರು ಫ್ರೀಡಮೇ ಕೊಡಲ್ಲ, ಎಲ್ಲೂ ಹೋಗಕ್ಕೆ ಬಿಡ್ತಾ ಇಲ್ಲ, ಇದಿಲ್ಲ. ಕವಿತಾನೇ ನಿಧಾನವಾಗಿ ದೂರ ಆಗ್ತಾ ಹೋಗ್ತಾಳೆ. ಯಾಕೆ? ಕವಿತೆಗೆ ನಾನು ಮುಂಚೆ ಅಂದರೆ ಇವಾಗ ನಾನು ಹೇಗಿದ್ದೀನೋ, ನಾನು ಸಿಕ್ಕಿದ್ದು ಪವರ್ಫುಲ್ ಆಗಿ, ನಾನು ಸ್ಟ್ರಾಂಗ್ ಆ್ಯಂಡ್ ಪವರ್ಫುಲ್. ನನ್ನ ಹತ್ರ ಎಲ್ಲನೂ ಇದೆ, ಆ ಸ್ಟ್ರೆಂತ್ ಇದೆ, ಆ ಮೈಂಡ್ಸೆಟ್ ಇದೆ, ಆ ಖುಷಿ ಇದೆ. ಐ ಹ್ಯಾವ್ ಎವ್ರಿಥಿಂಗ್ ಅರೌಂಡ್ ಮೀ. ಸೊ ಕವಿತಾ ಇಸ್ ಅಟ್ರಾಕ್ಟೆಡ್. ಸೊ ನಿಧಾನವಾಗಿ ಏನಾಗುತ್ತೆ, ನಾನು ಕವಿತಾ ಅಂದು ನನ್ನ ಎನರ್ಜಿನ ವೀಕ್ ಮಾಡ್ಕೊಳ್ತಾ ಹೋಗ್ತಿದ್ದೀನಿ. ನನ್ನ ಎಮೋಷನ್ಸ್ಗೆ ಏನೆಲ್ಲ ಪವರ್ಸ್ ಇತ್ತೋ ಅದೆಲ್ಲನೂ ಕೂಡ ಬಿಟ್ಬಿಟ್ಟು ಕವಿತಾ ಅಂತ ಹೋಗ್ತಿದ್ದೀನಿ. ಇವಾಗ ಕವಿತಾ ನನ್ನ ಹತ್ರ ಏನಕ್ಕೆ ಬಂದರೋ ಅದು ನನ್ನ ಹತ್ರ ಇಲ್ಲ ಅಂದರೆ ಕವಿತಾ ಯಾಕಿರ್ತಾರೆ? ವಿಲ್ ಯು ಸ್ಟೇ ಕವಿತಾ? ನೀವು ಯಾವ ರೀತಿ ನನ್ನನ್ನು ನೋಡಿದ್ದೀರಾ
ಆ ರೀತಿ ನಾನಿಲ್ಲ, ತುಂಬ ವೀಕ್ ಆಗಿದ್ದೀನಿ. ವಿಲ್ ಯು ಸ್ಟೇ? ಬಿಡಿ, ಅಲ್ಲಿ ಯೋಚನೆ ಮಾಡ್ತಿದ್ದೀರಾ ಅಂದ್ರೇ ಹೋಯ್ತು ಅದು. ಓಕೆನಾ? ನಿಜ ಅಣ್ಣ. ಯಾಕಂದ್ರೆ ನಮ್ಕಿಂತ ಸ್ಟ್ರಾಂಗ್ ಇದ್ದವರು ಇವಾಗ ವೀಕ್ ಆಗಿರಂದ್ರ ಯಾವ ತರ ಅವ್ರಿಗೆ ಹೇಳಕ್, ಅಂದ್ರೆ ನಮ್ಕಿಂತ ಸ್ಟ್ರಾಂಗ್ ಇದ್ರಲ್ಲ, ಅವ್ರಿಗೆ ಏನಾದ್ರು ಹೇಳ್ತಾ ಇದ್ರು, ಅವ್ರು ಹೇಳ್ದನ್ನ ಕೇಳ್ಕೊತ ಬಂದಿರೋದು. ಈ ರಿಟರ್ನ್ ಅವ್ರಿಗೆ ಏನ್ ಯಾವ ತರ ಎಕ್ಸ್ಪ್ಲೈನ್ ಮಾಡಿ ಹೇಳ್ಬೇಕು, ಏನೂ ಆಗಲ್ಲ. ಗೊಂದಲ ಸ್ಟಾರ್ಟ್ ಆಗುತ್ತೆ. ನೀವು ಇರ್ತೀರಾ ಇರಲ್ವಾ ಅಷ್ಟೇ, ಇರ್ತೀರಾ ಇರಲ್ವಾ, ಅಕ್ಸೆಪ್ಟ್ ಮಾಡ್ತೀರಾ ಮಾಡಲ್ವಾ? ಮಾಡ್ತೀನಿ. ಮಾಡಬಾರ್ದ್ರಿ, ಅದು ರಿಯಲ್. ಅದು ಇವಾಗ ನೋಡ್ಕೊಳ್ಳಿ ಎಲ್ಲ ಎಷ್ಟು ಕನ್ಫ್ಯೂಷನ್ ಇದೆ ಅಂದ್ಬಿಟ್ಟು. ಓಕೆ, ಶಿ ವಾಂಟೆಡ್ ಮೈ ಪವರ್ಫುಲ್ನೆಸ್. ಓಕೆ, ನಾನು ಕವಿತಂಗೆ ನಾನಾಗಬೇಕಿತ್ತು. ಇವಾಗ ನನ್ನ ಕವಿತನ ಹತ್ರ ನಾನಾಗಿಲ್ಲ, ನಾನು ಅಲ್ವೇ ಅಲ್ಲ ಇವಾಗ ಕವಿತನ ಹತ್ರ ಇರೋದು. ಸೊ ಇವಾಗ ಕವಿತಾ ತಾನು ಕಳ್ಕೊಂಡ್ರು, ಆ್ಯಂಡ್ ಇನ್ನೊಂದು ನಾನು ನನ್ನ ಕಳ್ಕೊಂಡೆ. ಸಂಬಂಧ ವರ್ಕ್ ಆಗಲ್ಲ. ಫಸ್ಟ್ ಆಫ್ ಆಲ್ ನಾನೇ ನನ್ನ ಕಳ್ಕೊಂಡ್ಬಿಟ್ಟೆ ಕವಿತಾ ಅಂದ್ಕೊಂಡು. ಸೊ ಅಲ್ಲಿಗೆ ಅರ್ಧಂಬರ್ಧ ಸಂಬಂಧ ಹೋಯಿತು. ಆ್ಯಂಡ್ ಕವಿತಾ ಆನ್ಸರ್ ಮಾಡಬೇಕಾದ್ರೂ ಕೂಡ ಶಿ ಥಾಟ್ ಅ ಲಾಟ್ ಆಫ್ ಥಿಂಗ್ಸ್ ಆ್ಯಂಡ್ ಶಿ ಸ್ಯಾಕ್ರಿಫೈಸಿಂಗ್ ಅಗೇನ್. ಆಕೆಗೆ ಏನು ಬೇಕೋ ಅದು ಸಿಗ್ತಿಲ್ಲ ಇವಾಗ, ಬಟ್ ಸ್ಟಿಲ್ ಶಿ ಈಸ್ ಸ್ಯಾಕ್ರಿಫೈಸಿಂಗ್, ರೈಟ್? ಆ್ಯಂಡ್ ಎಂಡ್ ಆಫ್ ದ ಡೇ ಏನಾಗ್ತಿದೆ, ಸಂಬಂಧ ಅಂತೂ ಡೆಫಿನೆಟ್ಲಿ ಉಳ್ಕೊಳ್ಳೋದಿಲ್ಲ. ನನಗೆ ಮೊದಲಿನ ಕವಿತಾ ಇಲ್ಲ, ಬಿಕಾಸ್ ಕವಿತಂಗೆ ಆ ಫ್ರೀಡಮ್ ಸಿಗ್ತಿಲ್ಲ. ಆ್ಯಂಡ್ ಮೊದಲಿನ ಪ್ರಜ್ ಕವಿತಂಗಿಲ್ಲ, ಎಲ್ಲ ಹೋಯ್ತು. ಇದನ್ನು ಯಾಕೆ ಹೇಳಿದೆ ಎಕ್ಸಾಂಪಲ್? ಒಂದು ಸತಿ ನೀವು ಎಷ್ಟು ಪವರ್ಫುಲ್ ಆಗಿದ್ರಿ ಅಲ್ಲೇ ಉಳ್ಕೊಂಡ್ರೆ ಬದುಕೊಳ್ತೀರ. ಸಂಬಂಧಗಳು ಅಷ್ಟೇ ಚೆನ್ನಾಗಿರುತ್ತೆ. ಒಂದು ಸರಿ ನೀವು ಅವ್ರಿಗೋಸ್ಕರ ಅದು ಅಂತ ಹೋಗ್ತೀರಾ, ಡನ್, ನಿಮ್ಮನ್ನು ನೀವೇ ಕಳ್ಕೊಂಡ್ಬಿಡ್ತೀರ. ಪ್ರೀತಿಲಿ ಅದೇ ತಾನೇ ಎಲ್ಲರೂ ನೋಡೋದು. ನಿಮ್ಮನ್ನು ನೀವೇ ಕಳ್ಕೊಂಡಿರ್ತೀರ. ಇಲ್ಲ, ಅವರು ನಿಮಗೋಸ್ಕರ ಅವ್ರನ್ನ ಕಳ್ಕೊಂಡಿರ್ತಾರೆ. ಸೊ ಇವಾಗ ಅವ್ರು ಇಷ್ಟ ಆಗೋದಿಲ್ಲ. ನೀವೇ ಪ್ರೀತಿಸೋಕ್ಕಿಂತ ಮುಂಚೆ ಹೆಂಗಿದ್ರಿ, ಇವಾಗ ಹಾಗೆ ಇದ್ದೀರಾ? ಹಾಗೆ ಇದ್ದಿದ್ರೆ ಸೀರಿಯಸ್ಲಿ ಹೇಳ್ತೀನಿ, ಯಾರು ಕ್ಲಾಸಸ್ ಅಟೆಂಡ್ ಮಾಡ್ತಿರ್ಲಿಲ್ಲ ಈ ಥರ. ಇವಾಗ ನನಗೆ ನಂದು ಕ್ಲೈಂಟ್ಸ್ಗಳೆಲ್ಲ ಬರ್ತಾರಲ್ವಾ, ನಾನು ಯೂಶ್ವಲಿ ಕೇಳ್ತೀನಿ ಹೇಗಿದ್ದೀರಾ ಅಂದ್ಬಿಟ್ಟು ಕೇಳಿದಾಗ ಚೆನ್ನಾಗಿದ್ದೀನಿ ಅಂತಾರೆ. ನಾನು ಫಸ್ಟ್ ಉತ್ತರ ಏನು ಬರೋದು ಗೊತ್ತಾ? ಚೆನ್ನಾಗಿದ್ದರೆ ನನ್ನ ಹತ್ರ ಏನಕ್ಕೆ ಬರ್ತೀರಾ ನೀವು, ನಿಜ ಹೇಳಿ. ಚೆನ್ನಾಗಿಲ್ಲ ಅಂದ್ಬಿಟ್ಟು ನಾನು ಒಪ್ಕೊಳ್ತೀನಿ, ರೈಟ್? ದಿಸ್ ಇಸ್ ವಾಟ್ ಈಸ್ ಇಂಪಾರ್ಟೆಂಟ್. ನಮ್ಮನ್ನು ನಾವು ಅರ್ತ್ಕೊಂಡ್ಬಿಡ್ಬೇಕು ಫಸ್ಟು. ವಾಟ್ ಆಮ್ ಐ ಡೂಯಿಂಗ್, ನಾನು ಏನು ಮಾಡಬೇಕು, ಏನು ಮಾಡಬಾರ್ದು, ಏನಾಗ್ತಿದೆ, ನಾನು ಎಲ್ಲಿದ್ದೆ, ಹೇಗಾದೆ, ಮತ್ತು ನಾನು ಯಾವ ರೀತಿ ಆಗಬೇಕು. ಕಮ್ ಬ್ಯಾಕ್ ಅಂತಾರೆ ಗೊತ್ತಲ್ವಾ? ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರ್ತೀರ ಎಲ್ಲರೂ ಕಮ್ ವೀಡಿಯೋಸ್ಗಳು. ಏನು ಕಮ್ ಬ್ಯಾಕ್ ಅಂದರೆ ಕಮ್ ಬ್ಯಾಕು ಇಲ್ಲ, ಗೋ ಬ್ಯಾಕು ಇಲ್ಲ, ಗೋ ಫಾರ್ವರ್ಡ್ ಅಷ್ಟೇ, ಮುಂದಕ್ಕೆ ಹೋಗ್ತಿರ್ಬೇಕು. ಕಮ್ ಬ್ಯಾಕ್ ಫಾರ್ ವಾಟ್? ವಾಪಸ್ ಹೋಗ್ತಿರೋದೇನಕ್ಕೆ, ವಾಪಸ್ ಬರಬೇಕಾಗಿರೋದೇನಕ್ಕೆ? ಸುಮ್ಮನೆ ಭಾಳ ಕ್ಯಾರಿ ಮಾಡ್ತಿದ್ದೀರ. ಸ್ಟಾಪ್ ಇಟ್. ಓಕೆ, ಬಿ ದ ಪವರ್ಫುಲ್ ಪರ್ಸನ್ ಆಗಿ, ಮತ್ತೆ ಸ್ಟ್ರಾಂಗ್ ಆಗಿ. ಓಕೆ, ಮತ್ತೆ ನೀವು ಮೊದಲಿನ ಥರ ಆಗಬೇಕು. ನಿಮ್ಗೆ ಏನೇನು ಬೇಕು, ನಿಮ್ಗೆ ಏನೇನು ಸಿಗಬೇಕು, ಓಕೆ, ಎಲ್ಲನೂ ಕೂಡ ನಿಮಗೆ ಸಿಗುತ್ತೆ. ಆದರೆ ನೀವಾಗಿದ್ದಾಗ ಮಾತ್ರ. ನೀವು ನಿಮ್ಮನ್ನು ಏನು ಕಳ್ಕೊಂಡಿದ್ದೀರಾ ಅದೆಲ್ಲನೂ ವಾಪಸ್ ಪಡ್ಕೊಳ್ಬೇಕು. ನಿಮ್ಮ ಆಸ್ತಿ, ದುಡ್ಡು, ಮನೆ ಇದು ಯಾವುದೂ ಅಲ್ಲ, ಯಾವುದೋ ವ್ಯಕ್ತಿನೂ ಅಲ್ಲ. ಕಳ್ಕೊಂಡಿರೋದು ನಿನ್ನನ್ನು ವಾಪಸ್ ಪಡ್ಕೊಳ್ಬೇಕು. ಅಂಟಿಲ್ ಅನ್ಲೆಸ್ ನಿನ್ನನ್ನು ಪಡ್ಕೊಳ್ಳೋವರೆಗೂ ಕೂಡ ನಿನಗೆ ಏನೂ ಸಿಗಲ್ಲ. ಆ್ಯಂಡ್ ಏನು ಸಿಕ್ಕರೂ ನಿನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಸಿಗೋದೇ ಇಲ್ಲ. ಸೀರಿಯಸ್ಲಿ, ನೀನು 100 ಕಾರಣಗಳು ಕೊಡು, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ. ನೀ ಸರಿ ಇದೆಯಾ, ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಕೊಬೇಕು. ತಪ್ಪು ಮಾಡಿದ್ದೀವಿ, ಅದು ಇದು ಸೆಕೆಂಡ್ರಿ. ನನ್ನ ಮನಸ್ಸಿಗೆ ನಾನು ಸರಿಯಾಗಿದ್ದೀನಾ, ನಾನು ಖುಷಿಯಾಗಿದ್ದೀನಾ, ನೆಮ್ಮದಿ ಆಗಿದ್ದೀನಾ, ಸರಿಯಾಗಿದ್ದೀನಾ, ಅಷ್ಟೇ ಬೇಕಾಗಿರೋದು. ಯಾರು ಕರೆಕ್ಟ್ ಟೈಮ್ ಊಟ ಮಾಡ್ತೀರಾ ಇಲ್ಲಿರೋರಲ್ಲಿ? 3 ಹೊತ್ತು, ಬೆಳಗ್ಗೆ 8ರಿಂದ 9 ಗಂಟೆ ಒಳಗಡೆ ತಿಂಡಿ, 12ರಿಂದ 1:30 ಒಳಗಡೆ ಊಟ, ಓಕೆ, 6ರಿಂದ 7 ಗಂಟೆ ಒಳಗಡೆ ಮತ್ತು ನೈಟ್ ಊಟ. ಇದು ಕರೆಕ್ಟ್ ಟೈಮ್ ಆ್ಯಕ್ಚುಲಿ. ಓಕೆ, ಊಟ ಮಾಡೋರಲ್ಲ, ವೆರಿ ಗುಡ್. ಊಟ ಮಾಡ್ತಿದ್ದವ್ರ ಕೈ ಎತ್ತಿ ಇವಾಗ. ಇನ್ನೊಂದು ಪ್ರಶ್ನೆ, ಯಾರು ಹೇಳಿದ್ರು ನಿಮಗೆ ಕರೆಕ್ಟ್ ಟೈಮ್ ಊಟ ಮಾಡಿಬಿಡಿ ಅಂತ? ನಿಮಗೆ ನೀವೇ ಅನ್ಕೊಂಬಿಡೋದು, ಆಮೇಲೆ ತಿನ್ನೋಣ. ನಿಮ್ಮ ಆರೋಗ್ಯ ಯಾರೋ ನೋಡ್ತಾರೆ. ನಾನು ನಮ್ಮಮ್ಮಂಗೂ ಬೈತೀನಿ, ನೀವು ನಮಗೆ ಮಾಡಿಕೊಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಫಸ್ಟ್ ನೀವು ಮಾಡ್ಕೊಂಡು ತಿನ್ಕೊಬಿಡಿ, ಆಮೇಲೆ ಬೇಕಾದ್ರೆ ನಮ್ಗೆ ನಿಧಾನಕ್ಕೆ ಮಾಡಿಕೊಡಿ. ಗಿರ್ಜೆಂಟ್ ಅಂದ್ರೂ ನಾವು ಆಚೆ ತಿನ್ಕೋತೀವಿ, ಫಸ್ಟ್ ನಿಮ್ಮದು ನೋಡ್ಕೊಂಡು ತಿನ್ಕೊಂಬಿಡಿ ನೀವು.
ಅಲ್ಲ ಕಣ್ರು, ಏನೆಲ್ಲ ಮಾಡ್ತಿದ್ದೀರಾ, ಹೆಂಗೆಲ್ಲ ಬದುಕ್ತಿದ್ದೀರಾ? ಅಟ್ಲೀಸ್ಟ್ ನಿಮ್ಗೆ ಏನು ಬೇಕು ನಿಮಗೆ ತಿನ್ನೋಕ್ಕಾಗ್ತಿಲ್ವಲ್ಲ? ನೀವು ಮಾಡಿದ ಅಡುಗೆ ನಿಮಗೆ ಕರೆಕ್ಟ್ ಟೈಮಿಗೆ ತಿನ್ನೋಕ್ಕಾಗ್ತಿಲ್ವಲ್ಲ? 8 ಗಂಟೆಗೆ ತಿಂಡಿ ಮಾಡ್ತೀರಾ, 11 ಗಂಟೆಗೆ ತಿಂಡಿ ತಿನ್ನೋಕೆ ಕೂತ್ಕೊಳ್ತೀರಾ. ಮಧ್ಯಾಹ್ನ ಊಟ 3:30 4 ಗಂಟೆ, ರಾತ್ರಿ ಊಟ 9:30 10:30 11 ಗಂಟೆ ಗಂಟೆ ಹೇಳ್ಕೊಂಡು ಹೋಗ್ತೀರಾ. ಇನ್ ಕೇಸ್ ನಿಮ್ಮ ಗಂಡ ಅಂದರು ನಿಮ್ಮ ಹೆಂಡ್ತೀರ ಯಾರು ಮನೆಗೆ ಬಂದಿಲ್ಲ, ಮಕ್ಳು ಯಾರು ಬಂದಿಲ್ಲ ಅಂದರೆ ಅಲ್ಲಿ ಗಂಟೆ ಕಾಯ್ಕೊಂಡು 12-12ವರೆಗೂ ತಿಂತೀರಾ. ಏನು ಜೀವನ ಬದುಕ್ತಿದ್ದೀರಾ? ಆ್ಯಂಡ್ ಇದೂ ಒಂದು ಜೀವನನಾ? ನಮ್ಮನ್ನು ನಾವೇ ಪ್ರಶ್ನೆ ಕೇಳ್ಕೊಬೇಕಂಡ್ರು. ಯಾರೂ ಬಂದಿದ್ದನ್ನು ಕೇಳಲ್ಲ. ಓಕೆ, ಯಾರಾದರೂ ಬೇರೆ ಸೆಷನ್ಸ್ ಈ ರೀತಿ ಅಟೆಂಡ್ ಮಾಡಿದ್ದೀರಾ? ಐ ಮೀನ್ ಸುಮ್ಮನೆ ಕೇಳ್ತಿದ್ದೀನಿ, ಯಾರಾದರೂ ಬೇರೆ ಸೆಷನ್ಸ್ಗಳು ಅಟೆಂಡ್ ಮಾಡಿದ್ದೀರಾ? ಮಾಡಿದರೆ ಈ ವೈಬ್ರೇಷನ್ಸ್ ಎಲ್ಲ ಇತ್ತಾ, ಈ ಎನರ್ಜಿ ಇತ್ತಾ, ಅಥವಾ ಏನು ಬೇಕಿದೆ ಅದು ನಿಮಗೆ ಸಿಗ್ತಿದೆಯಾ? ಒಂದು ಆಯ್ಕೆಗಳು ಸರಿ ಇಲ್ಲ, ಆಯ್ಕೆಗಳು ಸರಿ ಇದ್ದರೆ ನಿರ್ಧಾರಗಳು ಸರಿ ಇಲ್ಲ, ನಿರ್ಧಾರಗಳು ಸರಿ ಇದ್ದರೆ ಅದಕ್ಕೋಸ್ಕರ ಆ್ಯಕ್ಷನ್ಗಳು ಸರಿ ಇರೋದಿಲ್ಲ, ಆ್ಯಕ್ಷನ್ಗಳು ಸರಿಯಾಗಿತ್ತು ಅಂದರೆ ಯೋಚನೆಗಳು ಸರಿ ಇರೋದಿಲ್ಲ. ಪದೇ ಪದೇ ಅವ್ರ ಫೋಟೋ ಕಣ್ಮುಂದೆ ಬರುತ್ತೆ, ಅಳು ಬರುತ್ತೆ ಅಂದರೆ ಕಿತ್ತು ಬಿಸಾಕಿ, ಮೊಬೈಲ್ ಎತ್ತು ಬಿಸಾಕಿ, ಹೊಡೆದಾಕಿ. ಬೇಡವೇ ಬೇಡ, ನಿಮಗೆ ಫೋನೇ ಬೇಡ ನಿಮ್ಗಳಿಗೆ ಜೀವನದಲ್ಲಿ. ತಿನ್ಕೊಂಡು ಚೆನ್ನಾಗಿದ್ಬಿಡಿ ಸಾಕು. ಅಡುಗೆ ಕಲ್ತ್ಕೊಳ್ಳಿ, ಯೂಟ್ಯೂಬ್ ನೋಡ್ಕೊಂಡು ತಿನ್ನೋದೊಂದು ಕಲ್ತ್ಕೊಳ್ಳಿ ಸಾಕು, ಇನ್ನೇನು ಬೇಡ, ನೀವೇನು ಮಾಡಬೇಡಿ. ಗೀಳೋದೆಲ್ಲ ಮಾಡಬೇಡಿ. ಬೇಕಾದ್ರೆ ತಿನ್ಕೊಂಡು ಮನೇಲಿ ಇದ್ಬಿಟ್ರು ಸರಿನೇ. ಕಣ್ಣೀರು ಹಾಕ್ಬೇಡಿ ಮನೇಲಿ, ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ. ಓದೋರು ಹೋಯ್ತಾರೆ, ಏನು ಮಾಡಿ ದಬಾಕ್ಬಿಟ್ಟು ಹೋಗ್ಬಿಟ್ರಪ್ಪ ನಿಮಗೆಲ್ಲ, ಅವ್ರಿಗೋಸ್ಕರ ಅಳ್ತೀರಾ ನೀವುಗಳು? ಏನು ಮಾಡಿಬಿಟ್ಟು ಹೋದ್ರು ಓದೋರು? ನಿಮಗೋಸ್ಕರ ಮನೆ ಕಟ್ಬಿಟ್ಟು ಹೋದ್ರಾ? ಅಥವಾ ಗಂಡು ಮಕ್ಳಿಗೆ ಏನು ಮಾಡಿಕೊಟ್ಬಿಟ್ಟು ಹೋದ್ರು? ಮೋಸ ಮಾಡಿಬಿಟ್ಟು ಹೋದ್ರು ಅಂತ. ಯಾರೂ ಮೋಸ ಮಾಡಲಿಲ್ಲ. ಮೋಸ ಹೋದವ್ರು ನಿಮ್ಮ ತಪ್ಪದು. ಮೋಸ ಮಾಡೋರು ಯಾರೂ ಇಲ್ಲ ಪ್ರಪಂಚದಲ್ಲಿ, ಮೋಸ ಹೋಗೋರು ತಪ್ಪು. ನನಗೂ ಹಂಗೆ ಆಯಿತಪ್ಪ, ನನಗೂ ನಾನು ಹುಡುಗಿ ಬಿಟ್ಟು ಹೋದ್ಲು. ಹಂಗೆ ಅಂದ್ಬಿಟ್ಟು ಈಗ ನಾನು ಹುಡುಗಿಗೆ ಏನೋ ಮೋಸ ಮಾಡಿಬಿಟ್ಲು ಅನ್ನೋಕ್ಕಾಗತ್ತಾ? ಹೋಗೋರು ಓದ್ಲು ಗುರು, ಅವಳ ಜೀವನ ಚೆನ್ನಾಗಿರಲಿ ಬಿಡು, ನನ್ನ ಚೆನ್ನಾಗಿ ಮಾಡ್ಕೊಳ್ಬೇಕು. ಅವಳು ಅವಕಾಶ ಸಿಕ್ತು, ಅವಳು ಆಯ್ಕೆ ಮಾಡ್ಕೊಂಡ್ಳು, ದಟ್ಸ್ ಓಕೆ, ಲೀವ್. ಮೋಸ ಮಾಡಲಿಲ್ಲ ಅವಳು, ಓದ್ಲಷ್ಟೇ. ನಾನು ಮೋಸ ಅಂದ್ಕೊಳ್ತಿದ್ದೀನಿ ಅಷ್ಟೇ. ಆದರೆ ಮೋಸ ಆಗ್ತಿರೋದು ನಾನು ಮಾಡ್ಕೊಳ್ತಿರೋದು ಇವಾಗ. ಅದನ್ನು ಯೋಚನೆ ಮಾಡಿ ಬನ್ನಿ, ಆಚೆಗಡೆ ಬನ್ನಿ, ಬೆಳೀರಿ, ಚೆನ್ನಾಗಿ ಕನಸು ಕಾಣಿ. ಇದೇ ಒಂದು ಏನೋ ನೀವೇ ಒಂದು 15-16 ವರ್ಷ ಬೇಡ 20 ವರ್ಷ ಇದ್ದಾಗ ನೀವು ಹೆಂಗಿದ್ರಿ ಹೇಳಿ? ಸುಂದರವಾಗಿರಲಿಲ್ವಾ ನೀವು ನೋಡೋಕ್ಕೆ? ಕಲರ್ ಆಗಿರಲಿಲ್ವಾ? ಸ್ಕಿನ್ನೆಲ್ಲ ಚೆನ್ನಾಗಿರಲಿಲ್ವಾ? ಇವಾಗ ತಿಂದೆ ನೀವು ಹಾಳು ಮಾಡ್ಕೊಂಡಿದ್ದೀರಾ ನಿಮ್ಮನ್ನು. ಯಾರು ತಪ್ಪು? ಊಟ ಬಿಟ್ಕೊಂಡು ಹತ್ಕೊಂಡು ಗಿಟ್ಕೊಂಡು ಮಾಡ್ಕೊಳ್ಳಿ ಅಂದ್ಕೊಂಡು ಯಾರೂ ಹೇಳಿಲ್ಲ. ಬಟ್ ಯು ಆರ್ ಡೂಯಿಂಗ್ ಅಂದ. ಆ್ಯಂಡ್ ಇದ್ರ ಮೇಲೂ ಒಂದು ಪ್ರಶ್ನೆ ಕೇಳ್ತೀನಿ, ಇದೆಲ್ಲ ಮಾಡ್ತಿದ್ಯಾ ಯಾರಿಗೋಸ್ಕರ ಮಾಡ್ತಿದ್ಯಾ? ಉತ್ತರ ಇಲ್ಲ. ಅವಳಿಗೋಸ್ಕರ ಮಾಡ್ತೀನಾ? ಅವಳು ಇಲ್ವಲ್ಲ, ಅವಳಿಗೋಸ್ಕರ ಏನಕ್ಕೆ ಮಾಡ್ತಿದ್ಯಾ? ಅವಳಿದ್ದಾಗ ಮಾಡಿದರೆ ಓಕೆ. ನಾನು ಹೇಳೋದಿಷ್ಟೇ, ಅವ್ರು ಇದ್ದಾಗಲೂ ಯಾರಿಗೋಸ್ಕರನೂ ಊಟ ಬಿಡಬೇಡಿ. ಬೇಜಾರಾಯ್ತಾ ಹೊಟ್ಟೆ ತುಂಬ ಊಟ ಮಾಡ್ಕೊಳ್ಳಿ, ಬೇಜಾರಾಯ್ತಾ ಕಣ್ಣು ತುಂಬ ನಿದ್ದೆ ಮಾಡಿ. ಹೋಗಲ್ಲ ಗೀಗಲ್ಲ ಎಲ್ಲ ತಿನ್ನಿಸ್ಬೇಕು, ನನ್ನ ಅಭ್ಯಾಸ ಮಾಡಿಸಿಸ್ಬೇಕು, ನನ್ನ ಮೈಂಡ್ ನಾನು ಬದಲಾಯಿಸ್ಬೇಕು. ಓಕೆ, ಇದ್ದು ಮೈಂಡ್ಸೆಟ್ ಇರಬೇಕು ನನಗೆ. ಯಾರು ದಡ್ರಲ್ಲಲ್ಲಿ, ಯಾರು ಚಿಕ್ಕ ಮಕ್ಕಳಲ್ಲ, ಯಾರು ಬದುಕು ನೋಡಿಲ್ಲ ಅಂತಲ್ಲ. ನಿಮ್ಮ ಬದುಕು ನೀವು ಸೀರಿಯಸ್ಸಾಗಿ ತೊಗೊಂಡಿಲ್ಲ ಅಷ್ಟೇ. ಊರ್ದೆಲ್ಲ ಬೇಕು ನಿಮ್ಗಳಿಗೆ, ಊರ್ದೆಲ್ಲ ಕತೆಗಳು ಮಾತಾಡಬೇಕು, ಎಲ್ಲನೂ ಬೇಕು. ನಿಮ್ದು ಯಾಕೋ ಬೇಡ? ನೀನು ಯಾಕೆ ಚೆನ್ನಾಗಿರಬಾರ್ದು? ನೀನು ಯಾಕೆ ಚೆನ್ನಾಗಿರಬಾರ್ದು? ನೀನು ಯಾಕೆ ಅಂದ್ಕೊಳ್ತೀಯ ಏನೋ ನಾನಿಲ್ಲ ಅಂದರೆ ಅವ್ರು ಚೆನ್ನಾಗಿರ್ತಾರೆ? ಓಕೆ, ಎಷ್ಟು ಜನ ಅಂದ್ಕೊಂಡಿದ್ರೆ ಇವಾಗ ನಾನಿಲ್ಲ ಅಂದ್ರೇ ಎಲ್ಲರೂ ಚೆನ್ನಾಗಿರ್ತಾರೆ ಅಂತ? ಚೆನ್ನಾಗಿ ಕೈ ಎತ್ತಿರ್ತೀರ. ನೀವಿದ್ದರೂ ಚೆನ್ನಾಗಿರ್ತಾರೆ, ನೀವು ಇಲ್ಲ ಅಂದರೂ ಚೆನ್ನಾಗಿರ್ತಾರೆ. ನೀವು ಅವರಿದ್ರೂ ಚೆನ್ನಾಗಿಲ್ಲ, ಅವ್ರಿಲ್ಲ ಅಂದರೂ ಚೆನ್ನಾಗಿರಲ್ಲ ನೀವು. ಬಿಕಾಸ್ ದಟ್ಸ್ ಯು. ಅದು ನೀನು ಯೋಚನೆ ಮಾಡ್ತಿರೋದು, ನಿನ್ನ ಮೈಂಡಲ್ಲಿ ಇರೋದು. ನೀ ಸತ್ರು ಯಾರು ಏನೂ ವ್ಯತ್ಯಾಸ ಆಗೋಲ್ಲ ಇಲ್ಲಿ. 2-3 ದಿನ ಅಳುತ್ತಾರೆ, 4ನೇ ದಿನಕ್ಕೆ ಚೆನ್ನಾಗಿರ್ತಾರೆ, ಊಟನೂ ಚೆನ್ನಾಗಿ ಮಾಡ್ಕೊಂಡು ತಿಂತಾರೆ. ರೈಟ್? ತಿಥಿಗೆಲ್ಲ ಏನು ಮಾಡ್ತಾರಪ್ಪ? ತಿಥಿಗೆ ಅವ್ರು ಮಾತ್ರ ತಿನ್ನೋಲ್ಲದೆ ಊರನ್ನೆಲ್ಲ ಕರೀತಾರೆ. ರೈಟ್?
ಸೊ ನೀನು ಏನು ಮಾಡ್ಕೊಂಡು ಸತ್ರೆ ಏನೋ ಪ್ರಯೋಜನ, ಇದ್ದಾಗ ಅನುಭವಿಸ್ರೋ. ಸಿ, ನೀನು ಸತ್ತಾಗ ನಿನ್ನ ಸಾವನ್ನ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಬೋದು, ಓಕೆ. ಆದರೆ ಬದುಕಿದಾಗ ನಿನ್ನನ್ನು ಸೆಲೆಬ್ರೇಟ್ ಮಾಡೋಕ್ಕಿರೋದು ನಿನ್ನ ಜೊತೆ ಕೇವಲ ನೀನು ಮಾತ್ರ. ತಲೆಯಲ್ಲಿ ತುಂಬಿಸ್ಕೋ ಇದನ್ನು. ನನ್ನ ಲೈಫಲ್ಲೂ ಅಷ್ಟೇ, ನಾನು ಕೂಡ ಒಂದು ಟೈಮಲ್ಲಿ ಎಲ್ಲರೂ ಬ್ಲೇಮ್ ಮಾಡ್ತಾಯಿದ್ದೆ, ಸಿಚುವೇಶನ್ಗಳೇ ಸರಿ ಇರ್ತಿರ್ಲಿಲ್ಲ. ನನ್ನ ಲೈಫೇ ಇಷ್ಟೊತ್ತು ಇದು ಒಂದು ಬದುಕ ಅಂತ ಅನ್ನಿಸ್ತಿತ್ತು. ಅಥವಾ ಯಾಕೆ ಇಂಥ ಜನಗಳೇ ಬರ್ತಾರೆ ನನ್ನ ಲೈಫಲ್ಲಿ, ಯಾಕೆಲ್ಲ ಬಂದವರೆಲ್ಲ ಬಿಟ್ಟು ಹೋಗ್ತಾರೆ, ಯಾಕೆ ನಾನು ಏನು ಮಾಡಿದ್ರು ಕೂಡ ಯಾರೂ ಉಳ್ಕೊಳ್ತಿಲ್ಲ, ಈ ಥರ ಎಲ್ಲ ಅನಿಸ್ತಿತ್ತು ನನಗೆ ಪರ್ಸ್ನಲಿ. ಬಟ್ ಒಂದಿನ ನನಗಂತೂ ರಿಯಲೈಸ್ ಆಗೋಯಿತು, ನಿಜ ನಾನು ಅರ್ಥ ಮಾಡ್ಕೊಂಬಿಟ್ಟೆ. ಓಕೆ, ಇದು ರಿಪೀಟೆಡ್ಲಿ ಆಗ್ತಿದೆ ಅಂದರೆ ನನ್ನ ಪ್ರಾಬ್ಲಮ್, ಅದು ಅವ್ರದ್ದಲ್ಲ. ನಾನೇನೋ ನನ್ನಲ್ಲಿ ವ್ಯತ್ಯಾಸ ಮಾಡ್ಕೊಳ್ಬೇಕು. ಆ್ಯಂಡ್ ಇನ್ನೊಂದು ಬಂಗಾರ ಅರ್ಥ ಮಾಡ್ಕೊ, ಏನೆಲ್ಲ ನಂಗೆ ತೊಂದರೆ ಆಯ್ತಲ್ವಾ, ನೀಟಾಗಿ ಕೇಳಿಸ್ಕೊ, ನನಗೇನೆಲ್ಲ ಲೈಫಲ್ಲಿ ತೊಂದರೆ ಆಯ್ತಲ್ವಾ, ಆ ತೊಂದರೆ ಆಗಿದ್ದು ಒಂದೇ ಸರಿ. ನಿಮ್ಮನ್ನೆಲ್ಲ ಯಾರಾದರೂ ಒಬ್ರು ಬಿಟ್ಟೋಗಿದ್ರೆ ಅವ್ರು ಒಂದೇ ಸರಿ ಬಿಟ್ಟೋಗಿರ್ತಾರೆ, ಬಟ್ ನಿಮ್ಮ ಮೈಂಡಲ್ಲಿ ಅದು 1000 ಸರಿ ರಿಪೀಟ್ ಆಗಿರುತ್ತೆ. ಸೊ ಇದು ಬಿಟ್ಟೋದವ್ರ ಪ್ರಾಬ್ಲಮ್ಮಾ, 1000 ಸತಿ ಯೋಚನೆ ಮಾಡಿದ್ದು ನಮ್ಮ ಪ್ರಾಬ್ಲಮ್ಮಾ? ನಮ್ಮ ಆಯ್ಕೆಗಳು ತಾನೇ. ಹೋಗಲು ನಮ್ಮ ಪ್ರಾಬ್ಲಮ್ ಇದು. ನಮ್ಮನ್ನ ಯಾರು ಹೇಳಿದ್ದು 1000 ಸತಿ ಯೋಚನೆ ಮಾಡು ಅಂತ? ಕಳ್ಸ್ಕೊಟ್ಬಿಟ್ಟಿದ್ರೆ ಮುಗೀತಿತ್ತು, ಹೋಗಪ್ಪ ಅನ್ಕೊಂಡು. ಯಾರ್ದು ಇಲ್ಲ. ಆ್ಯಂಡ್ ಇನ್ನೊಂದು ನನಗೆ ಇವಾಗ ಯಾವ ಮೆಮೊರೀಸೂ ಇಲ್ಲ ನನಗೆ, ಓಕೆ. ಆ್ಯಂಡ್ ನನಗೆ ಯಾವ ಮೆಮೊರೀಸ್ ಹರ್ಟ್ ಕೂಡ ಮಾಡೋದಿಲ್ಲ, ಓಕೆ. ಆ್ಯಂಡ್ ಯಾವ ಅಟ್ಯಾಚ್ಮೆಂಟ್ ಕೂಡ ಇಲ್ಲ ನನಗೆ ಪರ್ಸ್ನಲಿ. ಆ್ಯಂಡ್ ರಿಮೆಂಬರ್, ನೀನಿದ್ದ ಜಾಗದಲ್ಲೇ ಇದ್ದಿದ್ದು. ನೀನು ಜಾಗದಲ್ಲಿ ಇರದೆ ನಾನು ಇಲ್ಲಿ ಕೂತ್ಕೊಂಡು ಮಾತಾಡೋಕ್ಕಾಗಲ್ಲ, ನೆನಪಲ್ಲಿ ಇರಲಿ ಅದು, ಓಕೆ. ನೀನು ಯಾವ ಜಾಗದಲ್ಲಿದ್ದೋ ಅದೇ ಜಾಗದಲ್ಲಿ ಇದ್ದು ನಾನು ಅನುಭವಿಸಿದ್ದೆ. ಮೇ ಬಿ ತಿಳ್ಕೊಂಬಿಟ್ಟೆ, ಬೇಗ ಅರ್ಥ ಮಾಡಿಕೊಂಡೆ. ಸುಮ್ಮನೆ ಕೂತ್ಕೊಂಡ್ರೆ ಲಾಭ ಇಲ್ಲ, ಸೊ ಲೆಟ್ ಮಿ ಡೂ ಸಮಥಿಂಗ್. ಆ್ಯಂಡ್ ನೀವು ಇವತ್ತೆಲ್ಲ ಏನಕ್ಕಿದ್ದೀರ ನನ್ನ ಜೊತೆ, ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಒನ್ ರೀಸನ್. ನನ್ನ ಬದುಕಲ್ಲಿ ನಾನು ಖುಷಿಯಾಗಿದ್ದೀನಿ ಅಷ್ಟೇ. ನಾನು ಚೆನ್ನಾಗಿ ಮಾತಾಡ್ತೀನಿ, ನನ್ನ ವಾಯ್ಸ್ ಚೆನ್ನಾಗಿದೆ, ನಾನು ನೋಡೋಕೆ ಚೆನ್ನಾಗಿದ್ದೀನಿ, ಇದೆಲ್ಲನೂ ಪಕ್ಕಕ್ಕಿಡಿ. ನೀವು ನನ್ನ ಜೊತೆ ಈ ಕ್ಷಣದಲ್ಲಿ ಇರೋದು ಬಿಕಾಸ್ ನಾನು ಖುಷಿಯಾಗಿದ್ದೀನಿ. ಇದೇ ನಾನು ನಿಮಗೆ ಪ್ರತಿದಿನ ವೀಡಿಯೋ ಮಾಡ್ತಾ, ಅಯ್ಯೋ ನಮ್ಮ ಹುಡುಗಿ ಬಿಟ್ಟೋದ್ಲು, ನಂಗೆ ಬೇಜಾರಾಗ್ತಾ ಇದೆ, ನಾನು ಅಳ್ತಾ ಇದ್ದೀನಿ, ಯಾರಾದರೂ ಎಲ್ಪ್ ಮಾಡಿ ನನಗೆ ಅಂತ ನಾನು ಹೇಳ್ತಾ ಇದ್ದಿದ್ರೆ ನೀವೆಲ್ಲ ಇಲ್ಲಿ ಇರ್ತಿದ್ರೆ ಇವತ್ತು? ನೀವೆಲ್ಲ ಇಷ್ಟು ಜನ ಸೇರ್ಕೊಂಡು ನಂಗೆ ಕ್ಲಾಸ್ ತಗೊಳ್ತಿದ್ರಾ? ನೋಬಡಿ ವುಡ್ ಹ್ಯಾವ್ ಬಿನ್ ಹಿಯರ್, ರೈಟ್? ಯಾರೂ ಇರ್ತಿರ್ಲಿಲ್ಲ. ಸಿಂಪಲ್. ನಾನು ಖುಷಿಯಾಗಿದ್ದೀನಿ, ನೀವೆಲ್ಲ ಇದ್ದೀರಾ. ನೀವು ಖುಷಿಯಾಗಿರೋದನ್ನು ಕಲ್ತ್ಕೊಡಿ, ಎಲ್ಲರೂ ಇರ್ತಾರೆ ನಿಮ್ಮ ಜೊತೆ. ನಾನು ಏನೂ ಮಾಡಲಿಲ್ಲ ಕಣ್ರೋ ನೀವು ಇಲ್ಲಿಗೆ ಬರಬೇಕು ಅಂತ. ನಾನು ಜಸ್ಟ್ ಖುಷಿಯಾಗಿದ್ದೆ ಅಷ್ಟೇ. ನಾನು ಖುಷಿಯಾಗಿ ಮಾತಾಡ್ತಿದ್ದೀನಿ ವೀಡಿಯೋಸ್ಗಳಲ್ಲಿ, ಆ್ಯಂಡ್ ಅದು ನಿಮಗೆ ಖುಷಿ ಕೊಡ್ತಾ ಇದೆ. ಖುಷಿ ಅಟ್ರ್ಯಾಕ್ಟ್ಸ್ ಎವ್ರಿಥಿಂಗ್ ಆ್ಯಂಡ್ ಎವ್ರಿಬಡಿ. ನೀನು ಖುಷಿಯಾಗಿದ್ದರೆ ಸಾಕಲ್ಲ, ಎಲ್ಲ ಬರುತ್ತೆ ನಿನಗೆ. ತಲೆನೇ ಕೆಡ್ಸ್ಕೊಳ್ಬಾರ್ದು ಲೈಫಲ್ಲಿ, ಓಕೆ. ಫೈನ್, ಲೆಟ್ಸ್ ಡೂ ಅ ಮೆಡಿಟೇಷನ್. ಇವಾಗ ಎಲ್ಲರೂ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ, ಆರಾಮ್ಸೆ, ಓಕೆ. ಶೆಕೆ ಆದವ್ರು ಫ್ಯಾನ್ ಹಾಕ್ಕೊಂಡು ಕೂತ್ಕೊಳ್ಳಿ, ಆಮೇಲೆ ಮತ್ತೆ ಡಿಸ್ಟರ್ಬ್ ಆಯಿತು ಅನ್ನಬಾರ್ದು, ಓಕೆನಾ? ಫೋಕಸ್ ಮಾಡಿ. ಕೀಪ್ ಯುವರ್ ಐಸ್ ಕ್ಲೋಸ್ಡ್ ಬಂಗಾರ, ಕಣ್ಮುಚ್ಚು, ಕಂಫರ್ಟಬಲ್ ಆಗಿ ಕೂತ್ಕೋ. ಯೋಚನೆ ಇವಾಗ ಕೂತ್ಕೊಂಡ್ರು 1000 ಬರಲಿ, ತಲೆ ಕೆಡ್ಸ್ಕೊಳ್ಬಾರ್ದು. ನನ್ನ ಗಮನ ಕೇವಲ ನನ್ನ ಉಸಿರಾಟದ ಮೇಲೆ ಮಾತ್ರನೇ ಇರಬೇಕು, ಓಕೆ. ಆರಾಮ್ಸೆ. ಈ ಒಂದು ಮೆಡಿಟೇಷನಲ್ಲಿ ನೀನು ಅರ್ಧ ಜೀವನ ಸಾಲ್ವ್ ಆಗಿಬಿಡುತ್ತೆ, ಇದ್ದಂಥ ಪ್ರಾಬ್ಲಮ್ ಎಲ್ಲನೂ ಕೂಡ, ಓಕೆ. ದಿಸ್ ಓನ್ಲಿ ಒನ್ ಮೆಡಿಟೇಷನ್. ಸೊ ಆ್ಯಂಡ್ ಕ್ಲೋಸ್ ಯುವರ್ ಐಸ್ ಬಂಗಾರ. ಸ್ಟ್ರೇಟಾಗಿ ಕೂರು ಸ್ವಲ್ಪ, ಗುಡ್, ಓಕೆ. ರಿಲ್ಯಾಕ್ಸ್ ಯುವರ್ ಬಾಡಿ, ವೆರಿ ನೈಸ್. आराम से, ओके.
Focus on your breathing. ಗಮನಿಸು ಉಸಿರಾಟನ. ಆಚೆ ಈಚೆ ಯೋಚನೆಗಳು ಎಲ್ಲಾದರೂ ಹೋದ್ರೂ ಪರವಾಗಿಲ್ಲ. ಮತ್ತು ನನ್ನ ಉಸಿರಾಟದ ಮೇಲೆ ಗಮನ ತೊಗೊಂಡು ಬಂದರೆ ನಾನು ಇಲ್ಲಿ ವಾಪಸ್ ಬರ್ಬೋದು. ನಾವು ಟೇಕ್ ಅ ಡೀಪ್ ಬ್ರೆತ್ ಇನ್, ಬ್ರೀತ್ ಔಟ್. ಮೂಗಿನ ಮುಖಾಂತರ ಉಸಿರು ತಗೋ, ಬಾಯಿ ಮುಖಾಂತರ ನಿಧಾನವಾಗಿ ಉಸಿರು ಬಿಡು. ಓಕೆ, ಒನ್ಸ್ ಮೋರ್, ಬ್ರೀತ್ ಇನ್ and breathe out slowly. Fantastic. One more time. Breathe in, breathe out. So now can you relax your body. Okay, just relax your body. Focus on your breathing. Focus. Stay focused. ಈಗಲೂ ಕೂಡ ಗಮನ ಆಚೆ ಈಚೆ ಹೋಗ್ತಿದ್ರೆ ಯೋಚನೆಗಳ ಮೇಲೆ ಏನೂ ತಲೆ ಕೆಡಿಸ್ಕೊಳ್ಳೋ ಅಂಥದ್ದು ಏನಿಲ್ಲ. ಮೆಡಿಟೇಷನ್ ತುಂಬ ಸಿಂಪಲ್. ಓಕೆನಾ? ಆರಾಮ್ಸೆ ಗಮನನ ಉಸಿರಾಟದ ಮೇಲೆ ತಂದ್ರೆ ಆಯಿತು. ಉಸಿರು ಯಾವ ರೀತಿ ನಾನು ಒಳಗಡೆ ತೊಗೊಳ್ತಾ ಇದ್ದೀನಿ, ಯಾವ ರೀತಿ ಆಚೆ ಕಡೆ ತರಿಸ್ತಾ ಇದ್ದೀನಿ, ಅಷ್ಟೇ ಸಿಂಪಲ್. ಉಸಿರು ತಗೊಳ್ಳೋದು, ಉಸಿರು ಆಚೆ ಬಿಡೋದು, ಅಷ್ಟೇ. ಇದನ್ನು ನಾನು ಕಾನ್ಷಿಯಸ್ ಆಗಿ ಮಾಡ್ತಾ ಹೋಗಬೇಕು. ನಿಧಾನವಾಗಿ ಬ್ರೀತ್ ಇನ್, ಎಕ್ಸ್ಹೇಲ್. ಆರಾಮ್ಸೆ ಜಸ್ಟ್ ಅಬ್ಸರ್ವ್ ಯೋರ್ ಬಾಡಿ, ಅಬ್ಸರ್ವ್ ಯೋರ್ ಮೈಂಡ್. ಓಕೆ, ಆರಾಮಾಗಿ just take a deep breath in once more. Exhale. ಕಾನ್ಷಿಯಸ್ ಆಗಿ ಆ ಉಸಿರಾಟದ ಶಬ್ದನೂ ಕೂಡ ಕೇಳಿಸ್ಕೊಳ್ಬೇಕು ಇವಾಗ. ಓಕೆ, ವಿಲ್ ಡೂ ಇಟ್. ಬ್ರೀತ್ ಇನ್, ಲಿಸನ್, ಬ್ರೀತ್ ಔಟ್. ಸೊ ನಾವು ಆರಾಮ್ಸೆ ಓಕೆ ಹಾಗೆ ನಿಧಾನವಾಗಿ ಉಸಿರಾಡ್ತಾ ಇರು, ಕಾನ್ಷಿಯಸ್ ಆಗಿ ಉಸಿರಾಡು. ಆ್ಯಂಡ್ ನಾನು ಹೇಳೋದನ್ನು ಕ್ಲಿಯರಾಗಿ ವಿಜುವಲೈಸ್ ಮಾಡು. ಓಕೆ, ನೀಟಾಗಿ ವಿಜುವಲೈಸ್ ಮಾಡಬೇಕು ನೀನು. ನಿನಗೆ ಸುಲಭ ಇಮ್ಯಾಜಿನ್ ಮಾಡ್ಕೊಳ್ಳೋದು, ವಿಜುವಲೈಸ್ ಮಾಡೋದು ಎಲ್ಲ. ಏನೇನೇನೋ ಮಾಡಿದ್ಯಾ ಆ್ಯಂಡ್ ಇದೆಲ್ಲ ತುಂಬ ಸುಲಭ, ನಿನಗೆ ಆರಾಮ್ಸೆ ಮಾಡ್ಕೊಳ್ಬೋದು. ನಾನು ಹೇಳಿದ್ದೆಲ್ಲನೂ ಕೂಡ ನಿನ್ನ ಕಣ್ಮುಂದೆ ಬರ್ತಾ ಹೋಗ್ತಿರುತ್ತೆ. ನೀನು ಕಾನ್ಷಿಯಸ್ ಆಗಿ ನಾನು ಹೇಳೋದನ್ನು ಗಮನಿಸಿದ್ರೆ ಸಾಕು. ಓಕೆನಾ? ಮಧ್ಯದಲ್ಲೆಲ್ಲಾದರೂ ನಿನ್ನ ಯೋಚನೆಗಳು ಬೇರೆ ಕಡೆಗೆ ಅಥವಾ ನಿನ್ನ ಗಮನ ಯೋಚನೆಗಳ ಕಡೆ ಹರಿತಿದೆ ಅಂದರೆ ವಾಪಸ್ ಉಸಿರಾಟದ ಮೇಲೆ ಗಮನ ತಂದರೆ ಮುಗೀತು. ಓಕೆ, ಡನ್. ಸೊ ನಾವು ಕಂದ ಇಮ್ಯಾಜಿನ್ ಮಾಡ್ಕೊ, ಇವಾಗ ನೀನು ಒಂದು ಸುಂದರವಾದ ಶಾಂತವಾದ ಸರೋವರದ ಬಳಿ ನಿಂತಿದ್ಯಾ. ಓಕೆನಾ? ತುಂಬ ಶಾಂತವಾಗಿದೆ. ಆ್ಯಂಡ್ ಇಟ್ ಇಸ್ ವೆರಿ ಬ್ಯೂಟಿಫುಲ್. ಸುತ್ತಮುತ್ತ ಹಸಿರು ಇದೆ, ಆಕಾಶ ನೀಲಿ ಇದೆ, ಎಲ್ಲನೂ ಕೂಡ ನಿನಗೆ ಗುರ್ತಿಡಿಯೋಷ್ಟು ಶಕ್ತಿ ಇದೆ. ನಿಂಗೆ ಗೊತ್ತಾಗ್ತಿದೆ. ನೀರಂತೂ ಕಂಪ್ಲೀಟಾಗಿ ಸ್ಟಿಲ್ ಆಗಿದೆ, ಚೂರು ಅಲ್ಲಾಡ್ಸಿಲ್ಲ. ಇಟ್ಸ್ ನಾಟ್ ಅಟ್ ಆಲ್ ಮೂವಿಂಗ್, ಇಟ್ಸ್ ಕಂಪ್ಲೀಟ್ಲಿ ಸ್ಟಿಲ್. ಓಕೆ, ಆ್ಯಂಡ್ ನೀನಿವಾಗ ನಿನ್ನನ್ನು ಆ ಸರೋವರದಲ್ಲಿ ನೋಡಬೇಕು. ಓಕೆ, ಹೇಗೆ ನೋಡ್ತೀಯಾ? ಹಾಗೆ ಸುಮ್ಮನೆ ಇನ್ನಷ್ಟು ಮುಂದೆ ಹೋಗಿ ಸರೋವರದ ಬಳಿ ಸುಮ್ಮನೆ ಕೆಳಗಡೆ ಬಗ್ಗಿ ನೋಡ್ತೀಯ ಅಷ್ಟೇ. ನಿನಗೆ ನೀನು ಕಾಣಿಸ್ತಾ ಇದೆಯಾ? ಆದರೆ ಇಲ್ಲಿ ಪ್ರತಿಬಿಂಬ ನಿಂದೇನು ಕಾಣಿಸ್ತಿದೆ ಅಲ್ವಾ, ಅದು ಜಗತ್ತಿಗೆ ಏನು ಕಾಣಿಸ್ತಿದೆಯೋ ಅದಲ್ಲ. ಈ ಪ್ರತಿಬಿಂಬ ಕೇವಲ ನಿನಗೆ ಮಾತ್ರನೇ ಕಾಣಿಸೋದು. ನಿನ್ನೊಂದು ರೀತಿ ಇದು ಹೊಸ ವರ್ಷನ್, ಬೇರೆ ವರ್ಷನ್ ಇದ್ದಂಗೆ. ಆ್ಯಂಡ್ ಈ ವರ್ಷನ್ ಏನಿದೆಯೋ ಇದು ಯಾರಿಗೂ ಕೂಡ ಗೊತ್ತಿಲ್ಲ, ನಿನಗೆ ಮಾತ್ರನೇ ಗೊತ್ತಿರೋದು.
ಆ ನಿಜವಾದ ನಿನ್ನ ಪ್ರತಿಬಿಂಬನ ಈಗ ಈ ಸರೋವರದ ಪ್ರತಿಬಿಂಬದಲ್ಲಿ ನೋಡ್ತಿದ್ಯಾ, ಆ ನೀರಲ್ಲಿ ನೋಡ್ತಿದ್ಯಾ. ಇವಾಗ ನೀನು ಹಾಗೆ ನಿನ್ನನ್ನು ನೀನು ನೋಡ್ತಾ ಒಂದು ಪ್ರಶ್ನೆ ಕೇಳ್ಕೊ. ಈ ಸಮಯದಲ್ಲಿ ನಾನು ಏನನ್ನ ಹೊತ್ಕೊಂಡು ತಿರುಗ್ತಾ ಇದ್ದೀನಿ? ಉತ್ತರಕ್ಕೋಸ್ಕರ ಕಷ್ಟಪಡಬೇಡ, ಸುಮ್ಮನೆ ಅದೊಂದು ಪ್ರಶ್ನೆ ಕೇಳ್ಕೊ. ನಿನ್ನನ್ನು ನೀನು ನೋಡ್ತಾ ಒಂದು ಪ್ರಶ್ನೆ ಕೇಳ್ಕೊ. ಈ ಸಮಯದಲ್ಲಿ ನಾನು ಏನನ್ನು ಕ್ಯಾರಿ ಮಾಡ್ತಾ ಇದ್ದೀನಿ, ಏನು ಹೊತ್ಕೊಂಡು ತಿರುಗ್ತಾ ಇದ್ದೀನಿ ಅನ್ನೋದನ್ನು. ಆನ್ಸರ್ನ ಹುಡುಕಬೇಡ, ಫೋರ್ಸ್ ಮಾಡಬೇಡ, ಓಕೆನಾ? ಸುಮ್ಮನೆ ನೋಟಿಸ್ ಮಾಡು, ನಿನಗೆ ಉತ್ತರ ಸಿಗುತ್ತೆ. ನೀನು ಏನು ಕ್ಯಾರಿ ಮಾಡ್ತಿದ್ದೆ ಅನ್ನೋದು ಈ ಕ್ಷಣಕ್ಕೆ ನಿನಗೆ ಗೊತ್ತಾಗುತ್ತೆ. ಮೇ ಬಿ ಭಯ ಇರ್ಬೋದು, ಅಥವಾ ಕೋಪ ಇರ್ಬೋದು, ಅಥವಾ ಗಿಲ್ಟ್ ಇರ್ಬೋದು, ಅಯ್ಯೋ ಹಿಂಗೆ ಮಾಡಿಬಿಟ್ನಲ್ಲ ಅಂದ್ಕೊಂಡು, ಅಥವಾ ಯಾವುದಾದ್ರೂ ದುಃಖ ಇರ್ಬೋದು, ಆರೆಲ್ಸ್ ಯಾರು ತುಂಬ ನಿನಗೆ ಕೆಟ್ಟದಾಗಿ ದೊಡ್ಡದಾಗಿ ಮಾಡಿರುವಂಥ ಮೋಸ ಇರ್ಬೋದು. ಓಕೆ, ಈ ಕ್ಷಣಕ್ಕೆ ನಿನ್ನ ಪ್ರತಿಬಿಂಬವನ್ನು ಸರೋವರದಲ್ಲಿ ನೀನು ನೋಡ್ತಾ ಇರಬೇಕಾದ್ರೆ ನೀನೇನು ಕ್ಯಾರಿ ಮಾಡ್ತಿದ್ದೀಯ ಅನ್ನೋ ಪ್ರಶ್ನೆ ನೀನು ಕೇಳಿಕೊಂಡಾಗ ಒಂದು ಉತ್ತರ ನಿಂಗೆ ಸಿಗುತ್ತೆ. ಆ ಉತ್ತರ ಬರಲಿ, ಅದನ್ನು ಸ್ವೀಕರಿಸು. ಓಕೆ, ಬೇಜಾರಾಗ್ತಿದ್ಯಾ? ಓಕೆ. ಕೋಪ ಕ್ಯಾರಿ ಮಾಡ್ತಿದ್ಯಾ? ಓಕೆ. ವಾಟ್ ಎವರ್ ಇಟ್ ಇಸ್ ಬಂಗಾರ, ದಟ್ಸ್ ಓಕೆ. ನೀನು ಕ್ಯಾರಿ ಮಾಡ್ತಿದ್ಯಾ ನನಗೆ ಗೊತ್ತು, ನಿನಗೆ ಕಾಣಿಸ್ತಿದೆ ನನಗೆ ಗೊತ್ತು. ಆ್ಯಂಡ್ ಈ ನಿನ್ನ ವರ್ಷನ್ನ ನೀನು ಜಗತ್ತಿಗೆ ತೋರಿಸ್ಲೇ ಇಲ್ಲ. ಫೈಟ್ ಮಾಡಬೇಡ ಕಂದ ಅದ್ರ ಜೊತೆ, ಅದನ್ನು ಜಡ್ಜು ಮಾಡಬೇಡ. ನೀ ಸರಿ, ನೀ ತಪ್ಪು, ನೀನು ಹೀಗಿರಬಾರ್ದು, ಏನೂ ಬೇಡ. ಸುಮ್ಮನೆ ನಿನಗೆ ನೀನು ಹೇಳ್ಕೊ, ನನ್ನನ್ನು ನಾನು ನೋಡ್ಕೊಳ್ತಿದ್ದೀನಿ ಆ್ಯಂಡ್ ನನ್ನನ್ನು ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಅಂತ. ನೀನೇನೂ ಕಂಟ್ರೋಲ್ ಮಾಡಬೇಕಾಗಿಲ್ಲ ಕಂದ ಲೈಫಲ್ಲಿ, ಏನೂ ಕೂಡ ಯಾರನ್ನೂ ಕಂಟ್ರೋಲ್ ಮಾಡಬೇಕಾಗಿಲ್ಲ, ಅಥವಾ ಯಾರ ಕಂಟ್ರೋಲಲ್ಲಿ ಕೂಡ ನೀನು ಇರಬೇಕಾಗಿಲ್ಲ. ಲೈಫ್ ಅಲ್ವಾ, ದಟ್ಸ್ ಓಕೆ. ಖುಷಿ, ದುಃಖ, ಬೇಜಾರು, ಕೋಪ ಎಲ್ಲನೂ ಇರುತ್ತೆ. ಆದರೆ ನೀನು ಯಾಕೆ ಎಲ್ಲನೂ ಸೀರಿಯಸ್ಸಾಗಿ ತೊಗೊಳ್ತಿದ್ಯಾ? ಯಾಕೆಲ್ಲವೂ ಕೂಡ ನಿನಗೆ ತುಂಬ ಇಂಪಾರ್ಟೆಂಟ್ ಆಗೋಯಿತು ನಿನ್ನನ್ನು ಬಿಟ್ಟು? ನೀ ತಾನೇ ಇಂಪಾರ್ಟೆಂಟು. ನೀನಿಲ್ಲ ಅಂದರೆ ಏನಿದೆ ಈ ಜಗತ್ತಲ್ಲಿ? ನಿನ್ನ ಫ್ರೆಂಡ್ಸಾ, ನಿನ್ನ ಫ್ಯಾಮಿಲಿನಾ, ಯಾರಿದ್ದಾರೆ ಜಗತ್ತಲ್ಲಿ ನೀನಿಲ್ಲ ಅಂದರೆ? ನೀನಿರೋದಕ್ಕೆ ತಾನೇ ಅವ್ರಿಗೆಲ್ಲ ಏನು ಅವಕಾಶಗಳು, ನೆಮ್ಮದಿ, ಪ್ರೀತಿ ಎಲ್ಲನೂ ಸಿಗ್ತಿದೆ ನಿನ್ನಿಂದ. ಖುಷಿ, ಗೌರವ. ನೀನಿಲ್ಲ ಅಂದರೆ? ಆದರೆ ನೀನು ಯೋಚನೆ ಮಾಡ್ತಿದ್ಯಾ ನಿಂಗೆ ನೀನು ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಯಾರು ನನ್ನನ್ನು ಕೇರ್ ಮಾಡಲ್ಲ, ಯಾರು ನನ್ನನ್ನು ಪ್ರೀತಿಸ್ತಿಲ್ಲ, ಯಾರಿಗೂ ನಾನು ಬೇಡವಾಗ್ಬಿಟ್ಟಿದ್ದೀನಿ, ನಾನಿಲ್ಲ ಅಂದ್ರೇ ಎಲ್ಲರೂ ಚೆನ್ನಾಗಿರ್ತಾರೆ. ನೀನಿಲ್ಲ ಅಂದರೆ ಏನೂ ಇಲ್ಲ ಕಂದ. ನೀನಿರಬೇಕು. ನಿನ್ನಿಂದಲೇ ಈ ಜಗತ್ತು, ನಿನ್ನಿಂದಲೇ ಈ ಬದುಕು, ನಿನ್ನಿಂದಲೇ ದೇವ್ರಿಗೂ ಕೂಡ ಒಂದು ಅಸ್ತಿತ್ವ. ನೀನೇ ಇಲ್ಲ ಅಂದರೆ ಯಾವ ದೇವರು? ದೇವರೇ ನಿನ್ನನ್ನು ಸೃಷ್ಟಿ ಮಾಡಿದ್ದಾನೆ. ಆದರೆ ನೀನು ನಿನ್ನನ್ನೇ ಗಮನಿಸ್ತಿಲ್ಲ ಬಂಗಾರ. ದೇವರ ಸೃಷ್ಟಿ ನೀನು, ದೇವರೇ ಖುದ್ದಾಗಿ ನಿನ್ನನ್ನು ಸೃಷ್ಟಿ ಮಾಡಿರೋದು. ಆ್ಯಂಡ್ ನೀನು ನಿನ್ನ ಬಗ್ಗೆ ಏನು ಯೋಚನೆ ಮಾಡ್ತಿದ್ಯಾ? ಕೀಳಾಗಿ, ತಪ್ಪಾಗಿ? ನೀನು ನೋಡೋಕ್ಕೆ ಚೆನ್ನಾಗಿಲ್ಲ ಅಂತನಾ? ಈ ದಪ್ಪ ಇದೆಯಾ ಅಂತನಾ? ಇಲ್ಲ ಕುಳ್ಳಕ್ಕೋ ಸಣ್ಣಕ್ಕಿದೆಯಾ ಅಂತನಾ? ಇಲ್ಲ ಬೇರೆಯವ್ರ ಥರ ಓದೋಕ್ಕಾಗ್ತಿಲ್ಲ ಅಂತನಾ? ಏನು ಯೋಚನೆ ಮಾಡ್ತಿದ್ಯಾ? ದೇವ್ರಿಗಿದೆಲ್ಲ ಗೊತ್ತಿರಲಿಲ್ವಾ? ಗೊತ್ತಿತ್ತು ತಾನೆ. ಅವನಿಗೆ ನೀನು ಹೀಗೆ ಇರಬೇಕು ಅನ್ನೋ ಆಸೆ, ಹೀಗಿದ್ದು ಬದುಕಿ ಸಾಧಿಸಿ ತೋರಿಸ್ಬೇಕು ಅನ್ನೋ ಆಸೆ. ಅವನ ಆಸೆನ ನೀನು ಯಾಕೆ ವಿರೋಧ ಮಾಡ್ತಿದ್ಯಾ? ಯಾಕಂದರೆ ನಿನಗೆ ದೇವ್ರು ಯಾರು ಅನ್ನೋದೇ ಗೊತ್ತಿಲ್ಲ. ದೇವ್ರ ಹೆಸರು ಮಾತ್ರ ಹೇಳ್ತೀಯಾ, ಪೂಜೆ ಮಾತ್ರ ಮಾಡ್ತೀಯಾ, ಆದರೆ ದೇವ್ರು ಯಾರು ಗೊತ್ತಿಲ್ಲ.
ನಿನ್ನ ಬದುಕಲ್ಲಿ ದೇವ್ರು ಇದ್ದಾನೆ ಅಂತ ಹೇಳ್ತೀಯಾ, ಕೃಷ್ಣ ಇದ್ದಾನೆ ಅಂತೀಯಾ. ಎಲ್ಲಿ ಕೃಷ್ಣನ ನೋಡಿದ್ಯಾ, ಅನುಭವಿಸಿದ್ಯಾ? ಇಲ್ಲ. ಯಾಕೆ? ಕೃಷ್ಣ ಅನುಭವ ಆಗೋದು ಯಾರಿಗೆ ಗೊತ್ತಾ? ಯಾವ ವ್ಯಕ್ತಿ ತನ್ನನ್ನು ತಾನು ಪ್ರೀತಿಸ್ತಾನೋ, ತನ್ನನ್ನು ತಾನು ಗೌರವಿಸ್ಕೊಳ್ತಾನೋ, ತನ್ನನ್ನು ತಾನು ಕೇರ್ ಮಾಡ್ಕೊಳ್ತಾನೋ ಅವ್ರಿಗೆ ಮಾತ್ರನೇ ಕೃಷ್ಣ ಕಾಣಿಸೋದು, ಅವನ ಅನುಭವ ಸಿಗೋದು, ಅವನ ಸ್ಪರ್ಶ ಅನುಭವ ಆಗೋದು. ನಿನಗಾಗಲ್ಲ ಅದು. ಯಾಕಂದರೆ ನಿನಗೆ ಬೇರೆಯವರೆಲ್ಲರೂ ಕೂಡ ಇಂಪಾರ್ಟೆಂಟ್, ನಿನ್ನನ್ನು ಹೊರತುಪಡಿಸಿ ಅಲ್ವಾ? ನಿನಗೆ ನೀನು ಬೇಡ ಅಲ್ವಾ? ನಿನಗೇನೆ ನೀನು ಬೇಡ ಅಂತಂದಾಗ ಕೃಷ್ಣನಿಗೆ ಯಾಕೆ ನೀನು ಬೇಕು? ಕೃಷ್ಣ ಇನ್ನೊಂದು ಮಾತು ಹೇಳ್ತಾನೆ, ಯಾರಿಗೆ ಅವರೇ ಬೇಕಾಗಿರ್ತಾರೋ ಅವ್ರಿಗೆ ನಾನು ಕೂಡ ಬೇಕಾಗಿರ್ತೀನಿ, ಅವ್ರ ಜೊತೆ ನಾನು ಇರ್ತೀನಿ ಅಂತ. ನನಗೇನೆ ನಾನು ಬೇಡವಾದ್ಮೇಲೆ ಕೃಷ್ಣನ್ಗೆ ಯಾಕೆ? ರೈಟ್? ಎಲ್ಲನೂ ಸಾಧ್ಯ ಇದೆ ಕಂದ ಬದುಕಲ್ಲಿ. ಈ ಜಗತ್ತು, ಈ ಭೂಮಿ, ಈ ಜನ, ಈ ವಾತಾವರಣ, ಈ ಬದುಕು, ಈ ಅನುಭವಗಳು ಎಲ್ಲವೂ ಸೃಷ್ಟಿಯಾಗಿದ್ದು ಕೇವಲ ನಿನಗೋಸ್ಕರ ಮಾತ್ರ. ಕೇವಲ ನಿನಗೋಸ್ಕರ. ನಿನಗೋಸ್ಕರ. ನೆನಪಲ್ಲಿಟ್ಕೋ, ಈ ಮಾತು ನಿನಗೆ ಯಾವುದೋ ವ್ಯಕ್ತಿಯ ಧ್ವನಿಯಲ್ಲಿ ಕೇಳಿಸ್ತಿರ್ಬೋದು, ಆದರೆ ಮಾತು ನಿನ್ನ ಕೃಷ್ಣಂದು, ನಿನ್ನ ದೇವರದು. ದಿಸ್ ಇಸ್ ಯೋರ್ಸ್. ನಿನಗಾಗಿ ಈ ಮಾತುಗಳು, ನಿನಗಾಗಿ ಆ ದೇವರ ಪ್ರೀತಿ ಈ ರೀತಿಯಲ್ಲಿ. ಎಲ್ಲ ಅವನು ನಿನಗೆ ಹೇಳ್ತಿರೋದು, ಅವನ ಮಾತುಗಳು. ನೆನಪಲ್ಲಿಟ್ಕೊ, ಈ ಸಮಯ ಅವನ ನಿರ್ಧಾರ, ಅವನ ಇಚ್ಛೆ. ಈ ಸಮಯದಲ್ಲಿ ನೀನು ಇಲ್ಲಿರಬೇಕು, ಈ ಮಾತುಗಳನ್ನ ಕೇಳಿಸ್ಕೊಳ್ಬೇಕು ಅಂತಿರೋದು ಕೂಡ ಅವನ ಇಚ್ಛೆ. ಈ ಕ್ಷಣದಿಂದ ನಿನ್ನ ಬದುಕು ಬದಲಾಗಬೇಕು ಅನ್ನೋದು ಕೂಡ ಅವನ ಇಚ್ಛೆ. ಅವನ ಇಚ್ಛೆ ಅಂತೆಯೇ ಪ್ರತಿಯೊಬ್ಬರ ಜೀವನ. ಬಟ್ ಅವನ ಆಯ್ಕೆ ನಿನ್ನ ಆಯ್ಕೆ ಆಗಿಲ್ಲ ಅಂದರೆ, ಅವನ ಇಚ್ಛೆ ನಿನ್ನ ಇಚ್ಛೆ ಆಗಿಲ್ಲ ಅಂದಾಗಲೇ ಕಷ್ಟಗಳು ಯಾವಾಗಲೂ ಕೂಡ ಕಾಡ್ತಿರುತ್ತೆ. ಟೇಕ್ ಯು ಒನ್ ಹ್ಯಾಂಡ್, ಒಂದು ಕೈನ ನಿನ್ನ ಹೃದಯದ ಮೇಲೆ ಇಟ್ಕೋ. ಇಮ್ಯಾಜಿನ್ ಮಾಡ್ಕೋ, ಇವಾಗ ಅದೇ ಸರೋವರದ ಬಳಿ ನೀನು ಕೂತಿದ್ಯಾ. ಓಕೆ? ಆ್ಯಂಡ್ ನಿನ್ನ ಎದುರುಗಡೆ ನಿನ್ನ ಇಷ್ಟ ದೈವ. ಓಕೆ? ನೀನು ಯಾರನ್ನು ಪೂಜೆ ಮಾಡ್ತೀಯೋ, ಯಾವ ದೇವರಾದರೂ ಆಗಿರಲಿ, ಆ ದೇವರು ಈಗ ನಿನ್ನ ಎದುರುಗಡೆ ಕೂತಿದ್ದಾನೆ. ಕೃಷ್ಣ ಅಂದರೆ ಕೃಷ್ಣ, ಅಲ್ಲ ಅಂದರೆ ಅಲ್ಲ, ಏಸು ಅಂದರೆ ಏಸು, ಯಾವ ದೇವರಾದರೂ ಸರಿ ನಿನ್ನ ಮುಂದೆ ಕೂತಿದ್ದಾನೆ. ಇವಾಗ ಮೊದಲನೇದಾಗಿ ಒಂದು ಮಾತು ಹೇಳಿಬಿಡು, ನನಗೆ ಕ್ಷಮಿಸ್ಬಿಡು ಅಂತ. ನೀನು ಕೊಟ್ಟಂಥ ಬದುಕನ್ನು ನಾನು ಇನ್ನೊಬ್ರಿಗೋಸ್ಕರನೇ ಬದುಕ್ತೆ, ನನಗೋಸ್ಕರ ಬದುಕಲಿಲ್ಲ. ನಾನು ಕ್ಷಮಿಸು. ನನಗೋಸ್ಕರ ಬದುಕಲಿಲ್ಲ, ನಿನಗೋಸ್ಕರ ಬದುಕಲಿಲ್ಲ, ಕ್ಷಮಿಸು ನನ್ನನ್ನು. ಏನೇನೋ ಅಂದ್ಕೊಂಡೆ, ಏನೇನೋ ಮಾಡಿದೆ, ಆದರೆ ಎಲ್ಲೂ ಕೂಡ ನಾನು ನಿನ್ನನ್ನು ಗಮನಿಸಲಿಲ್ಲ. ಜಗತ್ತನ್ನೆಲ್ಲ ಪ್ರೀತಿಸಿದೆ, ಆದರೆ ನಾನು ನಿನ್ನನ್ನು ಪ್ರೀತಿಸಲಿಲ್ಲ. ಎಲ್ಲರೂ ಬೇಕಾದರೂ, ಆದರೆ ನಾನು ನಿನ್ನನ್ನೇ ಇಗ್ನೋರ್ ಮಾಡಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸು. ಪ್ರತಿ ಕ್ಷಣ ನೀನು ಕೈ ಹಿಡ್ಕೊಂಡು ಓಡಾಡ್ತಿದ್ದೆ ನನ್ನನ್ನು,
ಪ್ರತಿ ಸಲ ನೀನು ನನಗೆ ಎಚ್ಚರಿಕೆ ಕೊಟ್ಟೆ ಇದು ಬೇಡ ಬದಲಾಗು ಅಂತ. ಆದ್ರೂ ಕೂಡ ನಾನು ನಿನ್ನನ್ನು ಇಗ್ನೋರ್ ಮಾಡಿದೆ, ನಿನ್ನ ಮಾತುಗಳನ್ನ ಕೇಳಿಸ್ಕೊಳ್ಳಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸು. ಅಪ್ಪ ಅಮ್ಮ, ಅಣ್ಣ ತಂಗಿ, ಮಗಳು, ಹೆಂಡತಿ, ಗಂಡ, ಗೆಳೆಯರು ಎಲ್ಲರ ಬಗ್ಗೆನೂ ಗಮನ ಕೊಟ್ಟೆ. ನಿನ್ನನ್ನು ಹೊರತುಪಡಿಸಿ ನಿನ್ನ ಹತ್ರ ಬಂದೆ, ಅವ್ರ ಬಗ್ಗೆನೇ ಕೇಳಿಕೊಂಡೆ. ನನ್ನ ಬಗ್ಗೆ ಒಂದು ಮಾತು ನಾನು ಕೇಳ್ಕೊಳ್ಳಿಲ್ಲ. ನನಗಿದು ಬೇಕು, ನನ್ನನ್ನು ಚೆನ್ನಾಗಿ ನೋಡ್ಕೋ ಅಂತಲೂ ನಾನು ಕೇಳಲಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸು. ಮತ್ತು ಇವಾಗ ಕೃಷ್ಣ ಒಂದು ಮಾತು ಹೇಳ್ತಾನೆ ನಿನಗೆ, ನಿನ್ನ ದೇವರು ನಿನ್ನ ಎದುರುಗಡೆ ಕೂತ್ಕೊಂಡು, ಎಲ್ಲನೂ ಕ್ಷಮಿಸ್ತೀನಿ, ನನಗೆ ನೀನೇ ಇಂಪಾರ್ಟೆಂಟ್. ಇವಾಗ ಮುಂಚೆಯಿಂದನೂ ಕೂಡ ನೀನೇ ನನಗೆ ಬೇಕಾಗಿದ್ದು, ಈಗಲೂ ಕೂಡ ನನಗೆ ನೀನೇ ಬೇಕಾಗಿದ್ದು. ಅದಕ್ಕೋಸ್ಕರನೇ ಇವತ್ತಿಂದ ನೀನು ನನ್ನ ಬಳಿ ಇರಲಿ ಅಂತಲೇ ಈ ಅವಕಾಶ ನಾನು ಮಾಡಿಕೊಟ್ಟಿದ್ದು. ನನ್ನ ಜೊತೆ ನೀನಿರಬೇಕು, ನೀನು ಬದಲಾಗಬೇಕು, ನನ್ನನ್ನು ಅನುಭವಿಸ್ಬೇಕು, ನಿನ್ನನ್ನು ಅನುಭವಿಸ್ಬೇಕು, ನನ್ನ ಈ ಜಗತ್ತು, ನನ್ನ ಸೃಷ್ಟಿ ಏನಿದೆಯೋ ಪ್ರತಿಯೊಂದನ್ನು ಕೂಡ ನೀನು ಅನುಭವಿಸ್ಬೇಕು ಅನ್ನೋ ಕಾರಣಕ್ಕಾಗಿಯೇ ಈ ಒಂದು ಅವಕಾಶ ಸೃಷ್ಟಿಯಾಗಿತ್ತು. ನನಗೆ ನೀನಂದರೆ ಬೇಜಾರಿಲ್ಲ ಕಂದ, ಗೊತ್ತು ನನ್ನ ಹೆಸರು ಹೇಳ್ಕೊಂಡು ಸುತ್ತಾಡಿದ್ಯಾ, ಆದರೆ ಎಲ್ಲೂ ನೀನನ್ನು ಅನುಭವಿಸ್ಲಿಲ್ಲ ಅಂತ. ಈಗಲೂ ಕೂಡ ಮಾನಸಿಕವಾಗಿ ಆಲಸ್ಯ, ದೈಹಿಕವಾಗಿ ಆಲಸ್ಯ, ಆ ನೆಮ್ಮದಿ, ಖುಷಿ ಇದೆಲ್ಲದರಿಂದ ದೂರ ಆಗ್ಬಿಟ್ಟಿದ್ಯಾ. ನಾನು ನಿನಗೆ ಬಯಸಿದ್ದೊಂದೇ, ಕೊಟ್ಟಿದ್ದೊಂದೇ ಖುಷಿ, ನೆಮ್ಮದಿನ. ಮತ್ತೆ ನಾನು ಕೊಡ್ತೀನಿ, ಆದರೆ ಸ್ವೀಕರಿಸೋದು ಬಿಡೋದು ನಿನಗೆ ಬಿಟ್ಟಿದ್ದು. ನಾನು ನಿನ್ನನ್ನು ಪ್ರೀತಿಸ್ತೀನಿ ಕಂದ, ಅದ್ಭುತವಾಗಿ ಪ್ರೀತಿಸ್ತೀನಿ. ನನಗೆ ನೀನು ಬಿಟ್ಟು ಯಾರೂ ಕೂಡ ಇಂಪಾರ್ಟೆಂಟ್ ಅಲ್ಲ. ಈ ಕ್ಷಣಕ್ಕೂ ಕೂಡ ನಿನ್ನ ಪರಿಸ್ಥಿತಿಗಳನ್ನ ಅರ್ಥ ಮಾಡಿಕೊಂಡು ನಿನ್ನ ಬಳಿ ನಾನು ಬಂದಿದ್ದೀನಿ, ನಿನ್ನ ಜೊತೆ ನಾನು ಮಾತಾಡ್ತಾ ಇದ್ದೀನಿ. ನಿನ್ನ ಏಳಿಗೆನೇ ನನಗೆ ಮುಖ್ಯ, ನಿನ್ನ ಕನಸುಗಳೇ ನನ್ನ ಕನಸುಗಳು, ನಿನ್ನ ಪ್ರತಿಯೊಂದು ಆಸೆ ಈಡೇರಿಸೋದೇ ನನ್ನ ಕನಸು, ನನ್ನ ಗುರಿ. ಆದರೆ ಆಸೆ ಕನಸುಗಳನ್ನ ಬಂಗಾರ ನಿನಗೋಸ್ಕರ ಕಾಣು ಹೊರತಾಗಿ ನಿನ್ನವರಿಗೋಸ್ಕರ ಅಲ್ಲ, ನಿನಗೋಸ್ಕರ. ನೀನು ಬದಲಾಗು, ನಿನ್ನವರೆಲ್ಲರನ್ನೂ ಕೂಡ ನಾನು ಬದಲಾಯಿಸ್ತೀನಿ. ನೀನು ಖುಷಿಯಾಗಿರು, ನಿನ್ನವರೆಲ್ಲರನ್ನೂ ಕೂಡ ನಾನು ಖುಷಿಯಾಗಿರಿಸ್ತೀನಿ. ನೀ ನೆಮ್ಮದಿಯಾಗಿರು, ನಿನ್ನ ಸುತ್ತಮುತ್ತ ಎಲ್ಲವೂ ನೆಮ್ಮದಿಯಾಗೋ ರೀತಿ ನಾನು ಮಾಡ್ತೀನಿ. ಇದು ನನ್ನ ಪ್ರಮಾಣ. ದಿಸ್ ಇಸ್ ಮೈ ಪ್ರಾಮಿಸ್. ಆ್ಯಂಡ್ ನಾನು ಯಾವತ್ತೂ ನನ್ನ ಪ್ರಾಮಿಸಸ್ನ ಬ್ರೇಕ್ ಮಾಡಲ್ಲ ನಿನ್ನ ಹಾಗೆ. ಎಷ್ಟು ಸರಿ ನನ್ನ ಮೇಲೆ ಆಣೆ ಇಟ್ಟು ಮೋಸ ಮಾಡಿದ್ಯಾ ಅಲ್ವಾ ನೀ ನನಗೆ? ಹಾಂ, ನಾನು ಅದು ಅಬ್ಸರ್ವ್ ಮಾಡಿಲ್ಲ ಅಂದ್ಕೊಂಡಿದ್ಯಾ? ನನಗಿಂತ ಚೆನ್ನಾಗಿ ನಿನ್ನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಈ ಜಗತ್ತಲ್ಲಿ. ಇರಲಿ ಬಿಡು, ಕ್ಷಮಿಸ್ಬಿಡ್ತೀನಿ. ಜಾಸ್ತಿ ನಾನು ಕ್ಯಾರಿ ಮಾಡೋಕ್ಕೆ ಹೋಗಲ್ಲ ಅದನ್ನು. ಬಟ್ ಇವಾಗ ಬಂಗಾರ ನನ್ನ ಹತ್ರ ವಾಪಸ್ ಬಂದಿದ್ಯಾ, ನಾನು ನಿನ್ನನ್ನು ನೋಡ್ಕೊಳ್ತೀನಿ, ನಾನು ನಿನ್ನನ್ನು ಖುಷಿಯಾಗಿರ್ತೀನಿ, ನಾನು ನಿನ್ನನ್ನು ಒಂದು ಒಳ್ಳೆ ಹಂತಕ್ಕೆ ತಲುಪಿಸ್ತೀನಿ. ದಿಸ್ ಇಸ್ ಮೈ ಪ್ರಾಮಿಸ್. ಅಳೋದೇನೂ ಬೇಕಾಗಿಲ್ಲ, ನಾನಿದ್ದೀನಿ ತಾನೇ, ಹೆದರ್ಕೋಬೇಡ. ಓಕೆ? ಮೇ ಬಿ ಇವತ್ತು ಒಬ್ಬರ ರೂಪದಲ್ಲಿ ಬಂದಿರ್ಬೋದು, ನಾಳೆ ಇನ್ನೊಂದು ರೂಪದಲ್ಲಿ ಬರ್ಬೋದು. ಆದರೆ ನನಗಾಗಿ ಕಾಯಬೇಡ, ಬಿಕಾಸ್ ನಾನು ಎಲ್ಲೂ ಇಲ್ಲ ಬಂಗಾರ, ನಾನು ನಿನ್ನೊಳಗಡೆನೇ ಇದ್ದೀನಿ. ಎಲ್ಲೆಲ್ಲೋ ಹುಡ್ಕೊಂಡು ಹೋಗ್ತೀಯ, ಅಲ್ಲೆಲ್ಲೂ ನಾನಿಲ್ಲ, ನಿನ್ನಲ್ಲೇ ಇದ್ದೀನಿ. ಎಲ್ಲೋ ಹೋಗಿ ಮತ್ತೆ ಮತ್ತೆ ಹುಡುಕ್ಬೇಡ ನನ್ನನ್ನು, ಎಲ್ಲಿಯೂ ನಾನಿಲ್ಲ, ನಿನ್ನಲ್ಲೇ ಇದ್ದೀನಿ. ಇವಾಗ ನಿನ್ನ ಎದುರುಗಡೆ ಕೂತಿರೋವಂಥ ದೇವರು ನಿನ್ನನ್ನೇ ದೇವರು ಅಂತ ಭಾವಿಸಿ ನಿನಗೆ ಕೈ ಮುಗಿತಾ ಇದ್ದಾರೆ. ನನ್ನ ಸೃಷ್ಟಿ, ನನ್ನ ಅದ್ಭುತ, ನನ್ನ ಪ್ರೀತಿ, ನನ್ನ ಜಗತ್ತು, ನನ್ನ ಎಲ್ಲವೂ ಅಂತ ದೇವರು ನಿನಗೆ ನಮಸ್ಕರಿಸ್ತಿದ್ದಾರೆ. ದೇವರಿಗೆ ನೀನು ದೊಡ್ಡವನು ಚಿಕ್ಕವನು ಇದು ಯಾವುದೂ ಇಲ್ಲ. ನೀ ದೇವರ ಸೃಷ್ಟಿ, ಅವನ ಸ್ವರೂಪವೇ ನೀನು. ಪ್ರತಿಯೊಬ್ಬ ಮನುಷ್ಯನು ಕೂಡ ದೇವರ ಸ್ವರೂಪವೇ. ತಿಳ್ಕೊಂಡವನು ದೇವರಾಗ್ತಾನೆ, ತಿಳಿದೇ ಇರೋನು ಅಂಧ ಭಕ್ತನಾಗ್ತಾನೆ. ಆದರೆ ನೀನು ಬಂಗಾರ ಇವಾಗ ದೇವ್ರ ಜೊತೆ ಮಾತಾಡಿದೆ, ದೇವ್ರ ಮಾತುಗಳನ್ನ ಕೇಳಿಸ್ಕೊಂಡೆ, ನೀನು ಅನುಭವಿಸ್ದೆ, ನೀನು ಏನು ಅನ್ನೋದನ್ನು ಕಲ್ತ್ಕೊಂಡೆ, ನೀ ಏನು ಅನ್ನೋದನ್ನು ತಿಳ್ಕೊಂಡೆ, ನೀನು ನೋವುಗಳನ್ನ ಕ್ಯಾರಿ ಮಾಡಬಾರ್ದು ಅನ್ನೋದನ್ನು ತಿಳ್ಕೊಂಡೆ.
ದೇವರು ನಿನಗಾಗಿ ಏನೇನೆಲ್ಲ ಮಾಡ್ತಿದ್ದಾನೆ, ಮಾಡಿದ್ದಾನೆ, ಮಾಡಬಹುದು ಎಲ್ಲವನ್ನು ಕೂಡ ನೀನು ತಿಳ್ಕೊಂಡೆ. ನಿನಗಿಂತ ಅದೃಷ್ಟಶಾಲಿ ಯಾರಿದ್ದಾರೆ ಇವಾಗ ಈ ಕ್ಷಣದಲ್ಲಿ? ನಾವು ಜಾಯಿನ್ ಯೋರ್ ಹ್ಯಾಂಡ್ಸ್, 2 ಕೈಗಳನ್ನ ಕೂಡ ಜೋಡಿಸು. ಓಕೆ, ಮನಸ್ಫೂರ್ತಿಯಾಗಿ ಹೇಳು ಆ ನಿನ್ನ ದೇವರಿಗೆ, ಓಕೆ, ಥ್ಯಾಂಕ್ ಯು. ಮನಸ್ಫೂರ್ತಿಯಾಗಿ ಆ ಎಲ್ಲ ಪ್ರೀತಿ, ಆ ಎಲ್ಲ ಗೌರವ, ಆ ಎಲ್ಲ ಭಕ್ತಿ ಒಟ್ಟಿಗೆ ಸೇರಿಸಿ ಹೇಳು ದೇವರಿಗೆ, ಥ್ಯಾಂಕ್ ಯು ನನ್ನ ಈ ಅಸ್ತಿತ್ವಕ್ಕೆ, ನೀ ಕೊಟ್ಟಂಥ ಅವಕಾಶಕ್ಕೆ, ಈ ಬದುಕಿಗೆ, ಈ ಪ್ರಾಣಕ್ಕೆ, ಈ ನೆಮ್ಮದಿಗೆ, ಎಲ್ಲದಕ್ಕೂ ಕೂಡ, ತಿನ್ನೋ ಅನ್ನಕ್ಕೆ, ಕುಡಿಯೋ ನೀರಿಗೆ, ಕೆಲಸಕ್ಕೆ, ದುಡಿಯೋ ಹಣಕ್ಕೆ, ನಾನಿನ್ನ ಶ್ರಮಕ್ಕೆ, ಎಲ್ಲದಕ್ಕೂ ಕೂಡ ಹೇಳು ಥ್ಯಾಂಕ್ ಯು. ಅವನು ನಿನಗೇನೂ ಕಮ್ಮಿ ಮಾಡಿಲ್ಲ, ಎಲ್ಲವನ್ನು ಕೊಟ್ಟ. ಅದನ್ನು ನೆನೆಸ್ಕೊಂಡು ನೀನು ಹೇಳಿವಾಗ ದೇವರಿಗೆ ಥ್ಯಾಂಕ್ ಯು ದೇವ್ರೆ, ಕ್ಷಮಿಸು ನನ್ನನ್ನು, ಐ ಲವ್ ಯು, ನಾನು ನಿನ್ನನ್ನು ಪ್ರೀತಿಸ್ತೀನಿ. ಇನ್ನು ಮುಂದೆ ಕೇವಲ ನಾನು ನಿನ್ನ ಪೂಜೆ ಮಾಡೋದಿಲ್ಲ, ಬದಲಾಗಿ ನಾನು ನಿನ್ನ ಗೌರವಿಸ್ತೀನಿ, ಪ್ರೀತಿಸ್ತೀನಿ. ಪ್ರತಿ ಸಾರಿ ನಾನು ನಿನ್ನ ಇನ್ನು ಮುಂದೆ ದೇವ್ರ ಮನೇಲಿ, ದೇವಸ್ಥಾನದಲ್ಲಿ ನೋಡಿದಾಗ್ಲೂ ಕೂಡ ನಾನು ನೆನೆಸ್ಕೊಳ್ಳೋದು ಈ ಸರೋವರದ ಮುಂದೆ ನಾನು ಕೂತ್ಕೊಂಡು ನಿನ್ನನ್ನು ಯಾವ ರೂಪದಲ್ಲಿ ನೋಡೋದ್ನೋ ಅದೇ ರೂಪದಲ್ಲಿ. ಆ್ಯಂಡ್ ನನಗೆ ಚೆನ್ನಾಗಿ ಗೊತ್ತಾಗಿದೆ ನೀನೆಲ್ಲೂ ಆಚೆ ಕಡೆ ಇಲ್ಲ, ನೀನಿರೋದು ನನ್ನಲ್ಲಿ ಅಂತ. ಥ್ಯಾಂಕ್ ಯು, ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ನಿನ್ನ ದೇವರಿಗೆ. ಈ ಅವಕಾಶಕ್ಕೆ ಹೇಳು ಥ್ಯಾಂಕ್ ಯು, ಈ ಬದುಕಿಗೆ ಹೇಳು ಥ್ಯಾಂಕ್ ಯು, ಈ ಕ್ಷಣದ ಅದ್ಭುತಕ್ಕೆ ಹೇಳು ಥ್ಯಾಂಕ್ ಯು. ನಿನ್ನ ದೇಹಕ್ಕೆ ಥ್ಯಾಂಕ್ ಯು, ನಿನ್ನ ಮನಸ್ಸಿಗೆ ಥ್ಯಾಂಕ್ ಯು, ನಿನ್ನ ಎಲ್ಲ ಖುಷಿ, ದುಃಖ, ನೋವು, ಕಾಳಜಿ, ಗೌರವ, ಪ್ರೀತಿ ಎಲ್ಲದಕ್ಕೂ ಕೂಡ ಹೇಳು ಥ್ಯಾಂಕ್ ಯು. ಎಲ್ಲವೂ ಆಗಿದ್ದು ಒಳ್ಳೆಯದಕ್ಕೆ, ಆಗ್ತಿರೋದು ಒಳ್ಳೆಯದಕ್ಕೆ, ಆಗೋದನ್ನು ಕೂಡ ಒಳ್ಳೆಯದಕ್ಕೇನೆ. ಇದು ನನ್ನ ಮಾತಲ್ಲ, ನಿನ್ನ ದೇವರ ಮಾತು ನಿನಗಾಗಿ. Just say one more time, ಮನಸ್ಫೂರ್ತಿಯಾಗಿ ಅದ್ಭುತವಾದಂಥ ಭಕ್ತಿಯಿಂದ ದೇವರಿಗೆ ಹೇಳು ಥ್ಯಾಂಕ್ ಯು. So now Bangara, slowly release your hands. ಆರಾಮಾಗಿ, okay? Very good. Now take one deep breath in. ದೀರ್ಘವಾದ ಉಸಿರನ್ನು ತಗೋ. Once more, breathe in. ಸೊ ಈಗ ಉಸಿರನ್ನು ತಗೊಳ್ತಾ ಉಸಿರನ್ನ ಬಿಡಬೇಕಾದ್ರೆ ಆ ಸರೋವರದಿಂದ ಈ ಪ್ರೆಸೆಂಟ್ ಮೊಮೆಂಟಿಗೆ ಬರಬೇಕು, ರಿಯಾಲಿಟಿಗೆ. ಓಕೆ, ಬ್ರೀತ್ ಇನ್. ವೆರಿ ನೈಸ್. ಸ್ಲೋಲಿ ಶೇಕ್ ಯುವರ್ ಆರ್ ಮೂವ್ ಯುವರ್ ಫಿಂಗರ್ಸ್. ಕೈ ಬೆರಳುಗಳನ್ನ, ಕಾಲು ಬೆರಳುಗಳನ್ನ ಜಸ್ಟ್ ಹಾಗೆ ಶೇಕ್ ಮಾಡು. ಜಸ್ಟ್ ಓಪನ್ ಕ್ಲೋಸ್, ಓಪನ್ ಕ್ಲೋಸ್. ಓಕೆ, ಓಪನ್ ಕ್ಲೋಸ್. ವೆರಿ ನೈಸ್. ಓಕೆ, ಜಸ್ಟ್ ಮೂವ್ ಯುವರ್ ಶೋಲ್ಡರ್ಸ್. ಓಕೆ, ಭುಜಗಳನ್ನ ಜಸ್ಟ್ ಮುಂದೆ ಹಿಂದೆ ಮೂವ್ ಮಾಡು. ಓಕೆ, ವೆರಿ ನೈಸ್, ಗುಡ್. ನಾವು ನಿಧಾನವಾಗಿ ಕೈಗಳನ್ನ ಉಚ್ಕೋ. ಇವಾಗ ಬೆಚ್ಚಗಾಗಬೇಕು ನಿಮಗೆ. ಓಕೆ, ಕೀಪ್ ಇಟ್ ಆನ್ ಯುವರ್ ಫೇಸ್. ಮುಖದ ಮೇಲೆ ಇಡು. ಮುಖದ ಎಲ್ಲ ಭಾಗವನ್ನು ಕೂಡ ಟಚ್ ಮಾಡು. ಕಣ್ಣು, ಹಣೆ, ಕೆನ್ನೆ, ಬಾಯಿ, ಮೂಗು, ಗಲ್ಲ, ಕತ್ತು, ಕಿವಿ ಎಲ್ಲವನ್ನು ಕೂಡ. ಓಕೆ, ಸೊ ಮತ್ತೊಮ್ಮೆ ಮತ್ತೆ ಬೆಚ್ಚಗೆ ಮಾಡ್ಕೊಳ್ಳೋಣ ಕೈಗಳನ್ನ. ಓಕೆ, ದ್ಯಾನ್ ಕೊನೆಯಲ್ಲಿ ಕೀಪ್ ಇಟ್ ಆನ್ ಯುವರ್ ಐಸ್. ಪ್ರೆಷರ್ ಕೊಡಬಾರ್ದು, ಸುಮ್ಮನೆ ಹಾಗೆ ಕಣ್ಣುಗಳ ಮೇಲೆ ಕೈ ಇಡಬೇಕು.
ಓಕೆನಾ? ಆ್ಯಸ್ ಸಿಂಪಲ್ ಆ್ಯಸ್ ದಿಸ್. ಓಕೆ, ಹಾಗೆ ಇರಲಿ. ನಾನು ಹೇಳೋವರೆಗೂ ಕೂಡ ಕೈನ ರಿಲೀಸ್ ಮಾಡೋ ಹಾಗಿಲ್ಲ, ಕಣ್ಣು ಬಿಡೋ ಹಾಗಿಲ್ಲ. ಓಕೆ, ಕಣ್ಣನ್ನು ಒತ್ತಬಾರ್ದು, ಕಣ್ಮೇಲೆ ಸುಮ್ಮನೆ ಹಾಗೆ ಇಡಬೇಕಷ್ಟೆ. ಓಕೆ, ನಾವು ನಿಧಾನವಾಗಿ, ಓಕೆ, ಕೈಗಳನ್ನ ಕಣ್ಣಿಂದ ದೂರ ತರ್ತಾ ವಿತ್ ಅ ಬಿಗ್ ಸ್ಮೈಲ್ ಆನ್ ಯುವರ್ ಫೇಸ್, ಓಕೆ, slowly open your eyes. Take your time and slowly open your eyes. ನಿಧಾನವಾಗಿ, ಎಷ್ಟು ನಿಧಾನವಾಗಿ ಸಾಧ್ಯನೋ ಅಷ್ಟು ನಿಧಾನವಾಗಿ ಓಪನ್ ಮಾಡಿ. ಓಕೆ, ಇರೋ ಅರ್ಜೆಂಟ್ ಏನಿಲ್ಲ. ನಿಮ್ಮ ಫೀಡ್ಬ್ಯಾಕ್ ಯಾರೂ ಕೇಳಲಿಲ್ಲ. ಕಣ್ಣು ನಿಧಾನಕ್ಕೆ ಓಪನ್ ಮಾಡಿ. ಓಕೆ, ಫಸ್ಟ್ ರಿಲ್ಯಾಕ್ಸ್ ಆಗಿ. ಓಕೆ, ಆರಾಮ್ಸೆ ಸೆಟಲ್ ಆಗಿ ನಿಧಾನ ಕಣ್ಣು ಓಪನ್ ಮಾಡಿ ಕೂತ್ಕೊಳ್ಳಿ. ಈ ಕ್ಷಣನ ಅನುಭವಿಸಿ. ಯಾರೂ ಏನೂ ಟೈಪ್ ಮಾಡಿಬಿಡಿ, ಯಾರೂ ಏನೂ ಹೇಳಬೇಡಿ ನನಗೆ. ಈ ಕ್ಷಣನ ಅನುಭವಿಸಿ. ಈ ಕ್ಷಣ ನಾನು ಇನ್ನೂ ಬದುಕಿದ್ದೀನಿ, ಜೀವಂತವಾಗಿದ್ದೀನಿ. ಅದ್ಭುತವಾಗಿದೆ ಈ ಕ್ಷಣ. ಈ ಬದುಕು ಚೆನ್ನಾಗಿದೆ. ನನಗೆ ಅವಕಾಶ ಇನ್ನೂ ಇದೆ ಬದುಕನ್ನು ಹೊಸದಾಗಿ ರೂಪಿಸ್ಕೊಳ್ಳೋದಕ್ಕೆ. ರೈಟ್? ಈ ಕ್ಷಣದಲ್ಲಿ ಅಷ್ಟೇ ನಾವು ಇರಬೇಕಾಗಿರೋದು. ನಥಿಂಗ್ ಎಲ್ಸ್. ಮಿಕ್ಕಿದೆಲ್ಲ ಮ್ಯಾಜಿಕ್. ಯಾರಪ್ಪ ನೆನಪಾದ್ರು ಇವಾಗ ನಿಮಗೆ ಇಷ್ಟೊತ್ತು? ಯಾರು ಬಂದಿದ್ರು? ನಿನ್ನನ್ನು ಸರಿ ಮಾಡೋಕ್ಕೆ ನೀನು ದೇವರೇ ಬರಬೇಕಾಯ್ತಲ್ಲ ಮತ್ತೆ ನಿನ್ನ ಹತ್ರಕ್ಕೆ. ಪವಾಡಗಳು ನಡೆಯುತ್ತೆ ನಂಬಿಕೆ ಇದ್ದವನಿಗೆ. ಚಮತ್ಕಾರಗಳಾಗತ್ತೆ ನಂಬಿಕೆ ಇದ್ದವನಿಗೆ. ನಂಬಿದವನಷ್ಟೇ ಚಮತ್ಕಾರಗಳನ್ನ ಅನುಭವಿಸೋಕ್ಕೆ ಸಾಧ್ಯ. ನಂಬಿಕೆ ಇಲ್ಲ ಅಂದರೆ ಏನೂ ಆಗಲ್ಲ. ನಾವೆಲ್ಲ ಮಾಡೋ ತಪ್ಪುಗಳೇನು ಗೊತ್ತಾ? ಚಮತ್ಕಾರ ಆಗಲಿ ಆಮೇಲೆ ನಂಬ್ತೀನಿ ಅನ್ನೋರು ನಾವೆಲ್ಲರೂ ಕೂಡ. ಬಟ್ ಇವಾಗ ಆ ಯೋಚನೆ ಬದಲಾಗಬೇಕು. ನಂಬಿಕೆ ಮೊದಲು, ಚಮತ್ಕಾರಗಳು ನಂತರ. ಅರ್ಥ ಆಯ್ತಾ? ಓಕೆ, ಇವಾಗ ಹೇಳಿ ನನಗೆ, ಚಾಟಲ್ಲೇ ಹೇಳಿ, ಯಾರಿಗೆ ಬದುಕು ನಿಜವಾಗ್ಲೂ ಅದ್ಭುತ ಅನ್ನಿಸ್ತಿದೆ? ಬದುಕೇ ಅದ್ಭುತ ಕಂಡ್ರು. ಇವಾಗ ಮೀ 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 ಅಂತೆಲ್ಲ ಟೈಪ್ ಮಾಡ್ತಿದ್ದೀರಾ ಗೊತ್ತಲ್ವಾ? ಹಾಂ, ಆ ಕೀಬೋರ್ಡಲ್ಲಿ ಎಮ್ ಇದೆ, ಎಮ್ ಎಲ್ಲಿದೆ, ಇ ಎಲ್ಲಿದೆ? ನೀವೇನು ಫೋಕಸ್ ಮಾಡಿ ಒತ್ತುತ್ತಿದ್ದೀರಾ? ಯು ನೋ ದಟ್ ರೈಟ್? ಪಟ್ಟ ಅಂತ ಒತ್ತುತ್ತೀರಾ ಎಮ್ ಇ ಎಲ್ಲಿದೆ ಅಂತ. ಕೈ ಬೆರಳು ಹಂಗೆ ಹೋಗುತ್ತೆ. ಏನಕ್ಕಾಗುತ್ತೆ? ಪ್ರಾಕ್ಟೀಸ್. ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಿ ಅದ್ಭುತ ಆಗುತ್ತೆ ಲೈಫು. ಎವ್ರಿಥಿಂಗ್ ನೀಡ್ಸ್ ಪ್ರಾಕ್ಟೀಸ್ ಗಂಧ. ಹನಿ ನನಗೆ ಅನ್ನಿಸ್ತಿದೆ, ಈಗ ನನಗೆ ಅನ್ನಿಸ್ತಿದೆ ಎಲ್ಲ ಹುಡುಕಿದ್ರು ಅವರು ಎಲ್ಲನೂ ಒಂದೊಂದು ಲೆಟರ್ ಎಲ್ಲಿದೆ ಅಂತ. ಅಭ್ಯಾಸ ಆಗಿಬಿಟ್ಟಿದೆ ಎಲ್ಲ. ಟೈಪ್ ಮಾಡಿ ಅಭ್ಯಾಸ. ರಿಮೆಂಬರ್ ದಿಸ್. ಅಭ್ಯಾಸವಿಲ್ಲದೆ ನಿಮ್ಮ ಹತ್ರ ಯಾವುದೇ ಶಸ್ತ್ರಾಸ್ತ್ರ ಇದ್ರೂ ಕೂಡ ವ್ಯರ್ಥ. ಅದು ಅಭ್ಯಾಸವೇ ಇಲ್ಲ. ಓಕೆ, ದೀಪಾ ಪಟ್ಟರ್, ಐ ಆಮ್ ನಾಟ್ ಯುವರ್ ಗಾಡ್. ಓಕೆ, ಯು ಆರ್ ಯುವರ್ ಗಾಡ್. ಈ ನಿನ್ನ ದೇವರು. ನೀವು ಪ್ರತಿದಿನ ಕೂಡ ನಿಮ್ಮನ್ನು ನೀವು ಪ್ರಶ್ನೆ ಕೇಳ್ಕೊಳ್ಬೇಕು. ಸಾರಿ, ಥ್ಯಾಂಕ್ ಯು ಅಂದರೆ ಅಶ್ವಿನಿ. ಥ್ಯಾಂಕ್ ಯು. ನಾನು ಥ್ಯಾಂಕ್ ಯು ಹೇಳ್ಬೇಕು. ನೀವು ಇಷ್ಟೊತ್ತೆಲ್ಲ ಕೂತಿದ್ರಿ ಅಲ್ವಾ? ನಾನು ಆ್ಯಕ್ಚುಲಿ ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಇಷ್ಟೊತ್ತೆಲ್ಲ ಕುಣಿಸಿದಲ್ಲಪ್ಪ ಇವ್ರನ್ನ ಅಂದ್ಬಿಟ್ಟು. ನೆನ್ನೆ ಕೇಳಕ್ಕಾಗಿಲ್ಲ. ಅದು ಯೂಟ್ಯೂಬಲ್ಲಿ ಇದೆ, ನೀವು ತೊಗೊಳ್ಬೋದು. ಓಕೆನಾ?
ಎಸ್ ಸರ್. ಇನ್ನೂ ಇದೆ ಈ ಕ್ಲಾಸ್ ಮುಗ್ದಿಲ್ಲ ಇನ್ನೂ. ಸಮ್ ಮೋರ್ ಥಿಂಗ್ಸ್. ಓಕೆ, ಐ ಲೆಟ್ ಯು ನೋ. ಓಕೆ, ಫಸ್ಟ್ ಆಫ್ ಆಲ್ ಕನಸುಗಳು ಕಾಣಿ ಬದುಕಲ್ಲಿ. ಕನಸುಗಳು ಕಂಡಾಗ ದೇವ್ರಿಗೆ ಆಸೆ ಆಗುತ್ತೆ, ಇವು ಕನಸುಗಳನ್ನ ಈಡೇರಿಸ್ಬೇಕು ನಾನು ಅಂತ ಅವ್ನ ಜೊತೆಲಿರ್ತಾನೆ. ಕನಸುಗಳೇ ಇಲ್ಲದೆ ಏನು ಬದುಕ್ತೀರಾ ನೀವೆಲ್ಲ? ಆಸೆಗಳಿಲ್ಲದೆ ಏನು ಬದುಕ್ತೀರಾ? ನನಗೆ ಒಂದು ಪ್ರಶ್ನೆ ಅಣ್ಣ, ಎಲ್ಲ ಸ್ವಾರ್ಥ ಪ್ರಪಂಚ ಇದೆ, ನೀವು ಯಾಕೆ ಇಷ್ಟು ಟೈಮ್ ಕೊಟ್ಟು ನಮಗೆ ಹೀಲಿಂಗ್ ಮಾಡ್ತಾ ಇದ್ದೀರಾ? ನಮಗೂ ನಿಮಗೂ ಏನು ಸಂಬಂಧ? ಈ ಪ್ರಶ್ನೆ ಯಾಕೆ ಬೇಕು? ಬಟ್ ಇಟ್ಸ್ ಎ ಗುಡ್ ಕ್ವಶನ್. ಅದಕ್ಕೆ ಉತ್ತರ ನಿಮ್ಗೆ ಆಲ್ರೆಡಿ ಸಿಕ್ತಲ್ವಾ? ಸ್ವಾರ್ಥ ಪ್ರಪಂಚ ಇದೆ, ನೀವು ಯಾಕೆ ಇಷ್ಟು ಟೈಮ್ ಕೊಟ್ಟು ನಮ್ಗೆ ಹೀಲ್ ಮಾಡ್ತಾ ಇದ್ದೀರಾ? ನಾನು ಅಂದ್ಕೊಂಡೇ ಇಲ್ಲ ಇದು ನಾನು ಮಾಡ್ತಿದ್ದೀನಿ ಅಂತ. ನನ್ನ ಪ್ರಕಾರ ಇದು ನಿಮಗೆ ದೇವ್ರು ಮಾಡಿಸ್ತಿದ್ದಾನೆ, ನನ್ನ ಮುಖಾಂತರ ಮಾಡಿಸ್ತಿದ್ದಾನೆ. ಆ್ಯಂಡ್ ನಂಗೆ ಇದು ಖುಷಿ ಕೊಡುತ್ತಪ್ಪ. ನಿನಗೆ ನಿನ್ನ ದೇವ್ರ ಪರಿಚಯ ಆಯಿತಾ ಇವಾಗ? ಓಕೆ, ಎಷ್ಟು ಜನ ಅವ್ರವ್ರ ದೇವ್ರನ್ನ ಭೇಟಿ ಮಾಡಿದ್ರಿ ಕೈ ಎತ್ತಿ, ನೋಡಿದ್ರಿ ಕೈ ಎತ್ತಿ, ಅನುಭವ ಮಾಡ್ಕೊಂಡ್ರಿ ಕೈ ಎತ್ತಿ. ಸೊ ನೀವು ಭೇಟಿ ಮಾಡಿದ್ದು ನಿಮ್ಮ ದೇವ್ರನ್ನ, ನನ್ನನ್ನಂತೂ ಅಲ್ಲ, ರೈಟ್? ಬಟ್ ಅವ್ನು ನನ್ನನ್ನು ಚೂಸ್ ಮಾಡ್ಕೊಂಡ, ನನ್ನ ಮುಖಾಂತರ ಆಗಲಿ ಅಂದ್ಬಿಡು ಅಲ್ವಾ? ಸೊ ಹಾಗೆ ಇಟ್ ಈಸ್ ನಾಟ್ ಅಬೌಟ್ ಏನೋ ನಮಗೂ ನಿಮಗೂ ಏನು ಸಂಬಂಧ. ನೀವೆಲ್ಲ ನನ್ನ ವೀಡಿಯೋಸ್ ನೋಡ್ತೀರಾ ನೋಡಲ್ವಾ? ನಾನು 100 ಸತಿ ಹೇಳ್ತೀನಲ್ಲ, ಐ ಆಮ್ ಯುವರ್ ಸೋಲ್. ಕೇಳಿಲ್ವಾ ಅದು? ನಾನು ತಾನೇ ನಿನ್ನ ಆತ್ಮ ಮಾತಾಡ್ತಿದ್ದೀನಿ ಅಂತ ಹೇಳೋದು. ಸಿ ದಟ್ ಈಸ್ ವಾಟ್. ಓಕೆ, ಆ್ಯಂಡ್ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ವಾಟ್ ಐ ಬಿಲೀವ್ ಇನ್ ಮೈ ಲೈಫ್ ಇಸ್ ನಾನು ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ಓಕೆ, ನನಗೂ ನಿನಗೂ ದೇಹ ಮಾತ್ರ ಬೇರೆ ಬೇರೆ ರೀತಿ ಇದೆ ಅಷ್ಟೇ, ನಥಿಂಗ್ ಎಲ್ಸ್. ಎಲ್ಲ ಒಂದೇ. ನೀನೇ ಯಾವ ರೀತಿನೋ ಕಷ್ಟ ನೋಡ್ತೀಯ, ನಾನು ಯಾವ ರೀತಿನೋ ನೋಡ್ತಿದ್ದೆ. ಸರಿ ಆಗುತ್ತೆ, ನಾನು ಸರಿಯಾಗಿದ್ದೀನಿ, ನೀನು ಸರಿ ಆಗ್ತೀಯ. ನಾನು ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಾಗ್ತೀಯ. ನಾನು ಖುಷಿಯಾಗಿದ್ದೀನಿ, ನೀನು ಖುಷಿಯಾಗಿರ್ತೀಯ. ನಾನು ಸಾಧನೆ ಮಾಡ್ತಿದ್ದೀನಿ, ನೀನು ಮಾಡ್ತೀಯ ಒಂದಿನ. ಆಗುತ್ತೆ. ನಾನು ಮಾಡಿದ್ದೆಲ್ಲನೂ ಕೂಡ ನಿನ್ನ ಕೈಲಿ ಮಾಡ್ಬೋದು. ಆ್ಯಂಡ್ ಅದು ನಾನು ಮಾಡ್ತಾನೆ ನೀನು ಜೊತೆಗೆ ಮಾಡ್ಕೊಂಡು ಬಂದರೆ ನನಗೆ ಇನ್ನೂ ಖುಷಿ ಆಗುತ್ತೆ. ಅರ್ಥ ಆಯಿತಾ? ಸೊ ಲೈಫಲ್ಲಿ ಸರ್ ನಮಸ್ತೆ. ಯಾರಪ್ಪ ಇದು ಇಷ್ಟು ಜೋರಾಗಿ? ನನಗಂತೂ ಕಾಣಿಸ್ತಿಲ್ಲ. ನಾನು ಹೊರಗಡೆ ಹೋಗಿದ್ದೆ, ಇವಾಗ ಜಾಯ್ನ್ ಆದೆ. ಸರ್ ನಿಮ್ಮನ್ನ ನೋಡಿ ನಂಗೆ ತುಂಬಾ ಖುಷಿ ಆಯ್ತು, ಡೈರೆಕ್ಟ್ ಆಗಿ ನೋಡಿ. ಥ್ಯಾಂಕ್ಸ್. ನನ್ನ ಹೆಸರು ಸುಧಾ ಅಂತ. ಹಾಂ ಸುಧಾ. ಸರ್ ನೀವು ನನ್ನ ಎಂತೆಂಥ ಪರಿಸ್ಥಿತಿ ನಿಮ್ಮ ವಿಡಿಯೋ ನನ್ಗೆ ಇದಾಗುತ್ತೆ ಗೊತ್ತಾ? ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ತುಂಬಾ ವಿಡಿಯೋ ಮೂಲಕ ನಮ್ಮನ್ನು ತುಂಬಾ ಹೀಲ್ ಮಾಡ್ತೀರಾ. ನಿಜವಾಗ್ಲೂ ನಮ್ ದೇವ್ರ ಥರನೇ ಬರ್ತೀರಾ ಆ ಟೈಮಲ್ಲಿ ಸರ್. ಥ್ಯಾಂಕ್ ಯು ಸುಧಾ, ಥ್ಯಾಂಕ್ ಯು. ನಿಜವಾಗ್ಲೂ ಆಗ್ಲಿ ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಹೆಂಗ ಯಾವ ಪರಿಸ್ಥಿತಿಲಿ ಬರ್ತೀರ ಅಂದ್ರೆ ನಮ್ಮ ಮನ್ಸು ತುಂಬಿ ಹಾರೈಸ್ಬೇಕು ಅನ್ಸುತ್ತೆ ಸರ್ ನಿಮ್ಗೆ. ಥ್ಯಾಂಕ್ ಯು ಸುಧಾ. ನಿಜವಾಗ್ಲೂ ಸರ್ ಇಷ್ಟು ನನಗೂ ಅದೊಂದು ಪ್ರಶ್ನೆ ಯಾರೊಬ್ರು ಕೇಳಿದ್ರು, ಈ ಕೆಟ್ಟ ಪ್ರಪಂಚದಲ್ಲಿ ಯಾರು ಹಂಗಿಂಗ್ ಬರ್ತಾರೆ, ನಿಮ್ಗೆ ಯಾಕೆ ಸರ್ ಇಷ್ಟೊಂದು ಮನ್ಸು, ಇಷ್ಟೊಂದು ಇದು ನಮ್ ಬಗ್ಗೆ ಇದು ಮಾಡ್ತೀರಾ? ನಿಮ್ಮ ಒಂದೊಂದು ವಿಡಿಯೋನು ಕೂಡ ಸರ್ ನಮ್ಗೆ ಎಷ್ಟು ಇದಾಗುತ್ತಂದ್ರೆ ನೀವ್ ಹೇಳ್ತಿರಲ್ಲ, ಅದೊಂದು ನಿಜವಾಗ್ಲೂ ನೀವು ಯಾರೋ ಬೇರೆಯವರು ಅಂತ ಅನ್ನೋ ಭಾವನೆ ಬರೋದಿಲ್ಲ ನನ್ಗೆ. ನೀವು ನಿಜವಾಗ್ಲೂ ನಮ್ಮವರು ನೀವು ನಮ್ ಜೊತೆ ಹಂಗೆ ಮಾತಾಡ್ದಂಗೆ ಅನ್ಸುತ್ತೆ. ನಮ್ ಪರಿಸ್ಥಿತಿಗೂ ನಿಮ್ ವಿಡಿಯೋ ಹೆಂಗ್ ರೆಸಿನೇಟ್ ಆಗುತ್ತೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಸರ್. ಎಷ್ಟೋ ಟೈಮಲ್ಲಿ ನಿಮ್ ಮಾತು ನಮ್ಗೆ ಎಷ್ಟು ಸ್ಫೂರ್ತಿ ಆಗುತ್ತೆ ಅಂದ್ರೆ ಹೇಳ್ಕೊಳಕ್ ಆಗಲ್ಲ. ಒಂದೊಂದ್ ಟೈಮ್ ನೀವೇ ನಮ್ಗೆ ಎಷ್ಟು ಜೋಶ್ ಕೊಡ್ತೀರಾ, ಎಷ್ಟು ಧೈರ್ಯ ಕೊಡ್ತೀರಾ ಅಂದ್ರೆ ಇವತ್ ನಿಮ್ ಜೊತೆ ಮಾತಾಡೋ ಅವಕಾಶ ಸಿಕ್ತು. ನಂಗೆ ನಿಜವಾಗ್ಲೂ ಮನ್ಸಾರ ತುಂಬಾ ಖುಷಿ ಆಯ್ತು. ಆ ಖುಷಿಗೆ ನಿಜವಾಗ್ಲಿದ್ದು ಖುಷಿಗ್ ಬರ್ತೀರಾ ಕಣ್ಣೀರು ನೋಡಿ. ನಿಜವಾಗ್ಲೂ ಆಡ್ಲಿ ಥ್ಯಾಂಕ್ ಯು ಸುರೇಶ್ ಸರ್. ನಿಜವಾಗ್ಲು ಈ ಕೆಟ್ಟ ಪ್ರಪಂಚದಲ್ಲಿ ನಿಜವಾಗ್ಲೂ ನಿಮ್ಮಂತರ ನೋಡಿ ಆತರ ಇದ್ ಮಾಡೋಣ ನೋಡಿ ನಂಗೆ ನಿಜವಾಗ್ಲೂ ನನ್ಗೆ ಖುಷಿ ಅನಿಸ್ತು. ಥ್ಯಾಂಕ್ ಯು ಸುಧಾ. ಮೀಟಿಂಗ್ ಸರ್ ನಾನು ಹೊರಗಡೆ ಹೊರಟಾಗಿದ್ದೆ, ಇವಾಗ ಬಂದೆ ನಾನು. ಇದು ಅಪ್ಲೋಡ್ ಮಾಡ್ತೀನಿ, ಕೇಳಿಸ್ಕೊಳ್ಳೋರಂತೆ. ಓಕೆನಾ? ಒಂಥರ ದೇವ್ರ ತರ ಸರ್ ನೀವು. ನಮ್ ನಿಜವಾಗ್ಲೂ ನೀವು ನನ್ಗಿನ್ನ ಚಿಕ್ಕವ್ರ ವಯಸ್ಸಲ್ಲಿ ಆದ್ರೆ ನಿಜವಾಗ್ಲೂ ನೀವು
ಹೆಂಗ್ ಸ್ಪಂದಿಸ್ತೀನಂದ್ರೆ ನಿಜವಾಗ್ಲೂ ನೊಂದಿರೋರ್ ಪಾಲ್ಗೆ ನೀವು ಆ ಮನ್ಸ್ಗೆ ಔಷಧಿ ಸರ್, ನೀವು ನೆಮ್ಮದಿ ಸರ್ ನಿಜವಾಗ್ಲು. ಅದಕ್ಕೆ ನಾನು ಹೇಳೋದು ಎಲ್ಲರಿಗೂ ಕೂಡ, ಇದು ನಾನು ಮಾಡೋಕ್ಕಾಗಲ್ಲ, ದೇವ್ರು ಮಾಡೋ ಕೆಲಸ ಇದು ಅಂತ, ಸರಿನಾ? ಆ ಸಮಯಕ್ಕೆ ಕರೆಕ್ಟಾಗಿ ಬಂದ್ಬಿಡುತ್ತೆ ಸರ್ ನೀವು ವಿಡಿಯೋ. ನೀವು ಅದನ್ನ ಹೇಳಕ್ಕಾಗಲ್ಲ. ನೀವು ಆ ಯೂನಿವರ್ಸ್ ಇದೋ ಏನೋ ಗೊತ್ತಿಲ್ಲ. ನಾವು ಯಾವ ಟೈಮಲ್ಲಿ ನಾವು ಯಾವ ಥರ ಆ ಟೈಮ್ ನಿಮ್ಗೆ ವಿಡಿಯೋ ಅಲ್ಲಿ ಬಂದ್ಬಿಡುತ್ತೆ. ಆ ಥರ ನೀವು ಬಂದು ನಮಗೆ ರೆಸ್ಪಾನ್ಸ್ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸುಧಾ, ಶೇರ್ ಮಾಡಿದ್ದೆ, ಖುಷಿ ಆಯಿತು. ನಿಮಗೆ ಯೂನಿವರ್ಸ್ ಥ್ಯಾಂಕ್ ಯು, ನಿಮ್ಮಿಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸುಧಾ, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಮೋರ್. ಥ್ಯಾಂಕ್ ಯು. 1 minute, ನಾನು ಗೀತಾ ಮಾತಾಡ್ತಿದ್ದೀನಿ. ಗೀತಾ, ಆಲ್ಮೋಸ್ಟ್ ನಿಮ್ಮ ಇನ್ಸ್ಟಾದಲ್ಲಿ ನನ್ನ ಫಾಲೋವರು. ಎಲ್ಲಾ ವಿಡಿಯೋಸ್ ನೋಡ್ತಾ ಇರ್ತೀನಿ, ಸ್ಟೋರಿಗೆ ಹಾಕ್ತಾ ಇರ್ತೀನಿ, ರಿಪೀಟ್ ನೋಡ್ತಾ ಇರ್ತೀನಿ. ಲಾಸ್ಟ್ 3 days ಸೆಷನ್ ಕೂಡ ನಾನು ಅಟೆಂಡ್ ಮಾಡಿದ್ದೆ. ಮೊನ್ನೆ ಕೂಡ ಅಟೆಂಡ್ ಮಾಡಿದೆ. ಫಸ್ಟ್ ಟೈಮ್ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದೀನಿ. ನಿನ್ನೆ ಫಸ್ಟ್ ಟೈಮ್ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದೀನಿ. ಬಟ್ ಮೂವ್ ಆನ್ ಆಗ್ತಾ ಇದ್ದೀನಿ, ಎಲ್ಲಾದ್ರಿಂದ ಮೂವ್ ಆನ್ ಆಗ್ತಾ ಇದ್ದೀನಿ, ಎಲ್ಲದನ್ನು ಕಲಿತಾ ಇದ್ದೀನಿ, ಎಲ್ಲದನ್ನು ಫಾಲೋ ಮಾಡ್ತಾ ಇದ್ದೀನಿ. ಬಟ್ ಒಂದು ಡೌಟ್ ತಲೆನಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಅದು ಇವತ್ತು ಬೇಡ, ಕೇಳೋದು ಬೇಡ ಅಂತ ಅನ್ಕೊಂಡಿದೆ. ಬಟ್ ಈಗ ಕೇಳಿ ಕ್ಲಿಯರ್ ಮಾಡ್ಕೋಬೇಕಾ, ಇಲ್ಲ ಅದನ್ನ ಕೇಳ್ಬೇಕಾ ಬೇಡವಾ, ಫೈನಲಿ ಕೇಳ್ಬಿಡೋಣ ಅಂತ. ಸೊ ಒಂದು ಸಂಬಂಧದಿಂದ ಮೂವ್ ಆನ್ ಆಗ್ಬೇಕು. ಅವ್ರಿಗೆ ನಾವು ಕೇರ್ ಮಾಡಿರ್ತೀವಿ, ಪ್ರೀತಿ ಕೊಟ್ಟಿರ್ತೀವಿ, ಟೈಮ್ ಕೊಟ್ಟಿರ್ತೀವಿ, ದುಡ್ಡು ಹಣ ಎಲ್ಲ ಮಾಡಿರ್ತೀವಿ. ಬಟ್ ಅವ್ರ ಅವಶ್ಯಕತೆಗೆ ಯೂಸ್ ಮಾಡ್ಕೊಂತಾರೆ, ಬಿಟ್ಟೋಗ್ತಾರೆ. ಅದರಿಂದ ಈಚೆ ಬರಕ್ಕಾಗಲ್ಲ. ಡಿಪ್ರೆಷನ್, ಇನ್ನೊಂದು ಮತ್ತೊಂದು ಎಲ್ಲದನ್ನು ಫೇಸ್ ಮಾಡಿ ಒಂದು ಟೈಮ್ ಓಕೆ ಇಲ್ಲ ಬೇಡ ನಾವು ಮೂವ್ ಆನ್ ಆಗ್ಬೇಕಂತ ಆಗ್ತಿರ್ತೀವಿ. ಬಟ್ ಮತ್ತೆ ಬರ್ತಾರೆ. ಅಂದ್ರೆ ನೀವು ಲಾಸ್ಟ್ ಟೈಮ್ ನನಗೆ ಕ್ವಶನ್ ಕೇಳಿದ್ದೆ, ಎಲ್ಲದರಲ್ಲೂ ನಾವು ಬ್ಲಾಕ್ ಮಾಡ್ಕೊಂಡಿದ್ರು ಮತ್ತೆ ಬರ್ತಾರೆ. ಬೇರೆ ನಂಬರಿಂದ ಯಾವ್ದಾದ್ರು ನಂಬರಿಂದ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ತಾರೆ. ಬಂದ್ಬಿಟ್ಟು ನೀನ್ ಸರಿ ಇಲ್ಲ, ನಿನ್ ಕ್ಯಾರೆಕ್ಟರ್ ಸರಿ ಇಲ್ಲ, ನಾನು ನಿನ್ನ ಬಿಟ್ಟು ಹೋಗಿದ ತಕ್ಷಣ ನೀನ್ ಇನ್ಯಾರನ್ನೋ ನೋಡ್ಕೊಂಡ್ಬಿಟ್ಟಿದ್ಯಾ, ಅದಕ್ಕೆ ನನ್ನನ್ನ ನೀನು ಇವಾಗ ಅವಾಯ್ಡ್ ಮಾಡ್ತಾ ಇದ್ಯಾ. ಅಂದ್ರೆ ಅವ್ರು ಹೇಳೋ ಮಾತು ನನ್ಗೆ ಬೇಕಾಗಿಲ್ಲ, ಆದ್ರೆ ಅದೊಂದ್ ಮನ್ಸಿಗೆ ಗೆಲ್ಲೋ ಒಂದ್ ಕಡೆ ನೋವಾಗುತ್ತೆ. ನಿನ್ ಕ್ಯಾರೆಕ್ಟರ್ ಸರ್, ನೀನ್ ಈ ತರ ಇದ್ದೆ, ಅದಕ್ಕೆ ನೀನ್ ಈ ತರ ಮಾಡ್ಬಿಟ್ಟೆ. ತಪ್ಪ ಅವ್ರದೇ ಇದ್ರು ನಮ್ಮ ಮೇಲೆ ತಪ್ಪು ಹಾಕ್ತಾ ಇರ್ತಾರೆ. ಅದನ್ನ ಯಾವ ತರ ಮನ್ಸಿಂದ ತೆಗ್ದಾಕ್ಬೇಕಾದ್ ಗೊತ್ತಾಗಲ್ಲ. ಅದು ಒಂದೊಂದ್ ಟೈಮ್ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಅವರೇ ಮೋಸ ಮಾಡಿದ್ರು, ಅವರೇ ಯೂಸ್ ಮಾಡ್ಕೊಂಡ್ರು, ಮತ್ತೆ ನಾವು ಮೂವ್ ಆನ್ ಆಗ್ಬೇಕು, ಆಗ್ತಾ ಇದೀವಿ, ನಮ್ ಲೈಫ್ ನಾವು ನೋಡ್ಕೊಬೇಕು. ಬಟ್ ಎಲ್ಲೋ ಒಂದ್ ಕಡೆ, ಎಲ್ಲಾದ್ರೂ ಒಂದ್ ಕಡೆ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ನೀನ್ ಸರಿ ಇಲ್ಲ, ನಿನ್ ಕ್ಯಾರೆಕ್ಟರ್ ಸರಿ ಇಲ್ಲ, ಇದು ಸ್ವಲ್ಪ ಅದು ಮನಸ್ಸಿಂದ ತೆಗ್ದಾಕ್ತಿಲ್ಲ. ಸಿಂಪಲ್ ಗೀತಾ, ಇಷ್ಟೆಲ್ಲ ತಲೆ ಕೆಡ್ಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಇದೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ಇದೆಲ್ಲರಿಗೂ ಕೂಡ ಪ್ರಶ್ನೆ ಕಾಡ್ತಿರುತ್ತೆ. ಸಿಂಪಲಾಗಿ ಯೋಚನೆ ಮಾಡಿ. ಇವಾಗ ನಾವು ದೇವರು ಅನ್ನೋ ಕಾನ್ಸೆಪ್ಟ್ ಅಂದ್ವಿ, ಕರೆಕ್ಟಾ? ಸೊ ಇವಾಗ ಎಲ್ಲನೂ ಬಿಟ್ಟು ಎಲ್ಲ ಕಡೆನೂ ಬ್ಲಾಕ್ ಮಾಡಿದ್ವಿ, ಆದರೂ ಅವ್ರು ವಾಪಸ್ ಬರ್ತಿದ್ದಾರೆ. ಯಾಕೆ? ಮತ್ತೆ ಗೀತಾ ಆ ಹಳ್ಳಕ್ಕೆ ಬೀಳ್ತಾಳ ಇಲ್ವಾ ಅಷ್ಟೇ. ಮತ್ತೆ ಗೀತಾ ಹೊಡ್ತಾ ತಿನ್ನಕ್ಕೆ ರೆಡಿ ಆಗಿದ್ದಾಳ ಇಲ್ವಾ? ಗೀತಾ ಪ್ರಿಪೇರ್ ಆದ್ಲ ಇಲ್ವಾ? ಅಂದರೆ ಇವಾಗೆಲ್ಲನೂ ನೀವು ಚೆನ್ನಾಗಿ ಕಲ್ತ್ಕೊಂಡ್ರಿ. ಓಕೆ, ಕಲ್ತ್ಕೊಂಡ್ಮೇಲೆ ಎಕ್ಸಾಮ್ ಇದ್ದೇ ಇರುತ್ತೆ ತಾನೆ. ಆ ಎಕ್ಸಾಮ್ಗಳನ್ನ ಇಟ್ ಈಸ್ ನಾಟ್ ಲೈಕ್ ನಾನು ಒಂದು ಎಕ್ಸಾಮ್ ಬರದೆ ಪಾಸ್ ಆಗೋದೆ ಇಲ್ಲ ಅಲ್ಲ. UPSCನೇ ತಗೊಳ್ಳಿ, ನೀವೆಲ್ಲ ಟ್ರೈ ಮಾಡಿರ್ತೀರ. ಓಕೆ, ಪ್ರಿಲಿಮ್ಸು, ಮೇನ್ಸು, ಆಮೇಲೆ ಇಂಟರ್ವ್ಯೂ, ಕರೆಕ್ಟಾ? ಪ್ರಿಲಿಮ್ಸಲ್ಲಿ ಪಾಸ್ ಆದರೆ ಮೇನ್ಸ್ ಇನ್ನೂ ಕಷ್ಟ ಇರುತ್ತೆ. ಮೇನ್ಸು ಮುಗೀತು ಅಂದರೆ ಇಂಟರ್ವ್ಯೂಸಲ್ಲಿ ಏನೇನಾಗುತ್ತೆ ನಮಗೆ ಗೊತ್ತಿಲ್ಲ. ಸೊ ರಿಮೆಂಬರ್, ನೀವು ಅನುಭವಿಸ್ತಿರೋ ಕಷ್ಟಗಳು, ನಿಮ್ಮನ್ನು ಬಿಟ್ಟೋದಂಥ ವ್ಯಕ್ತಿಗಳು, ನೀವೇ ಬೇಡ ಅಂದ್ರೂ ಕೂಡ ಪದೇ ಬರ್ತಿದ್ದಾರೆ ಅಂದರೆ ನಿಮ್ಗೆ ಅದು ಎಕ್ಸಾಮ್ ಇದ್ದಂಗೆ. ಅವ್ರು ಏನು ಬೇಕಾದರೂ ಅಂತಾರೆ ಗುರು, ಅವ್ರು ಏನಾದರೂ ಅನ್ನಲಿ. ಇಂಪಾರ್ಟೆಂಟ್ ಯಾರು ಇವಾಗ? ನೀನು ಯಾಕೆ ಯೋಚನೆ ಮಾಡ್ತಿದ್ಯಾ? ಆ್ಯಂಡ್ ನಿನ್ನ ಬಗ್ಗೆ ಬರ್ತಿರೋ ಅಂಥ ಮಾತುಗಳು ಅದು ಅವ್ರ ಯೋಚನೆ, ನಿಂದಲ್ವಲ್ಲ. ಇವಾಗ ಅದೇ ತಾನೇ ನಾವು ಮೆಡಿಟೇಷನಲ್ಲಿ ನೋಡಿದ್ದು. ನೀನು ಹೋಗ್ಬಿಟ್ಟು ಆ ಸರೋವರದಲ್ಲಿ ಏನು ನೋಡ್ತಿದ್ಯಾ? ನಿನ್ನ ರಿಫ್ಲೆಕ್ಷನ್ ನೋಡ್ತಿದ್ಯಾ. ಜನರು ಏನು ಹೇಳ್ತಿದ್ದಾರೆ ಆ ರಿಫ್ಲೆಕ್ಷನ್ ಅಲ್ಲ. ಬಟ್ ಇಲ್ಲಿ ಯೋಚನೆ ಮಾಡ್ತಿರೋದು ನೀನು ಜನ ಏನು ಹೇಳ್ತಿದ್ದಾರೆ ಅದನ್ನು. ಹೌದು, ನಾನು ಸರಿ ಇಲ್ಲ, ನನ್ನ ಕ್ಯಾರೆಕ್ಟರ್ ಸರಿ ಇಲ್ಲ, ಏನು ಮಾಡ್ತೀಯಾ? ಏನು ಮಾಡೋಕ್ಕಾಗುತ್ತೆ? ಏನೂ ಇಲ್ಲ, ಊರವ್ರ ಹತ್ರ ಎಲ್ಲ ಹೇಳ್ಕೊಂಡು ಹೋಗು ಅಷ್ಟೇ. ನಾನು ಬೆಳಿತೀನಿ, ಯಾವ ಮಟ್ಟಕ್ಕೆ ಬೆಳಿತೀನಿ ಅಂದರೆ ನಿನ್ನ ಹೆಸರೇ ಇರಬಾರ್ದು ಅಲ್ಲೆಲ್ಲೂ ಕೂಡ. ಇದು ನನಗೆ ಬರಬೇಕು, ನನಗೆ ಇಂಪಾರ್ಟೆನ್ಸ್ ಕೊಟ್ಕೊಳ್ಬೇಕು, ನನಗೆ ದೇವ್ರ ಮೇಲೆ ಗಮನ ಇರಬೇಕು. ಇದು ಪದೇ ಆಗ್ತಿದೆ ಅಂತಂದಾಗ ನಾನು ಇದರಿಂದ ಏನೋ ಕಲಿಬೇಕಾಗಿದೆ. ಓಕೆ, ನಾನು ಕಲ್ತಿದ್ದೀನಿ, ಸೊ ಅದಕ್ಕಾಗಿ ನನಗೆ ಕಷ್ಟಗಳು ಬರ್ತಾ ಇದೆ, ಇದ್ರ ನೀರು ನಾನು ಹೋಗ್ಬೇಕು. ಇವಾಗ ಆನ್ಸರ್ ಬರೀಬೇಕಷ್ಟೇ. ಓದ್ಬಿಟ್ಟಿದ್ದೀರಾ, ಎಲ್ಲನೂ ಕಷ್ಟಗಳು ಅನುಭವಿಸ್ಬಿಟ್ಟಿದ್ದೀರಾ. ಮತ್ತು ಸಿಚುವೇಶನ್ಸ್ ಬಂದಾಗ ಅದರಲ್ಲಿ ಇಳಿಬೇಡಿ. ಏನು ದುಡ್ಡು ಕೊಟ್ಟಿದ್ದೀವಾ, ಸರಿ ಆಯಿತು. ಏನು ದೇಹನೂ ಕೊಟ್ಬಿಟ್ಟಿದ್ದೀವಾ, ಸರಿ ಆಯಿತು. ಮನ್ಸು ಕೊಟ್ಟಿದ್ದೀರಾ, ಆಯಿತು.
ಸಿಕ್ಕಾಪಟ್ಟೆ ಪ್ರೀತಿ ಮಾಡಿಬಿಟ್ಟಿದ್ದೀರಾ, ಆಯಿತು, ವಾಪಸ್ ತೊಗೊಂಡು ಬನ್ನಿ ಎಲ್ಲನೂ ಕೂಡ. ಇದೇ ಅದು ನಿಮ್ಮ ಹತ್ರ ಎನರ್ಜಿ. ಅದನ್ನು ಬಿಟ್ಬಿಟ್ಟು ಏನೋ ಅವ್ರು ಹಂಗಂತಾರೆ ಮತ್ತೆ ಬರ್ತಾರೆ, ಅದು ಬ್ಲಾಕ್ ಮಾಡಿದ್ದೀನಿ ಇದು ಬ್ಲಾಕ್ ಮಾಡಿದ್ದೀನಿ ಆದರೂ ವಾಪಸ್ ಬರ್ತಾರೆ ಅಂದರೆ ನಾನು ಬಿಟ್ಕೊಳ್ಳಲ್ಲ. ಅವ್ರು ಬ್ಲಾಕ್ ಆಗಬೇಕಾಗಿರೋದು ಫೋನಿಂದಲ್ಲ, ತಲೆಯಿಂದ, ಮನಸ್ಸಿಂದ, ನೆನಪಲ್ಲಿರಲಿ. ಅಲ್ಲೆಲ್ಲೋ ಬ್ಲಾಕ್ ಮಾಡ್ದಿಲ್ಲ, ಅದೆಲ್ಲ ಹಂಗೆ ಬಿಟ್ಕೊಂಡಿರಿ, ಕೇರೇ ಮಾಡಬೇಡಿ. ಇದು ಬರಬೇಕು ನಮ್ಗಳಿಗೆ. ಎಲ್ಲಿವರೆಗೂ ನೀವು ಇದನ್ನು ಕಲಿಯಲ್ಲ, ಎಲ್ಲಿವರೆಗೂ ಇದನ್ನು ರಿಪೀಟೆಡಾಗಿ ನೀವು ಪ್ಯಾಟ್ರನ್ನ ಗಮನಿಸೋದಿಲ್ಲ ಅಥವಾ ಕಲಿತಿರೋದಿಲ್ಲ, ಹಿಂಗೆ ಇರ್ತೀರಾ ಕಣ್ರು. ಆ್ಯಂಡ್ ಅಗೇನ್ ನಾನು ಪ್ರೋಗ್ರಾಮ್ಸ್ಗಳು ಮಾಡ್ತೀನಲ್ವ, ಇಲ್ಲಿ ಸುಮಾರು ಜನ ಮೇ ಬಿ ಇದ್ದಾರೆ ಅನಿಸುತ್ತೆ ಪ್ರೋಗ್ರಾಮ್ ಅಟೆಂಡ್ ಮಾಡಿರೋರು. ಏನಕ್ಕೆ ಆ ಪ್ರೋಗ್ರಾಮ್ಗಳು ಮಾಡ್ತೀವಿ, ಅದು ರಿವ್ಯೂಸ್ ಫೀಡ್ಬ್ಯಾಕ್ಸ್ಗಳೆಲ್ಲ ನೋಡ್ತೀರಾ ತಾನೆ, ನೋಡಿದ್ದೀರಾ ಫೀಡ್ಬ್ಯಾಕ್ಗಳು ಯಾರೆಲ್ಲ ಹೆಂಗೆ ಬದಲಾಗಿದ್ದಾರೆ ಅಂತ? ಯಾಕೆ ನಿಮ್ಗೆ ಯಾರಿಗೂ ಅಲ್ಲೆಲ್ಲ ಜಾಯ್ನ್ ಆಗಬೇಕು ಬದಲಾಗಬೇಕು ಅಂತ ಅನ್ಸಲ್ವಾ? ಹಾಂ, ಯಾಕೆ ನಿಮ್ಗೆ ಯಾರು ನೀವು ಇಂಪಾರ್ಟೆಂಟ್ ಅಲ್ವಾ? ನಾನು ಫ್ರೀಯಾಗಿ ಮಾಡ್ತಿರೋದು ವೆರಿ ರೇರ್ ಕೊಂಡ್ರೆ, ಸೀರಿಯಸ್ಲಿ ನಾನು ವೆರಿ ರೇರ್ ನಾನು ಫ್ರೀ ವರ್ಕ್ಶಾಪ್ ಮಾಡ್ತಿರೋದು. ಕಾಯ್ಕೊಂಡೇ ಕೂತ್ಕೊಂಡಿರ್ತೀರಾ? ನಿಮಗಂದರೆ ನಿಮ್ಗೆ ವ್ಯಾಲ್ಯೂ ಇಲ್ವಾ? ನಿಮಗೆ ವಾಟ್ ಎಲ್ಸ್ ನಿಮ್ಗೆ ಇನ್ನೇನು ಬೇಕು ಹೇಳಿ? ನಿಮಗೇನೆ ನೀವು ವ್ಯಾಲ್ಯೂ ಕೊಟ್ಕೊಳ್ಳೋಕ್ಕಾಗ್ತಿಲ್ಲ ಅಂದಮೇಲೆ ಯಾರಿಗೆ ವ್ಯಾಲ್ಯೂ ಮಾಡ್ತೀರಾ? ಅಥವಾ ನೀವು ಯಾರಿಂದ ವ್ಯಾಲ್ಯೂನ ಬಯಸ್ತಾ ಇದ್ದೀರಾ? ಒಂದು 2,000 3,000 ನಿಮಗೆ ಖರ್ಚು ಮಾಡ್ಕೊಳ್ಳಿ ಅಂದ್ರೆ ಆಗಲ್ಲ. ಅದೇ ದುಡ್ಡನ್ನು ಇನ್ನೊಬ್ರು ಯಾರಿಗೂ ಕೊಟ್ಟಿರ್ತೀರಾ, ಮತ್ತು ಇನ್ನೊಂದು ದಿನ ಅದಕ್ಕೆ ಯೋಚನೆ ಮಾಡ್ತೀರಾ. ನಿಮಗಾದರೆ ತಿನ್ನಲ್ಲ ನೀವು ನಿಮಗೋಸ್ಕರ. ನಿಮ್ಗೇನಾದ್ರು ಮೆಂಟಲಿ ಯೂಸ್ ಮಾಡ್ಕೊಳ್ಳಿ, ಈ ಥರ ಪ್ರೋಗ್ರಾಮ್ ಸೇರ್ಕೊಳ್ಳಿ ಅಂದರೆ ಆಗಲ್ಲ. ನಿಮಗೆ ನೀವು ಇಂಪಾರ್ಟೆಂಟ್ ಅಲ್ವೇ ಅಲ್ಲ ಎಂಡ್ ಆಫ್ ದ ಡೇ, ರೈಟ್? ಊರ್ದೆಲ್ಲ ಬೇಕು. ಓಕೆ, ಸಿ ಐ ಹ್ಯಾವ್ ಮೈ ಸ್ಟೂಡೆಂಟ್ ಹಿಯರ್, ಕೋಮಲ. ಓಕೆ, ಸುಮ್ಮನೆ ಕೇಳಿಸ್ಕೊಳ್ಳಿ. ಶಿ ಹ್ಯಾಸ್ ಅಟೆಂಡೆಡ್ 2 to 3 ವರ್ಕ್ಶಾಪ್ಸ್ ನಂದು ಕಂಟಿನ್ಯೂಸ್ ಆಗಿ. ಅವ್ರ ಬದುಕು ಹೆಂಗಿತ್ತು? ಓಕೆ, ಐ ಡೋಂಟ್ ನೋ, ಕೋಮಲ ಫ್ರೀ ಇದ್ದೀರಾ, ಅವೈಲೇಬಲ್ ಇದ್ದೀರಾ ಮಾತಾಡೋಕ್ಕೆ? ಹಾಂ ಸರ್, 1 minute. ಶೋರ್. ಕ್ಯಾಮ್ರಾ ಆನ್ ಮಾಡೇನೆ ಮಾತಾಡಿ, ನೋಡಲಿ. ಓಕೆ, ಜನ ಗೊತ್ತಾಗಲಿ ಒಬ್ಬ ವ್ಯಕ್ತಿ ಯಾವ ಮಟ್ಟದಿಂದ ಯಾವ ಮಟ್ಟಕ್ಕೆ ಬದಲಾಗ್ಬೋದು ಅಂತ. ನನಗೆ ಇನ್ನೊಬ್ಳು ನನ್ನ ಫೇವ್ರೆಟ್ ಸ್ಟೂಡೆಂಟ್ ಇದ್ದಾಳೆ, ಓಕೆ, ಶಶಿ ಅಂದ್ಬಿಟ್ಟು. ಓಕೆ, ಅವಳ ಪ್ರಕಾರ ಅವಳು ಅಂಗವಿಕಲೆ. ಓಕೆನಾ, ಅವಳು ಕಾಲು ಪ್ರಾಪರಾಗಿ ವರ್ಕ್ ಆಗೋಲ್ಲ, ಕೈ ಪ್ರಾಪರಾಗಿ ವರ್ಕ್ ಆಗೋಲ್ಲ. ಓಕೆ, ಕೆಲಸ ಮಾಡೋದಿಲ್ಲ, 2 ಕೈ ಎತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಹಾಯ್ ಸರ್. ಒಂದೇ ನಿಮಿಷ ಕೋಮಲ. ಸೊ ಅವರು ಕೂಡ ಅಷ್ಟೇ, ಆ ಅಂಗವಿಕಲತೆಯಿಂದ ಬಳಲ್ತಾ ಇದ್ದವರು ಈಗ ಅಂಗವಿಕಲರಿಗೆ ನಾನು ಟೀಚ್ ಮಾಡ್ತೀನಿ ಅಂತ ಹೋಗಿದ್ದಾರೆ ಅವರು. ಯಾರ್ಯಾರು ಹೆಂಗೆಂಗೋ ಆಗೋದ್ರು ಕಂಡ್ರು ಕ್ಲಾಸಸ್ ಅಟೆಂಡ್ ಮಾಡಿ. ನೀವಿನ್ನೂ 1,000 ರೂಪಾಯಿ ಮುಖ ನೋಡ್ಕೊಂಡು ಅಲ್ಲೇ ಇರಿ. ನಮ್ಮದು ಬದುಕು ಕಂಡ್ರು, ನಮ್ಮದು, ನಾವು ಬದಲಾಗಬೇಕು. ನೋಬಡಿ ವಿಲ್ ಕಮ್ ಅಂಡ್ ಟೆಲ್ ಯು, ರೈಟ್? ಇಷ್ಟೆಲ್ಲ ಹೇಳ್ತೀರಾ ಸರ್, ನಮಗೋಸ್ಕರ ನೀವು ಅಷ್ಟು ಮಾಡ್ತೀರಾ, ಇಷ್ಟು ಮಾಡ್ತೀರಾ. ನಾನು ಮಾಡ್ತಿದ್ದೀನಿ, ನಿಮಗೋಸ್ಕರ ನೀವೇನು ಮಾಡ್ತಿದ್ದೀರಾ? ಆ್ಯಂಡ್ ಅಗೇನ್ ಯಾರ್ಯಾರು ಮೆಸೇಜ್ ಮಾಡಿದ್ರು, 1 ನಿಮಿಷ ಇಡಿ. ಸ್ವಾರ್ಥ ಪ್ರಪಂಚ ಇದೆ, ಪ್ರಪಂಚ ಸ್ವಾರ್ಥವಾಗಿದೆ. ನೀವು ನಿಮಗೋಸ್ಕರ ಮಾಡ್ಕೊಳ್ಳಿ, ನೀವು ಸ್ವಾರ್ಥಿಗಳಾಗಿ ಆಗಲ್ಲ ಅವೆಲ್ಲ. ಅದೇ ಯಾರಿಗಾರು ಕರ್ಕೊಂಡೋಗಿ ತಿನ್ನಿಸಿ ಏನಿ, ಏನಾರು ಕೊಡಿಸಿ ಏನಿ. ಫಸ್ಟು ನೀವುಗಳು ನಿಮ್ಗಳಿಗೆ ಮಾಡ್ಕೊಳ್ಳಿ ಅಂದರೆ ಮಾಡ್ಕೊಳ್ಳಲ್ಲ. ಜಸ್ಟ್ ಲಿಸನ್ ಟು ಅವರ್ ಎಕ್ಸ್ಪೀರಿಯನ್ಸ್. ನಾವು ಅವ್ರ ಅನುಭವ ಕೇಳಿಸ್ಕೊಳ್ಳಿ ಸಾಕು. ಲಾಸ್ಟ್ ಒಂದು 6 months ಅವ್ರು ನನ್ನ ಜೊತೆ ಇದ್ದಾರೆ ಮೋಸ್ಟ್ ಪ್ರಾಬಬ್ಲಿ. ಓಕೆ, 6 ತಿಂಗಳು ಅವ್ರ ಅನುಭವ ಹೆಂಗಿತ್ತು ಕೇಳಿಸ್ಕೊಳ್ಳಿ. ಯಾಕೆ ಕೋಮಲ? ಹಾಯ್ ಸರ್, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಕೋಮಲ. ಎಸ್ ಸರ್, ನೀವ್ ಹೇಳಿದ್ ನಿಜ. ನಾವ್ ಏನೇನೋಕ್ಕೋ ವ್ಯಾಲ್ಯೂ ಮಾಡ್ತಾ ಇರ್ತೀವಿ. ನಮ್ಗೆ ಏನ್ ಬೇಕು ಅಂತ ನಾವ್ ತಿಳ್ಕೊಂಡೇ ಇರಲ್ಲ. ನಮ್ಗೆ ನಾವ್ ಎಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಕು ಅಂತ ತಿಳ್ಕೊಂಡೇ ಇರಲ್ಲ. ನನ್ಗೆ ಅದೆಲ್ಲ ತಿಳಿದಿದ್ದೆ ನಿಮ್ಮ ವರ್ಕ್ಶಾಪ್ ಇಂದ ಸರ್. ಅದೆಷ್ಟು ಯೂಸ್ ಆಗಿದೆ ಅಂದ್ರೆ, ನಾನು ಹೇಳ್ತಾ ಇದ್ರೆ ಸರ್ ಫ್ರೀ ಇದ್ರೆ ನೀವು ಹೇಳ್ತಾನೆ ಇರ್ತೀನಿ 1 hour ಅಷ್ಟಿದೆ ನನ್ನ ಹತ್ರ ಬಂಡಲ್ ನಿಮ್ಮಿಂದ ಕಲ್ತಿರೋದು ಹೊಸ ವಿಷಯಗಳು. ನಿಜ ಸರ್, ನೀವ್ ಹೇಳಿದ್ದು 2,000 ಅಥವಾ 3,000 ಅಂದ್ರೆ ಇದೆಲ್ಲ ಕೇಳಕ್ ಇಷ್ಟೊಂದ ಅಂತ ಮೈಂಡ್ ತಗೋಬಿಡ್ತಾರೆ ಎಲ್ರು. ನಾನ್ ಅವತ್ತು ತಗೊಂಡಿದ್ರೆ ಈ ಮಟ್ಟಕ್ಕೆ ನಾನು ಇವತ್ ಬರ್ತಿರ್ಲಿಲ್ಲ. ಇವತ್ ನನ್ ಕನ್ಸೇನು, ನನ್ ಗುರಿ ಏನು, ಅದನ್ನೆಲ್ಲ ಹೆಂಗೆ ಕ್ರಿಯೇಟ್ ಮಾಡ್ಕೊಂಡು ನಾನೇನೆ ಹೊಸ ಹೆಜ್ಜೆ ಇಟ್ಕೊಂಡು, ಅದು ಯಾರು ಏನೇ ಅನ್ಲಿ ಇವಾಗ ತಲೆಗೆ ಬರ್ತಿಲ್ಲ ನನ್ಗೆ. ಸರ್ ಹೇಳಿದ್ನಲ್ಲ ನಿಮ್ ಗೋಲ್ಡ್ ಫಿಶ್ ವಿಡಿಯೋ ನನ್ ಫೇವ್ರೇಟ್ ಅಂತ. ಇವತ್ತು ಏನೇ ಎಮೋಷನ್ಸ್ ಬಂದ್ರು 2 seconds ನನ್ ತಲೆಯಲ್ಲಿ ನಿಂತಿಲ್ಲ. ನಾನ್ ಖುಷಿಯಾಗಿದ್ದೀನಿ, ನಾನು ಮುದ್ದು ಮಾಡ್ಕೊತೀನಿ, ನಾನು ಕೇರ್ ಮಾಡ್ಕೊತೀನಿ.
ಅದೆಲ್ಲ ಕಲ್ತಿದೀನಿ ಅಂದ್ರೆ ಅದೆಲ್ಲ ನಿಮ್ಮಿಂದ. ಅಂದ್ರೆ ನಾನ್ ಇವಾಗ ಎಷ್ಟೋ ಜನಕ್ಕೆ ಹೇಳಿದ್ನಿ ಹಿಂಗಿದೆ ಜಾಯ್ನ್ ಆಗಿ ಅಂತ. ನನ್ ಚೇಂಜಸ್ ನೋಡಿ ಅವ್ರು ಗುರ್ತಿಸ್ತಿದ್ದಾರೆ, ವಾ ಕೋಮ್ಲಾ ನೀನ್ ಚೇಂಜ್ ಆಗಿದ್ಯಾ, ಇಷ್ಟ ಬೇಗ ಚೇಂಜ್ ಆಗ್ಬಿಟ್ಟ, ಇದಕ್ಕೇನ್ ಕಾರಣ, ಇಷ್ಟೆಲ್ಲ ಹೇಳ್ತಾ ಇದೀಯ ಅಂದ್ರೆ ನಾನು ಸದಾ ಸೇರ್ಕೊತೀನಿ ಅಂತ. ಅವಾಗ ಹೇಳ್ತಾ ಇದ್ರು, ಅಯ್ಯೋ ನೀ ಇಷ್ಟೆಲ್ಲ ಇದೆ ಅಂತ ನೆನ್ನೆ ಅಟೆಂಡ್ ಮಾಡಿರೋರು ಇವತ್ತು ಹೇಳಿದ್ರು ನನ್ಗೆ, ನಿನ್ನಿಂದ ಎಷ್ಟೊಂದ್ ಮೈಂಡ್ ಕೂಲ್ ಆಯ್ತು ಗೊತ್ತಾ, ಇದೆಲ್ಲ ನಂಗೆ ಹೇಳ್ತಿ, ಅಯ್ಯೋ ದೇವ್ರ ತರ ಬಂದೆ ಅಂತ. ಅದಕ್ಕೆ ಇಲ್ಲ ನಾನ್ ದೇವ್ರಲ್ಲ, ನನ್ನ ಕಳ್ಸಿದ್ದಾನೆ ದೇವ್ರ ನಿನ್ ಹತ್ರ, ಇದನ್ನ ಯೂಸ್ ಮಾಡ್ಕೋ, ಸರ್ಗೋಗ್ಬೇಕು, ಇದೆಲ್ಲ ಗ್ರಾಟಿಟ್ಯೂಡ್ ಅಂತ ಹೇಳಿ. ತುಂಬಾ ಖುಷಿ ಆಗುತ್ತೆ ನಿಮ್ಮಿಂದ ಎಷ್ಟೊಂದು ಏನಂತಾರೆ ಸಫರ್ ಆಗ್ತಿರೋ ಸೌಲ್ಗಳು ಖುಷಿ ಆಯ್ತಾರಲ್ಲ, ಅದೊಂದು ದೊಡ್ಡ ಮಿರಾಕಲ್ ಸರ್ ನಿಜವಾಗ್ಲು. ಸರ್ ಏನ್ ಗೊತ್ತಾ, ಈಗ ನಿಮ್ ವಿಡಿಯೋಸ್ ನೋಡಿ ಅವರು ಏನೋ ಇಷ್ಟ ಆಯ್ತು, ಮನ್ಸಿಗೆ ನೆಮ್ಮದಿ ಆಯ್ತು ಅಂತೆಲ್ಲ ಫೀಲ್ ಮಾಡ್ತಿರ್ತಾರೆ. ಹೌದು, ಆದ್ರೆ ನೀವು ಏನ್ ಒಂದು ಆಪರ್ಚುನಿಟಿ ಕೊಡ್ತೀರಾ, ಫ್ರೀ ಆಗಿರ್ಬೋದು ಅಥವಾ 21 ಆಗಿರ್ಬೋದು 90 ಆಗಿರ್ಬೋದು, ಇಷ್ಟೇ ಇದೆಯಲ್ವಾ, ನಾವ್ ಇದ್ರಲ್ಲೇನೋ ಇನ್ನೂ ತಿಳ್ಕೊಬೋದು ಅಂತ ಅವ್ರು ಒಂದೇ ಒಂದ್ ಹೆಜ್ಜೆ ಇಟ್ರೆ ಸಾಕು ಸರ್. ಯಾವ್ದೇ ಯೋಚನೆ ಇರಕೂಡ್ದು ಅವ್ರ ತಲೆಯಲ್ಲಿ, ಒಂದೇ ಒಂದ್ ಹೆಜ್ಜೆ ಇಟ್ಟು ಅವ್ರು ನಂಬಿದ್ರೆ ಸಾಕು, ನಾನ್ ಇದ್ರಲ್ಲಿ ಚೇಂಜ್ ಆಗ್ತೀನಿ ಅನ್ನೋ ನಂಬಿಕೆ ಅವ್ರಲ್ಲಿ ಇರ್ಬೇಕು ಸರ್. ಇದ್ರಲ್ಲಿ ಹೋಗಿ ಆಗ್ತೀನ ಅಲ್ಲ, ಇದ್ರಲ್ಲಿ ಹೋದ್ರೆ ಆಗತ್ತೆ ಅನ್ನೋ ನಂಬಿಕೆ ಇರ್ಬೇಕು ಸರ್. ಖಂಡಿತ ಆಗುತ್ತೆ. ಇಲ್ಲೆಲ್ರೂ ಅಷ್ಟೇ ಸರ್, ಪ್ಲೀಸ್ ಜಾಯ್ನ್ ಆಗಿ ಅಂತಾನೆ ಹೇಳ್ತೀನಿ ಪ್ರತಿಯೊಬ್ರಿಗೂನು. ನೀವು ಜಾಯ್ನ್ ಆಗಿ ನಿಮ್ ಲೈಫ್ ಎಷ್ಟು ಚೇಂಜ್ ಆಗುತ್ತೆ ಅಂತ 21 days ಆದ್ಮೇಲೆ, ಕೋಮಲ ನೀವ್ ಹೇಳಿದ್ ನಿಜ ಅಂತ ನನ್ಗೆ ಮೆಸೇಜ್ ಮಾಡ್ತೀರಾ. ಯಾಕೆಂದ್ರೆ ನಾನು ಇಲ್ಲೆಲ್ಲ ಫ್ಯಾಮಿಲಿ ಆಗ್ಬಿಟ್ಟಿದ್ದೀನಿ ಇವಾಗ, ಎಲ್ರು ನನ್ಗೆ ಅಷ್ಟು ಕನೆಕ್ಟ್ ಆಗಿದ್ದಾರೆ, ಅಷ್ಟು ಏನಂತಾರೆ ಖುಷಿಯಿಂದ ಮಾತಾಡಿಸ್ತಾರೆ. ಪಾಸಿಟಿವ್, ಪ್ರತಿಯೊಬ್ರಲ್ಲೂ ಪಾಸಿಟಿವ್ ಮಾತೇ ಕೇಳ್ತೀನಿ ನಾನು. ಅಯ್ಯೋ ಇದ್ ಹಿಂಗ್ ಆಗ್ಬಿಡ್ತಲ್ಲ ಅಂತ ಅಂದ್ರೆ ಅವ್ರೇ ನನ್ಗೆ ಹೇಳ್ತಾರೆ, ಇವಾಗ ಎಲ್ರು ಫ್ರೆಂಡ್ಸ್ ಆಗಿದೀವಲ್ಲ, ಹಂಗಾಗಿ ಅವ್ರು ಇಲ್ಲ ಅಕ್ಕ ಹಿಂಗಲ್ಲ, ಹಿಂಗ್ ಆಗಿದ್ಯಲ್ಲ, ಅದು ನಿಮ್ ಅನುಭವ ಅಷ್ಟೇ, ನೆಕ್ಸ್ಟ್ ಟೈಮ್ ಖಂಡಿತ ಚೆನ್ನಾಗ್ ಮಾಡ್ತೀರಾ ಅಂತ ಎಷ್ಟೊಂದ್ ಜನ ನಂಗೆ ಹಂಗೆ ಮೆಸೇಜ್ ಮಾಡ್ತಾರೆ, ಹೇಳ್ತಾರೆ. ಅಂದ್ರೆ ಅಲ್ಲಿರೋರು ಸರ್ ನಿಜವಾಗ್ಲೂ ಹೇಳ್ತೀನಿ, ನೀವೊಂದ್ ಮಿರಾಕಲ್. ನನ್ಗೆ ಅಷ್ಟೊಂದು ಒಳ್ಳೊಳ್ಳೆ ಸೌಲ್ಗಳು ನನ್ ಜೊತೆ ಸಿಕ್ಕಿದ್ದಾರೆ. ಅಂಡ್ ಪ್ರತಿಯೊಂದು ಹೆಜ್ಜೆಲ್ಲೂ ಅಷ್ಟೇ, ಅಕ್ಕ ಇದೆಲ್ಲ ಹೀಗ್ ಮಾಡ್ಕೊಳ್ಳಿ, ಇದ್ ಸರಿ ಇದೆ, ಇದು ಹಿಂಗ್ ಆಗುತ್ತೆ ಅಂತ ಎಷ್ಟೊಂದ್ ಜನ ಗೈಡ್ ಮಾಡ್ತಿದ್ದಾರೆ ಸರ್. ಅದನ್ನ ನಿಮ್ ಜೊತೆ ಹಂಚ್ಕೊಂಡೇ ಇಲ್ಲ, ತುಂಬಾ ಖುಷಿ ಆಗುತ್ತೆ. ಈ ಕ್ಷಣನು ಅಷ್ಟೇ ಫೀಲ್ ಮಾಡ್ತಿದ್ದೀನಿ, ಪ್ರತಿ ಕ್ಷಣ ಖುಷಿಯಾಗಿದ್ದೀನಿ ನಾನು. ಅಂದ್ರೆ ಅದೆಲ್ಲ ಗ್ರೇಟ್ನೆಸ್ ನಿಮ್ಗೆನೆ ಸರ್. ಥ್ಯಾಂಕ್ ಯು ಸೋ ಮಚ್. ಇಲ್ಲೆಲ್ಲಾನು ನಾನು ಇಷ್ಟೊಂದು ಹಂಚ್ಕೊಳ್ಳೋದಕ್ಕೆ. ಬಟ್ ಯಾರೇ ಆಗ್ಲಿ ಪ್ಲೀಸ್, ನೀವಂತೂ ಇಷ್ಟ ಹಣ ಇದೆ ಅಂತ ಹಣ ತಲೆಗೆ ತಕೊಂಡ್ರೆ ನೀವ್ ಲೈಫ್ ಅಲ್ಲಿ ಉದ್ಧಾರ ಆಗಕ್ ಖಂಡಿತ ಆಗಲ್ಲ. ಯಾಕೆ ಅಂದ್ರೆ ನೀವು ಹೊರ್ಗಡೆ ಹೋದ್ರೆ ಖಂಡಿತ ಏನಂತಾರೆ, ಏನಾದ್ರೂ ಮಕ್ಳು ಕೊಡ್ಸಕ್ ಯೋಚನೆ ಮಾಡ್ತೀರಾ, ಅಥವಾ ನಿಮ್ ಹಸ್ಬೆಂಡ್ಗೆ ಏನಾದ್ರು ಬೇಕಾದ್ರೆ ತಗೊಳಕ್ಕೆ, ಅಥವಾ ನಿಮ್ ಹೆಂಡತಿಗ್ ಬೇಕಾದ್ರೆ, ಅಥವಾ ಬೇರೆಗೆ ಯಾರಿಗಾದ್ರೂ ಕೊಡ್ಸಕ್ ಯೋಚನೆ ಮಾಡ್ತೀರಾ. ಖಂಡಿತ ಯೋಚನೆ ಮಾಡಲ್ಲ ನೀವು, ನಾನು ಹಾಗೆ ಮಾಡ್ತಿದ್ದೆ. ಬಟ್ ನಿಮ್ಗೆ ಏನಾದ್ರು ತಗೋಬೇಕು ಅಂದ್ರೆ ಖಂಡಿತ ನೀವು ಯೋಚನೆ ಮಾಡ್ತೀರಾ. ಆದ್ರೆ ಇವಾಗ ಬೇಕಾಗಿರೋದು ನಿಮ್ಗೆ ಫಸ್ಟ್ ನಿಮ್ಮನ್ನ ನೀವು ಪ್ರಿಫರೆನ್ಸ್ ಅಲ್ಲಿ ಫಸ್ಟ್ ಇಟ್ಕೊಳ್ಳಿ, ಪ್ರಿಯಾರಿಟಿಲಿ ಇಟ್ಕೊಳ್ಳಿ. ಖಂಡಿತ ಲೈಫ್ ಚೇಂಜ್ ಆಗುತ್ತೆ. ಅದಕ್ಕೆ ನಾನೇ ಉದಾಹರಣೆ. ನಾನ್ ಹೆಂಗಾಗಿದ್ದೀನಿ ಅಂದ್ರೆ ನನ್ ಫ್ರೆಂಡ್ಸ್ ಗೊತ್ತದೆಲ್ಲ ಹೆಂಗಾಗಿದ್ದೀನಿ ನಾನು ಅಂತ. ಸೊ ಎಲ್ರು ಜಾಯ್ನ್ ಆಗಿ, ಎಲ್ರು ಒಟ್ಟೊಟ್ಟಿಗೆ ಬೆಳೆಯೋಣ, ಒಟ್ಟೊಟ್ಟಿಗೆ ಏನಂತಾರೆ, ಎಲ್ರು ನೆಮ್ಮದಿಯಾಗಿ ಖುಷಿಯಾಗಿರೋಣ. ಒಬ್ರು ನೆಮ್ಮದಿಯಾಗಿ ಶುರು ಮಾಡಿದ್ರೆ ಮನೇಲಿ ಅದು ಇಡೀ ವೈಬ್ರೇಷನ್ ಮನೇಲಿ ಎಲ್ಲ ಬರುತ್ತೆ. ಅವಾಗ ತಂತಾನೆ ಎಲ್ಲ ಸರಿ ಹೋಗುತ್ತೆ. ನಾನು ಸರಿ ಮಾಡ್ಕೊತಿದ್ದೀನಿ. ಸೊ ಆಲ್ ದ ಬೆಸ್ಟ್ ಆಲ್ ಆಫ್ ಯು. ಎಲ್ರಿಗೂ ಒಳ್ಳೇದಾಗ್ಲಿ. ಗಾಡ್ ಬ್ಲೆಸ್ ಯು ಮೋರ್. ಥ್ಯಾಂಕ್ ಯು ಸೋ ಮಚ್ ಸರ್. ಜಾಸ್ತಿನೇ ಮಾತಾಡ್ಬಿಟ್ಟೆ ಇವತ್ತು. ಥ್ಯಾಂಕ್ಸ್ ಕೋಮಲ, ಥ್ಯಾಂಕ್ ಯು. ಸಿ, ನೀವಿಲ್ಲಿ ನೋಡಿದ್ದು ಒಬ್ಬ ವ್ಯಕ್ತಿ ಮಾತಾಡೋದು ಅಷ್ಟೇ. ಡೋಂಟ್ ಯು ಥಿಂಕ್ ನನ್ನಲ್ಲಿ ಇದ್ದಿದ್ದು ಎನರ್ಜಿ ಅವರಲ್ಲಿ ಇದೆ ಅಂದ್ಬಿಟ್ಟು? ಹೆಂಗೋ ಬಂತು, ಸುಮ್ಮನೆ ಒಂದಿನ ಕ್ಲಾಸ್ ಕೇಳಿಸ್ಕೊಂಡು ಬಂದುಬಿಡ್ತಾ, ಅಥವಾ ಜೊತೇಲಿ ಇದ್ದಿದ್ದಕ್ಕೆ ಬಂತ ಅದು? ಮೋಸ್ಟ್ ಪ್ರಾಬ್ಲಿ 3-4 ವರ್ಕ್ಶಾಪ್ಸ್ ಅಟೆಂಡ್ ಮಾಡಿದ್ದಾರೆ ನಮ್ದು ಕಂಟಿನ್ಯೂಸ್ ಆಗಿ. ಆ್ಯಂಡ್ ಕೋಮ್ಲ ಏನು ಸಿಟಿಲೆಲ್ಲ ಇಲ್ಲ, ಓಕೆ? ಬೆಂಗಳೂರು, ಮೈಸೂರು ಇಂಥ ಸಿಟಿಲೂ ಇಲ್ಲ, ಹಳ್ಳಿಲಿರೋದು ಹುಡುಗಿ ಅದು. ಹಾ ಸರ್, ನಿಜ. ಇದೊಂದ್ ಮಾತು ಹೇಳ್ಬೇಕಿತ್ತು. ನಾನು ಹಳ್ಳಿಲಿ ಇದ್ಕೊಂಡೆ. ನಾನು ಓದಿರೋದು SLC. ನಾನು ತುಂಬಾ ಓದ್ಬೇಕು ಅಂತ ಆಸೆ ಇತ್ತು. ನನ್ಗೆ ಏನೂ ಆಗದೇ ಇಲ್ಲ ಸಾಧ್ನೆ. ಏನ್ ಮಾಡೋದು, ನಾನು ಇಲ್ಲೇ ಸ್ಟಕ್ ಆಗ್ಬಿಡ್ತೀನಿ, ನನ್ಗೆ ಇದೆಲ್ಲ ಲೈಫ್ ಅಂತ ಮನ್ಸಿಲ್ಲ ಅನ್ಸೋದು. ಅದಕ್ಕೆಲ್ಲ ಹೊಸ ದಾರಿ ಹುಡುಕೊಟ್ಟಿದ್ದೀರಾ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಸರ್. ಥ್ಯಾಂಕ್ಸ್ ಕೋಮ್ಲ. ಸೊ ನೆನಪಲ್ಲಿ ಇಟ್ಕೊಳ್ಳಿ, ಇವಾಗ ನಿಮಗೂ ಕೂಡ ಈ ಅವಕಾಶ ಇದೆ. ಈ ಮಟ್ಟಿಗೆ ನೀವು ಬದಲಾಗ್ಬೋದು, ಓಕೆ? ಆ್ಯಂಡ್ ಮಂಡೆಯಿಂದ ಶುರುವಾಗ್ತಿದೆ 4 AM 5 AM ಹಾಗೆ 6 AM 6 ಗಂಟೆ. ಸೊ 4 ಗಂಟೆ ಮತ್ತು 5 ಗಂಟೆ ಬ್ಯಾಚು 21 days ಇರುತ್ತೆ, ಓಕೆ? ರಿಮೆಂಬರ್, ನೀವು ಒಂದು ದಿನದಲ್ಲಿ ಇಷ್ಟು ಬದಲಾಗ್ತೀರಾ ಅನ್ನೋದಾದರೆ, ವಾಟ್ ಇಫ್ 21 ದಿನ ನನ್ನ ಜೊತೆಲಿದ್ರೆ, ಆ್ಯಂಡ್ ವಾಟ್ ಇಫ್ 90 ದಿನ ನನ್ನ ಜೊತೆಲಿದ್ರೆ, 3 months, ಓಕೆ? ಎಲ್ಲರೂ ಬದಲಾಗ್ತೀರಾ.
ಎಲ್ಲರೂ ನಿಮ್ಮ ಬದುಕನ್ನ ನೀವೇ ರೂಪಿಸ್ಕೊಳ್ತೀರಾ. ಎಲ್ಲರೂ ನಂತರ ಆಗ್ತೀರಾ, ಸ್ಟ್ರಾಂಗ್ ಆಗ್ತೀರಾ, ಓಕೆ, ನೆಲೆಯಾಗಿ ನಿಲ್ತೀರಾ.